गुरुभ्यो नमः। गुरुभ्यो नमः। अस्मत्सर्वगुरुभ्यो नमः। श्रीमते रामानुजाय नमः। श्रीमते निगमान्त महादेशिकाय नमः। श्रीमान् वेंकटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि रामानुजदया पार्थं ज्ञानवैराग्यभूषणम् श्रीमद्वेङ्कटनाथार्यं वन्दे वेदान्तदेशिकाम् ஷீரொன்னதொப்பல் திருவேங்கடமடையான் பாரன்னச்சொன்னபளமொழிகள் ஓரன்னதானே वेदापहार परितप्त चतुर्मुखेन सम्प्रार्थितो हयमुखेन विशुद्ध वेदान् प्रोवाचय प्रथमतः कमलासनाय आद्यो गुरुर्विजयते सरमाहयास्य संसार सागर निमग्न समस्त जन्तु संरक्षणाय निगमन्त गुरुर्दयालुः मंत्रत्रयार्थ विवृतिं विरचय्य नावं संरक्षति स्म हृदयोज्ज्वलवाजिवक्त्रः निगमान्त गुरुं वन्दे भवसागर तारकम् ग्रन्थरत्नेन देहिना देशिको निगमान्तार्यात् तद्भक्तात् सात्विको जनः प्रबन्धोऽन्यो नास्ति नास्ति महीतले विगाहे निगमान्तार्य विष्णुपादसमुद्भवम् त्रयसाराख्यं त्रिस्रोतसमकल्मषम् अविज्ञातं विजानतां विज्ञातमविजानताम् त्रयसाराख्यं परं ब्रह्मास्तु मे हृदि श्रीमते निगमान्त महादेशिकाय नमः। अथ श्रीमद्रहस्यत्रयसारे ಮೂಲಮಂತ್ರಾಧಿಕಾರः ಪುಟ 3387 ದೇಶಿಕರ ಮಾತು. இப்படியாகையால் ஷாரீரகத்தில் சொன்ன ஸ்வரூப உபாய புருஷார்த்தங்கள் எல்லாம் ஸ்ரீமத் அஷ்டாட்சராந்தஸ்தங்கள். இதில் அர்த்த பஞ்சகாதிகள் கிடக்கிற வகுப்பெல்லாம் கீழே சொன்னோம். ಅಷ್ಟಕ್ಕೆ ನೋಡೋಣ. ನಿನ್ನೆ ಅದನ್ನ ಹೇಳ್ತಾ ಇದ್ವಿ. ಶ್ರೀಭಾಷ್ಯಕ್ಕೂ ಶ್ರೀ ರಹಸ್ಯ ಸಾರಕ್ಕೂ ಸಾಮ್ಯತೆಯನ್ನ ಹೇಳ್ತಾ ಬಂದ್ರು. ಈ 3 ವಾಕ್ಯ ಎಂದು ಭಾವಿಸಿದ ಪಂಚಮ ಯೋಜನೆಯಿಂದ ಮೂಲ ಮಂತ್ರಕ್ಕೂ ಶಾರೀರಿಕ ಶಾಸ್ತ್ರಕ್ಕೂ ಐಕಕಂಠ್ಯ ಸಿದ್ಧ ಎಂದು ನಿಗಮನ ಮಾಡಿ ಹೇಳ್ತಾರೆ. ಇಪ್ಪಡಿಯಾಹಿಯಾಲ್, ಹೀಗೆ ನಾವು ಈಗ ಉಪಪಾಸಿತ ರೀತಿಯಲ್ಲಿ ಶಾರೀರಗத்தில் சொன்ன ವ್ಯಾಸ ಸೂತ್ರಗಳು, ಬ್ರಹ್ಮಸೂತ್ರಗಳು, ಶ್ರೀಭಾಷ್ಯ, ಅದರಲ್ಲಿ ಹೇಳಲ್ಪಟ್ಟಂತಹ ಸ್ವರೂಪ ಉಪಾಯ ಪುರುಷಾರ್ಥங்கள் ಕ್ರಮವಾಗಿ ಪರಮಾತ್ಮ ಜೀವಾತ್ಮ ಸ್ವರೂಪ, ಅವನು ಅನುಷ್ಠಿಸತಕ್ಕಂಥ ಉಪಾಯ ಏನು, ಅದರಿಂದ ಉಂಟಾಗುವ ಪುರುಷಾರ್ಥಗಳೇನು, ಹೀಗೆ ಎಲ್ಲವೂ ಕೂಡ ಶ್ರೀಮದ್ ಅಷ್ಟಾಕ್ಷರಾಂತಸ್ಥಂಗಳ್, ಸರ್ವಂ ಶ್ರೀಮದ್ ಅಷ್ಟಾಕ್ಷರಾಂತಸ್ಥಂ ಎಂದು ಹಿಂದೆ ಉದಾಹರಿಸಲ್ಪಟ್ಟ ಹಾಗೆ ಮೂಲ ಮಂತ್ರದಲ್ಲಿಯೇ ಅಡಗಿದೆ. ಉಪಾಯವು ಐಕಕಂಠ್ಯ ನಮಃ ಶಬ್ದದಲ್ಲಿ ತೋರಿ ಬರುತ್ತದೆ ಎಂದು ಹೇಳೋದು ಹೇಗೆ? ಮೂಲ ಮಂತ್ರದಲ್ಲಿ ಹೇಳಿರೋದು ಭರನ್ಯಾಸ, ಶಾರೀರಿಕ ಸೂತ್ರದಲ್ಲಿ ಹೇಳಿರೋದು ಭಕ್ತಿ ಯೋಗ ಎನಿಸುವ ಉಪಾಸನ. ಹೀಗಿರುವಾಗ ಐಕಕಂಠ್ಯವನ್ನು ಸಮರ್ಥಿಸುವುದು ಹೇಗೆ ಎಂಬ ಆಕ್ಷೇಪಕ್ಕೆ ಸಮಾಧಾನವಾಗಿ ನಮಃ ಶಬ್ದವು ಶರಣಾಗತಿಯನ್ನು ಬೋಧಿಸುವುದಾಗಿ, ಒಂದಕ್ಕೆ ಶರಣಾಗತಿಯು ಸದ್ವಾರಕವಾಗಿಯೂ ಇನ್ನೊಂದಕ್ಕೆ ಅದ್ವಾರಕವಾಗಿಯೂ ಅವಶ್ಯಕವಾದ್ದರಿಂದ ಐಕಕಂಠ್ಯ ಉಂಟು ಎಂಬ ಉಪಾದನೆಯು ಆಕ್ಷೇಪಕ್ಕೆ ಕಾರಣ ಇಲ್ಲ ಎಂದು ತಿಳಿಯತಕ್ಕದ್ದು ಅಂದ್ರು. ಮುಂದೆ ಸರ್ವಶಾಸ್ತ್ರಾರ್ಥಗಳು ಮೂಲ ಮಂತ್ರದಲ್ಲಿ ಅಡಗಿದೆ. ಅಂದರೆ ಸರ್ವಶಾಸ್ತ್ರಗಳು ಅರ್ಥ ಪಂಚಕವನ್ನೇ ಉಪಪಾದಿಸುತ್ತೆ. ಅವುಗಳೆಲ್ಲ ಮೂಲ ಮಂತ್ರದಲ್ಲಿ ಇದೆಯೋ? ಅರ್ಥ ಪಂಚಕ ಅಂದ್ರೆ ಗೊತ್ತಲ್ಲ. ಪ್ರಾಪ್ಯಸ್ಯ ಬ್ರಹ್ಮಣೋ ರೂಪಂ ಪ್ರಾಪ್ತಶ್ಚ ಪ್ರತ್ಯಗಾತ್ಮನಃ ಪ್ರಾಪ್ತಿ ಉಪಾಯಂ ಫಲಂಚೈವ ತಥಾ ಪ್ರಾಪ್ತಿ ವಿರೋಧಿಚ ಅಂತ 5 ಪಂಚಕಗಳು. ಅದೆಲ್ಲ ಮೂಲ ಮಂತ್ರದಲ್ಲಿಯೋ ಅಂದ್ರೆ ಹಿಂದೆ ಅರ್ಥ ಪಂಚಕ ಅಧಿಕಾರದಲ್ಲಿ ವಿಶದವಾಗಿ ಇದನ್ನ ಉಪಪಾದಿತೋ ಅಂತ ಹೇಳ್ತಾರೆ. ಅರ್ಥ ಪಂಚಕಾಧಿಕಾರದ ಆದಿಯಲ್ಲಿರುವಂತಹ ಸಂಗ್ರಹ ಶ್ಲೋಕವಾದ ಆದೌ ಪ್ರಾಪ್ಯಂ ಎಂಬುದು ಇಲ್ಲಿ ಅನುಸಂಧೇಯ ಹಿಂದೆ ಬಂದಿದೆ. ಅದು ಇದಿಲ್ ಈ ಮೂಲ ಮಂತ್ರದಲ್ಲಿ ಅರ್ಥ ಪಂಚಾದಿಗಳ್ ಕಿಡಕ್ಕಿರ, ಅರ್ಥ ಪಂಚಕ ಅಭಿಪ್ರಾಯಗಳೇ ಮೊದಲಾದವುಗಳೆಲ್ಲ ತೋರಿ ಬರುವ ಇಲ್ಲಿ ಆದಿ ಶಬ್ದದಿಂದ ಶೇಷಿ ಸಂಬಂಧಾದಿಗಳು ಕೂಡ ಹೇಳಲ್ಪಟ್ಟವು. ವಹುಪ್ಪೆல்லாம் ಪ್ರಭೇದ ಎಲ್ಲವನ್ನು ಕೀಳೇ ಸೊನ್ನೋ ಹಿಂದೆ ಅರ್ಥ ಪಂಚಕಾಧಿಕಾರದಲ್ಲೇ ಹೇಳಿದೆ. ಅರ್ಥ ಪಂಚಕಾಧಿಕಾರ ಅದರ ವಿಷಯದಲ್ಲೂ ಶಾರೀರಿಕ ಸೂತ್ರಕ್ಕೂ ಮೂಲ ಮಂತ್ರಕ್ಕೂ ಐಕಕಂಠ್ಯ ಉಂಟು ಎಂಬ ಅಭಿಪ್ರಾಯದಿಂದಲೇ ಬಹಳ ಹಿಂದೆನೇ ಇವೆಲ್ಲ ಬಂತು ಮಾತು. ಎಲ್ಲ ವಿಶಿಷ್ಟಾದ್ವೈತ ಸಂಪ್ರದಾಯದ ಎಲ್ಲಾ ಸ್ತೋತ್ರಗಳಾಗ್ಲಿ ಏನೇನು ಸಾಹಿತ್ಯ ಪ್ರತಿಯೊಂದಿದೆಯೋ ಎಲ್ಲವನ್ನು ಅರ್ಥ ಪಂಚಕದಲ್ಲೇನೆ ಹೇಳ್ಬೋದು. ಪುರಾಣಗಳು, ಶ್ರುತಿ ಸ್ಮೃತಿ ಇತಿಹಾಸ ಪುರಾಣ ಎಲ್ಲದರಲ್ಲೂ ಬರೋದಿದೆ. ನೀನ್ ಯಾರು, ಭಗವಂತ ಯಾರು, ನಿನಗೂ ಅವನಿಗೂ ಏನ್ ಸಂಬಂಧ,
ನೀನ್ ಅವನನ್ನು ಯಾಕೆ ಪಡಿಬೇಕು, ಪಡೆದ್ರೆ ಏನ್ ಸಿಗತ್ತೆ, ಯಾಕೆ ಹಿಡಿದ ದಿವಸ ಅವ್ನು ಸಿಕ್ಕಿಲ್ಲ, ಅವನನ್ನು ಪಡೆಯೋ ಮಾರ್ಗ ಯಾವುದು, ಇವೇ ಎಲ್ಲ 5 ಇದು ಉಪಾಯಗಳು ಅಥವಾ ಅರ್ಥ ಪಂಚಕಗಳು ಅಂತ ಹೇಳೋದು. ದೇಶಿಕ ಪ್ರಬಂಧದಲ್ಲಿ ಅರ್ಥ ಪಂಚಕವಿದೆ, ಸ್ತೋತ್ರಗಳಿಗೆ ಅನ್ವಯ ಮಾಡಿ ಹೇಳುವಂತಹದ್ದು, ಪ್ರತಿ ಒಂದರಲ್ಲೂ ಕೂಡ ಬರುವಂತಹದ್ದು. ಹೀಗೆ ಅದು ಇದಿಲ್ ಎಂದು ಆರಂಭಿಸಿದ ಈ ವಾಕ್ಯ ಅದನ್ನು ಅನುಗ್ರಹಿಸಿದ್ದಾರೆ. ಅರ್ಥಪಂಚಕ ಅಧಿಕಾರದಲ್ಲಿ ಅರ್ಥಪಂಚಕ ಅಭಿಪ್ರಾಯಗಳೆಲ್ಲ ಶಿಕ್ಷಿತ ಎಂದು ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ಈ ಶಾರೀರಿಕ ಸೂತ್ರಗಳಲ್ಲೂ ಕೂಡ ಅರ್ಥಪಂಚಕ ಅಭಿಪ್ರಾಯಗಳೆಲ್ಲ ಸಮರ್ಥಿಸಲ್ಪಟ್ಟಿದೆ ಎಂಬ ಭಾವವು ಇಲ್ಲಿ ಸೂಚಿತ. ವದಂತಿ ಸಕಲ ವೇದಾಹ ಸ ಇತಿಹಾಸ ಪುರಾಣಕಃ ಎಂದು ಅರ್ಥಪಂಚಕ ಅಭಿಪ್ರಾಯಗಳನ್ನೆಲ್ಲ ವೇದಗಳಲ್ಲೂ ವೇದೋಪಭ್ರಮಣಗಳಾಗಿರುವಂತಹ ಎಲ್ಲಾ ಇತಿಹಾಸ ಪುರಾಣಗಳಲ್ಲೂ ಉಪಪಾದಿತವಾಗಿರುವಾಗ ವೇದಾರ್ಥಗಳ ತತ್ವ ನಿರೂಪಣೆಯಲ್ಲಿ ಪ್ರವರ್ತಿಸುವ ಶಾರೀರಿಕ ಶಾಸ್ತ್ರಗಳಲ್ಲೂ ಇದು ಉಪಪಾದಿತಗಳೇ ಎಂಬ ಭಾವನೆಯಿಂದ ಈ ವಾಕ್ಯವು ಹೇಳಲ್ಪಟ್ಟಿದೆ ಎಂದು ಭಾವಿಸತಕ್ಕದ್ದು. ಶಾರೀರಿಕ ಶಾಸ್ತ್ರದ ಪ್ರಥಮ ದ್ವಿತೀಯ ಅಧ್ಯಾಯಗಳಲ್ಲಿ ಪರಬ್ರಹ್ಮನು ನಿಖಿಲ ಜಗದೇಕ ಕಾರಣತ್ವ, ಶಾಸ್ತ್ರೈಕ ಗೋಚರತ್ವ, ಬೇರೆ ಯಾವುದರಿಂದಾನು ಅವನನ್ನು ತಿಳಿಯೋಕ್ಕಾಗಲ್ಲ, ಶಾಸ್ತ್ರದಿಂದಲೇ ತಿಳಿಯಬೇಕಾದವನು. ಅನವಧಿಕ ಅತಿಶಯ ಆನಂದಮಯತ್ವ, ಅಪ್ರಾಕೃತ ದಿವ್ಯಮಂಗಳ ವಿಗ್ರಹತ್ವೇ ಮೊದಲಾದ ಉಪಾಸ್ಯನಾಗಿಯೂ ಪ್ರಾಪ್ಯನಾಗಿರುವಂತಹ ಸ್ವರೂಪವು ಉಪಪಾದಿತವಾಗಿ ಇವುಗಳಿಗೆ ವಿರುದ್ಧವಾದ ಸ್ಮೃತಿ ವಾಕ್ಯಗಳೆಲ್ಲ ಅಲ್ಲಿ ಖಂಡಿಸಲ್ಪಟ್ಟಿದೆ. ಅನಂತರ ಚಿದಾತ್ಮಕವಾದ ಜಗತ್ತು ಕಾರ್ಯರೂಪವಾದದ್ದು ಎಂಬಲ್ಲಿ ಪ್ರಾಪ್ತವಾದ ಜೀವಾತ್ಮನ ಸ್ವರೂಪವು ಹೇಳಲ್ಪಡುತ್ತೆ. ಅನಂತರ ವೈರಾಗ್ಯ ಪಾದದಲ್ಲಿ ಆತನ ಸ್ವರೂಪವು ವಿರೋಧಿಸಲ್ಪಟ್ಟು ಅಲ್ಲಿಯೇ ವಿರೋಧಿ ಸ್ವರೂಪವು ಉಪಾದಿತೆ. 3ನೇ ಅಧ್ಯಾಯದ 3ನೇ ಪಾದದಲ್ಲಿ ಉಪಾಯ ಸ್ವರೂಪವು ಕೂಡ ಬೋಧಿತ. 4ನೇ ಅಧ್ಯಾಯದಲ್ಲಿ ಫಲಸ್ವರೂಪವು ನಿರೂಪಿಸಲ್ಪಟ್ಟಿದೆ. ಹೀಗೆ ಶಾರೀರಿಕ ಶಾಸ್ತ್ರದಲ್ಲೂ ಅರ್ಥಪಂಚಕಗಳು ಉಪನ್ಯಸ್ತ ಎಂದು ತಿಳಿಯತಕ್ಕದ್ದು. ಈ ಭಾಷ್ಯದ ಒಂದು ಇಂಟ್ರೊಡಕ್ಷನ್ ಕೂಡ ಆಗೋಯ್ತು. ಮೂಲಮಂತ್ರಾಧಿಕಾರದ ಇದ್ರಲ್ಲಿ ಹೇಳ್ಬೇಕಾದ್ರೆ ಶಾರೀರಿಕ ಶಾಸ್ತ್ರದಲ್ಲಿ ಏನಿದೆ ಅಂದ್ರೆ ಈ ಅರ್ಥಪಂಚಕವೇನೆ. ಸುಮ್ನೆ ಬರೀ ಚರ್ಚೆ ಡಿಬೇಟು ಅಂತ ಅಷ್ಟಲ್ಲ, ಸಿದ್ಧಾಂತ ಏನೇನು ಅಬ್ಜೆಕ್ಷನ್ಸ್ ತೆಗಿತಾರ ಪೂರ್ವ ಪಕ್ಷಗಳು ಎಲ್ಲವೂ ಯಾವ ಮತ ದರ್ಶನಗಳು ಎಲ್ಲರದನ್ನೂ ತಗೊಂಡು ಏನೇನ್ ಹೇಳ್ತಾರೆ ಅನ್ನೋದನ್ನ ಪ್ರತಿಪಾದಿಸಿ ಅದನ್ನ ಖಂಡಿಸಿ ಹೇಳ್ತಾರೆ. ಆ ರೀತಿ ಬೇರೆ ವಿಪರೀತ ಅರ್ಥಗಳನ್ನು ಹೇಳೋದಲ್ಲ ಅಂತಂದ್ಬಿಟ್ಟು ಅಂತ. ಹೀಗೆ 1-2 ಮುಖ್ಯಗಳಾಗಿ ವಾಕ್ಯಗಳಾಗಿ ಒಂದೇ ಸೆಂಟೆನ್ಸ್ ಅಂತ ಅಥವಾ 2 ವಾಕ್ಯಗಳು ಅಥವಾ 3 ವಾಕ್ಯಗಳು ಅಂತ ಭಾವಿಸಲ್ಪಟ್ಟಂತಹ 10 ಅರ್ಥಗಳನ್ನ ಇಲ್ಲಿ ಸಂಗ್ರಹಿಸಿ ಹೇಳ್ತಾ ಇದ್ದಾರೆ. ಏಕವಾಕ್ಯತ್ವಾದಿ ಪಕ್ಷೋಕ್ತ 10 ಪ್ರಕಾರಾನೇ ಬುದ್ಧಿ ಸೌಕರ್ಯ ಯಾನ್ ಅನುವದನ್ ನಿಗಮಯತಿ. ಇಪ್ಪಡಿ ತಿರುಮಂತ್ರಂ 1 ಏಕವಾಕ್ಯಮಾನಪೋದು ಉಪಾಯ ಪರಮೆನ್ನು ಕೈಂಕರ್ಯ ಪರ. 2ನೇದು ಅಲ್ಲ, ಉಪಾಯ ಪರ ಅವನೇನೆ ಸಾಧನ ಅಂತ. ವೃತ್ತಿ ಪರಮೆನ್ನು, ಈ ವೃತ್ತಿ ಅನ್ನೋದು ಕೈಂಕರ್ಯ. 2ನೇದು ವಾಕ್ಯ ದ್ವಯಮಾನ ಪೋದು 2 ವಾಕ್ಯ ಅಂತ ತಗೊಂಡ್ರೆ. 3ನೇದು ಸ್ವರೂಪ ಪರ ಎನ್ರು. 4 ಅನ್ವಯ ವ್ಯತಿರೇಕ ಮುಖೇನ ಸಮರ್ಪಣ ಪರಮೆನ್ರು. 5 ಪುರುಷಾರ್ಥ ಪ್ರಾರ್ಥನಾ ಪರಮೆನ್ನು. 3 ವಾಕ್ಯತ್ರಯಮಾನವಾದ 5ನೇದು. ಆದ್ಮೇಲೆ 6 முதல் 2 ಪದಮಂ ಸ್ವರೂಪ ಪರಮಾಯ್ ಮೇಲ್ ಪದಮಂ ಪುರುಷಾರ್ಥ ಪ್ರಾರ್ಥನಾ ಪರಮೆನ್ರು. 7ನೇದು ಪ್ರಣವಂ ಸ್ವರೂಪ ಪರಮಾಯ್ ಮೇಲ್ 2 ಪದಮಂ ಅರಿಷ್ಟ ನಿವೃತ್ತಿ ಇಷ್ಟ ಪ್ರಾಪ್ತಿ ಪ್ರಾರ್ಥನಾ ಪರಮೆನ್ರು. 8ನೇದು ಇಕ್ಕಟ್ಟಳಿயிலே ಪ್ರಥಮ ಪದಂ ಸ್ವರೂಪ ಪರಮಾಯ್ ಮೇಲ್ 2 ಪದಂ ಉಪಾಯ ಪರಮೆನ್ರು. 9ನೇದು ಪ್ರಥಮ ಪದಂ ಸಮರ್ಪಣ ಪರಮಾಯ್ ಮೇಲ್ 2 ಪದಮಂ ಫಲ ಪ್ರಾರ್ಥನಾ ಪರಮೆನ್ರು. 10ನೇದು பதத்ரயமும் அடைவே தத்துவோபாய புருஷார்த்த பிரார்த்தனா பரமென்றும். அனந்தார்த்த கர்ப்பமான இத்திருமந்திரத்தில் வாக்கியார்த்தத்தை 10 படியாக யதா சம்பிரதாயம் அனுசந்திருப்பார்கள். இப்படி சிலவத்தை பிரதானமாக அனுசந்தித்தாலும் மத்துள்ளவையும் ಅರ್ಥமாக கடவது. ಇಷ್ಟಕ್ಕೆ ನೋಡೋಣ 10 ಅರ್ಥಗಳೇನು ಅನ್ನೋದನ್ನು ಸಂಗ್ರಹವಾಗಿ ಹೇಳುವಂತ. ಹಿಂದೆ ಏಕವಾಕ್ಯವಾಗಿ ಭಾವಿಸೋದ್ರಿಂದ 2 ಅಭಿಪ್ರಾಯಗಳು, 2 ವಾಕ್ಯಗಳಾಗಿ ಭಾವಿಸೋದ್ರಿಂದ 3 ಅಭಿಪ್ರಾಯಗಳು, 3 ವಾಕ್ಯಗಳಾಗಿ ಭಾವಿಸೋದ್ರಿಂದ 5 ಅಭಿಪ್ರಾಯಗಳು ತೋರುತ್ತವೆ ಎಂದು ಎಲ್ಲ ಬಂದಾಯ್ತು. ಇದು ಹಿಂದೆ ನಾವೆಲ್ಲ ಇದರದೆಲ್ಲ ಚರ್ಚೆ ಎಲ್ಲ ಮಾಡಿದ್ದಾಯ್ತು. ವಿಸ್ತರಿಸಿ ಉಪಪಾದಿಸಿ ಹೀಗೆ 10 ಯೋಜನೆಯಿಂದ 10 ಅರ್ಥಗಳನ್ನ ಪ್ರದರ್ಶಿಸಿದ್ರು.
ಅವುಗಳನ್ನ ಜ್ಞಾಪಕದಲ್ಲಿ ಇಟ್ಟುಕೊಂಡು ಅನುಸಂಧಾನ ಮಾಡೋದಕ್ಕಾಗಿ ಸಂಗ್ರಹಿಸಿ ಹೇಳ್ತಾ ಇದ್ದಾರೆ. ಇಪ್ಪಡಿ ಈ ಮೇಲೆ ಉಪಪಾದಿಸಿದ ರೀತಿಯಲ್ಲಿ ತಿರುಮಂತ್ರ ಮೂಲ ಮಂತ್ರವು ಏಕವಾಕ್ಯ ಮಾನಬಹುದು. ಒಂದು ವಾಕ್ಯ ಅಂತ ಭಾವಿಸಿದಾಗ ಒಂದು ಉಪಾಯ ಪರ, ಎರಡು ವೃತ್ತಿಪರ ಎಂದು, ಶೇಷ ವೃತ್ತಿಪರವಾದ ನಮಸ್ಕಾರ ಕೈಂಕರ್ಯ ಪರವೆಂದು. ಎರಡನೇದು ವಾಕ್ಯ ದ್ವಯಮಾನಬಹುದು. ಎರಡು ವಾಕ್ಯ ಎಂದು ಭಾವಿಸಿದಾಗ ಒಂದು ಸ್ವರೂಪ ಪರ, ಶೇಷತ್ವ ರೂಪ ಸ್ವರೂಪ ಪರ. ಎರಡು ಅನ್ವಯ ವ್ಯತಿರೇಕ ಮುಖೇನ ಸಮರ್ಪಣ ಪರಮೆಂದು. ಇಲ್ಲಿ ಸಮರ್ಪಣವು ಭರ ಸಮರ್ಪಣೆ, ಅದು ಅನ್ವಯ ಮುಖೇನ ಅಂದ್ರೆ ಪರಮ ಪುರುಷನಿಗೇನೇ ಸರ್ವಭರ ಎಂದು, ವ್ಯತಿರೇಕ ಮುಖೇನವಾದರೆ ಅದು ತನಗಲ್ಲ ಎಂಬ ಭಾವನೆಗಳನ್ನು ತೋರ್ಪಡಿಸುವುದು ಎಂದು. ಮೂರನೇ ಅರ್ಥ ಎರಡು ವಾಕ್ಯ ಅಂತ ಪಟ್ಟಾಗ ಪುರುಷಾರ್ಥ ಪ್ರಾರ್ಥನಾ ಪರಮೆಂದು, ನಿತ್ಯ ಕೈಂಕರ್ಯದ ಪ್ರಾರ್ಥನಾ ರೂಪವಾದ್ದೆಂದು. ಮೂರನೇದು ವಾಕ್ಯತ್ರಯ ಮಾನಬಹುದು. ಮೂರು ವಾಕ್ಯ ಎಂದು ಭಾವಿಸಿದಾಗ ಇದರಲ್ಲಿ 5 ಅರ್ಥಗಳು. ಮೊದಲನೇದು ಎರಡು ಪದ ಅಂದ್ರೆ ಓಂ ನಮಃ ಎಂಬ ಮೊದಲಿನ 2 ಪದಗಳು ಭಗವಂತನ ಸ್ವರೂಪ ಪರಮಾಯಿ ಶೇಷ ಭಾವವನ್ನು ತಿಳಿಸೋದಾಗಿ. ಮೇಲ್ಪದ ಮುಂದಿನ ಪದ ನಾರಾಯಣಾಯ ಎಂಬ ಪದ ಪುರುಷಾರ್ಥ ಪ್ರಾರ್ಥನಾ ಪರಮೆಂದು, ಪುರುಷಾರ್ಥ ಪ್ರಾರ್ಥನಾ ಬೋಧಕ ಎಂದು. ಎರಡನೇ ಅರ್ಥ ಪ್ರಣವ ಸ್ವರೂಪ ಪರಮಾಯಿ, ಪ್ರಣವ ಓಂಕಾರದ ಸ್ವರೂಪ, ಪ್ರಣವೋ ಶೇಷ ಭಾವ ಬೋಧಕ ಎಂದು. ಅದರ ಮುಂದಕ್ಕೆ ಇರುವಂತಹ 2 ಪದ ಮೇಲ್ 2 ಪದ ಮಿಕ್ಕ 2 ಪದಗಳಾದ ನಮಃ ನಾರಾಯಣಾಯ ಎಂಬುವು ಅನಿಷ್ಟ ನಿವೃತ್ತಿ ಇಷ್ಟ ಪ್ರಾಪ್ತಿ ಪರ ಎಂದು ಕೂಡ. ಮೂರನೇ ಅರ್ಥ ಇಕ್ಕಟ್ಟಳೆಯಿಲೆ ಈ ಮೇಲೆ ಹೇಳಿದ ಪ್ರಕಾರವಾಗಿಯೇ ಪ್ರಥಮ ಪದಂ ಓಂಕಾರವು ಸ್ವರೂಪ ಪರಮಾಯಿ ತನ್ನ ಶೇಷಭಾವವನ್ನು ಪ್ರದರ್ಶಿಸುವುದಕ್ಕಾಗಿ. ಮೇಲಿರುಂಡು ಪದಂ ಮೇಲೆ ಕೀಳೆ ಅಂದ್ರೆ ಮುಂದೆ ಹೇಳುವಂತಹದ್ದು, ಕೀಳೆ ಅಂದ್ರೆ ಹಿಂದೆ ಹೇಳಿದ್ದು ಅಂತ. ಮೇಲ್ ಇರುಂಡು ಪದಂ ನಮಃ ನಾರಾಯಣಾಯ, ಪ್ರಣವಾದ್ಮೇಲೆ ಅದೇ ತಾನೆ ನಮಃ ನಾರಾಯಣಾಯ. ಮುಂದಿನ ಪದಗಳು ಉಪಾಯ ಪರಮೆನ್ನು, ಉಪಾಯವನ್ನು ಬೋಧಿಸುತ್ತೆ ಎಂದು. ನಾಲ್ಕನೇದು ಪ್ರಥಮ ಪದಂ ಓಂಕಾರವು ಸಮರ್ಪಣ ಪರಮಾಯ್ ಭರ ಸಮರ್ಪಣ ಪರವಾಗಿ. ಮೇಲಿರುಂಡು ಪದಂ ನಮಃ ನಾರಾಯಣ ಎಂಬುವ ಫಲಪ್ರಾರ್ಥನಾ ಪರಮೆನ್ನು ಪುರುಷಾರ್ಥ ಪ್ರಾಪ್ತಿಯನ್ನು ಬೋಧಿಸುತ್ತೆ ಅಂತ. ಐದನೇ ಅರ್ಥ ಪದತ್ರಯಂ ಪ್ರಣವ ನಮಃ ನಾರಾಯಣಾಯ ತ್ರಯ ಮೂಲ ಮಂತ್ರದ 3 ಪದಗಳು ತತ್ವ ಉಪಾಯ ಪುರುಷಾರ್ಥ ಪ್ರಾರ್ಥನಾ ಪರಮೆನ್ನು ಕ್ರಮೇಣ ತತ್ವ ಉಪಾಯ ಪುರುಷಾರ್ಥ ಪ್ರಾರ್ಥನೆ ಬೋಧಿಸುವುದೇ. ಅನಂತಾರ್ಥ ಗರ್ಭಮಾನ ಹೀಗೆ ಅನೇಕ ಅಭಿಪ್ರಾಯಗಳನ್ನು ಒಳಗೊಂಡಿರುವಂತಹ ತಿರುಮಂತ್ರ ಮೂಲ ಮಂತ್ರದಲ್ಲಿ ವಾಕ್ಯಾರ್ಥத்தை 1-2 ವಾಕ್ಯಗಳಾಗಿ ಭಾವಿಸಿದ ಯೋಜನೆಗಳಿಂದ ಉಂಟಾದ ಅರ್ಥಗಳನ್ನ ಯಥಾ ಸಂಪ್ರದಾಯಂ ಪ್ರಪನ್ನರುಗಳಾದಂತಹ ಆಚಾರ್ಯರುಗಳು ಸಂಪ್ರದಾಯ ರೀತ್ಯ ಉಪದೇಶಿಸಿದ ರೀತಿಯಲ್ಲಿ ಅನುಸಂಧಿಪ್ಪಾರ್ಗಳು ಶಿಷ್ಯರುಗಳು ಅನುಸಂಧಾನ ಮಾಡ್ತಾರೆ ಎಂಬ ಭಾವ. ಸಂಪ್ರದಾಯ ರೀತ್ಯ ಉಪಪಾದಿತವಾದುದರಿಂದ ಇವೆಲ್ಲವೂ ಗ್ರಾಹ್ಯಗಳೇ ಎಂಬ ಭಾವ. ಹೀಗೆ ವಾಕ್ಯೇಕತ್ವೇ ಯೋಜನದ್ವೇ ಸೇವಾಖ್ಯ ದ್ವಯೇ ತಥಾ ವಾಕ್ಯತ್ರಯೇ ಪಂಚಚೋಕ್ತಾಸ್ತಾಹ ಪೃಥಕ್ ಗೀರಿತಾಹ ಎಂದು ಹೇಳಿರುವ ಮೇರೆಗೆ ಒಂದು ವಾಕ್ಯವಾಗಿ ಬಯಸಿದ್ರೆ 2 ಯೋಜನೆ, 2 ವಾಕ್ಯವಾದ್ರೆ 3 ಯೋಜನೆ, 2 3 5 ಆಯ್ತು, 3 ವಾಕ್ಯ ಆದ್ರೆ 5, ಒಟ್ಟು ಎಲ್ಲ 10 ಯೋಜನೆಗಳು ಎಂಬ ಭಾವ. ಈ 10 ಯೋಜನೆಗಳಲ್ಲಿ ಕೆಲವರು ಒಂದೊಂದೇ ಪ್ರಧಾನಾರ್ಥವಾಗಿ ಭಾವಿಸೋದಾದ್ರೆ ಮಿಕ್ಕ ಅರ್ಥಗಳು ಬಿಟ್ಟು ಹೋಗುವ ನ್ಯೂನತೆ ಉಂಟಾಗಲ್ವೇ ಅಂದರೆ ಮಿಕ್ಕ ಅರ್ಥಗಳು ಅರ್ಥವಾಗಿ ತೋರಿ ಬರೋದ್ರಿಂದ ಏನನ್ನೋ ಆಕ್ಷೇಪಕ್ಕೆ ಕಾರಣ ಇಲ್ಲ ಎಂಬ ಅಭಿಪ್ರಾಯದಿಂದ ಮುಂದಿನ ವಾಕ್ಯವನ್ನು ಅನುಗ್ರಹಿಸ್ತಾರೆ. ಇಪ್ಪಡಿ ಹೀಗೆ ಸಂಗ್ರಹಿಸಿ ಹೇಳಿದಂತಹ 10 ವಿಧ ಅರ್ಥಗಳಲ್ಲಿ ಶಿಲವತ್ತೆ ಕೆಲವನ್ನ ಪ್ರಧಾನಮಾಹ ಅನುಸಂಧಿತ್ತಾಲು, ಕೆಲವರು ತಮಗೆ ಸಂಪ್ರದಾಯ ರೀತಿಯ ಒಂದು ಮುಖ್ಯವಾಗಿ ಉಪದೇಶಿಸಲ್ಪಟ್ಟಿದ್ದು ಎಂದು ಭಾವಿಸಿ ಅನುಸಂಧಾನ ಮಾಡಿದ್ರು. ಮತ್ತುಳ್ಳವಯು ಮಿಕ್ಕ ಎಲ್ಲಾ ಅಭಿಪ್ರಾಯಗಳು ಅರ್ಥಮಾಗ ಕಡವದು ಅರ್ಥವಾಗಿ ತೋರುತ್ತದೆ. ಈ ಅಮೋಘಗಳಾದ ಭಾವಗಳೆಲ್ಲ ಮೂಲ ಮಂತ್ರದಲ್ಲಿದೆ ಎಂದು ತಮಗೆ ಪರಮ ಆಚಾರ್ಯರಾದಂತಹ ವಾದಿಹಂಸಾಂಬುವಾಹರ್ ಎಂಬ ಅಪರನಾಮವನ್ನು ಧರಿಸಿರುವಂತಹ ಆತ್ರೇಯ ರಾಮಾನುಜ ಅವರ ಗುರುಗಳಿಂದ ಪರಮ ಕೃಪೆಯ ಉಪದೇಶಿಸಲ್ಪಟ್ಟಿತ್ತೆಂದು ತಮ್ಮ ಕೃತಜ್ಞತಾ ಭಾವವನ್ನು ಪ್ರದರ್ಶಿಸಿ ಇವರು ಸೋದರ ಮಾವ ವೇದಾಂತ ದೇಶಿಗರಿಗೆ ಅಪ್ಪಿಳ್ಳಾರ್ ಅವರೇನೇ ಇವರು ಹಂಸಾಂಬುವಾಹಾರ್ಯ ಅಥವಾ ಆತ್ರೇಯ ರಾಮಾನುಜ. ಈಗ ನಾವು ಧ್ಯಾನ ಶ್ಲೋಕ ಹೇಳಿದ್ವಲ್ಲ ರಾಮಾನುಜ ದಯಾಪಾತ್ರ, ಈ ರಾಮಾನುಜ ದಯಾಪಾತ್ರ ಅಂದ್ರೆ ಪ್ರಸಿದ್ಧವಾದ ರಾಮಾನುಜಾಚಾರ್ಯರಲ್ಲ ಇದರಲ್ಲಿ ಹೇಳುವಂತದ್ದು. ರಾಮಾನುಜ ದಯಾಪಾತ್ರಂ ಜ್ಞಾನ ವೈರಾಗ್ಯ ಭೂಷಣ್
ಶ್ರೀಮದ್ ವೆಂಕಟನಾಥಾರ್ಯಂ ವಂದೇ ವೇದಾಂತ ದೇಶಿಕಂ. ರಾಮಾನುಜ ಅಂದ್ರೆ ಆತ್ರೇಯ ರಾಮಾನುಜರ ದಯೆಗೆ ಉಂಟಾಗಿ ಅವರಿಂದ ಎಲ್ಲವನ್ನು ಕಲಿತವರು ಇವರು. ಹಾಗೆ ಬರುವಂತದ್ದು. ಇದನ್ನ ತಮ್ಮ ಕೃತಜ್ಞತೆಯನ್ನು ಪ್ರದರ್ಶಿಸಿ, ಇದರಿಂದ ಇತರ ಸಿದ್ಧಾಂತಿಗಳು ಹೇಳುವ ಇತರ ಯೋಜನೆಗಳೆಲ್ಲ ಅಪಸಿದ್ಧಾಂತವಾಗಿ ನಿರಸ್ತ ಎಂದು ಹೇಳ್ತಾರೆ. ಈ ಇತರ ಸಿದ್ಧಾಂತಿಗಳು ಹೇಳುವ ಅರ್ಥಗಳಿಗೂ ತಮ್ಮ ಗುರುಪರೆಯಿಂದ ಬಂದ ಈ ಅರ್ಥಭೂಯಸ್ತ್ವಕ್ಕೂ ಅಜಗಜಾಂತರ ನ್ಯಾಯವಾಗಿ ಅವರುಗಳ ಅರ್ಥದಲ್ಲಿ ಏನೊಂದು ಸ್ವಾರಸ್ಯವೇ ಇಲ್ಲ ಎಂಬ ಭಾವನೆಯಿಂದ ಒಂದು ಪ್ರಮಾಣದ ಮೂಲಕ ಗಂಭೀರವಾಗಿ ತಿಳಿಸ್ತಾರೆ. ತದೇವಂ ಪದವಾಕ್ಯಾರ್ಥೈಹಿ ತತ್ವವಿದು ಗುರುದರ್ಶಿತೈಹಿ ತತ್ ಕುದೃಷ್ಟಿ ಕಥಿತಂ ನಿರಸ್ತಂ ಯೋಜನಾಂತರಂ 89 ಈ ಶ್ಲೋಕದಿಂದ ಹೇಳ್ತಾರೆ. ಆ ಶ್ಲೋಕದ ಅರ್ಥ ಇಲ್ಲಿ ತತ್ ತಸ್ಮಾತ್ ಆ ಕಾರಣದಿಂದ ಏವಂ ಈ ಪರಿಯಾಗಿ ತತ್ವವಿದು ಗುರುದರ್ಶಿತೈಹಿ ತತ್ವವನ್ನೆಲ್ಲ ವಿಮರ್ಶಿಸಿ ಚೆನ್ನಾಗಿ ತಿಳಿದ ತಮ್ಮ ಗುರುಗಳಾದ ಆತ್ರೇಯ ರಾಮಾನುಜರಿಂದ ತೋರಿಸಲ್ಪಟ್ಟಂತಹ ಪದವಾಕ್ಯಾರ್ಥೈಹಿ ಮೂಲಮಂತ್ರದ ಪದಗಳು ಮತ್ತು ವಾಕ್ಯಗಳ ಅರ್ಥಗಳಿಂದ ಅಥವಾ ಗುರುದರ್ಶಿತೈಹಿ ಶ್ರೀ ನಿಗಮಾಂತ ದೇಶಿಗರು ಶ್ರೀ ಯತಿವರ್ಗರನ್ನ ತಮಗೆ ಗುರುವಾಗಿ ಸಂಕಲ್ಪ ಸೂರ್ಯೋದಲ್ಲಿ ಹೇಳಿಕೊಂಡಿರೋದ್ರಿಂದ ಶ್ರೀ ಸಾರಾಸ್ವಾದಿನಿಯವರು, ಇದು ಅನೇಕ ಬಾರಿ ಹೇಳಿದ್ದೀನಿ ನಾನು, ರಹಸ್ಯ ತ್ರಿಸಾರಕ್ಕೆ ಪ್ರಸಿದ್ಧವಾದ 5 ಭಾಷ್ಯಗಳು ಸಾರಾಸ್ವಾದಿನಿ ಅವರು ಶ್ರೀ ಭಾಷ್ಯಕಾರಾದಿಗಳಿಂದ ತೋರಿಸಲ್ಪಟ್ಟ ಎಂದು ಅರ್ಥ ಮಾಡ್ತಾರೆ. ಹೀಗೆ ಭಾಷ್ಯಕಾರಾದಿಗಳಿಂದ ಸಂಪ್ರದಾಯ ರೀತ್ಯ ಬಂದ ರಹಸ್ಯತ್ರಯಗಳ ಅರ್ಥವೇ ತಮ್ಮ ಸ್ವಾಚಾರ್ಯರಿಂದ ತಮಗೆ ಲಭಿಸಿತು ಎಂಬ ಭಾವವು ಇಲ್ಲಿ ಸೂಚಿತ. ಇಲ್ಲಿ ಒಂದು ಬಹಳ ಮುಖ್ಯವಾದ ಗಮನಿಸಬೇಕಾದದ್ದು ಏನು ಅಂತಂದ್ರೆ, ಇಂದಿನ ಯುವ ಪೀಳಿಗೆ ಏನಾದ್ರು ಆಸಕ್ತಿ ತಗೊಂಡ್ರೆ ಇವರುಗಳಲ್ಲಿ ಇವೆಲ್ಲ ತುಂಬಾ ಹಳೆಯದು ಎಲ್ಲ ಹೇಳಿದ್ದು ಆಗಿನ ಕಾಲಕ್ಕೆ ಅದರದ್ದಾಯ್ತು. ಬಟ್ ಈಗಿನ ಪ್ರೆಸೆಂಟ್ ಡೇಗೆ ಇದು ಹೇಗೆ ಅಪ್ಲಿಕಬಲ್, ಅದಕ್ಕಾಗಿ ಏನಾದ್ರು ಒಂದ್ ಸ್ವಲ್ಪ ರಿಸರ್ಚ್ ಮಾಡಿ ಇನ್ನೇನಾದ್ರೂ ಒಂದು ದರ್ಶನವನ್ನ ಮತ್ತೊಂದನ್ನ ಅಲ್ಲಿ ಸೇರ್ಸೋಗಿದ್ಯಾ, ನ್ಯೂ ವ್ಯೂಸ್, ಹೊಸ ಅಭಿಪ್ರಾಯಗಳು ಅಂತಂದ್ರೆ ಇವಕ್ಕೆಲ್ಲ ಇಲ್ಲಿ ಸಾಧ್ಯವೇ ಇಲ್ಲ. ಇದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಇದ್ರ ಬಗ್ಗೆ ಇನ್ನೇನು ಚಿಂತನೆ ಮಾಡೋದಕ್ಕಿಲ್ಲ. ಅಲ್ಲಿ ಇರೋದನ್ನು ಸರಿಯಾಗಿ ತಿಳ್ಕೊಳ್ಳೋದು ಸಾಕು. ಯಥಾರ್ಥವಾಗಿ ತಿಳಿಬೇಕಾದಷ್ಟೇ ನಾವು ಮಾಡಬೇಕಾದ. ಎಲ್ಲವನ್ನ ಸಿದ್ಧ ಮಾಡಿ ಇಟ್ಟಿದ್ದಾರೆ. ನಾವು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ, ರಿಸರ್ಚ್ ಮಾಡಬೇಕಾಗಿಲ್ಲ ಅದ್ರ ಬಗ್ಗೆ. ವೇದಾಂತ ದೇಶಿಗರು ಹೇಳಿದ್ದೆಲ್ಲ ಔಟ್ಡೇಟೆಡ್ ಅಥವಾ ಅಲ್ಲಿಂದ ಮುಂದಕ್ಕೆ ಬಂದಂತ ಆಚಾರ್ಯರು ಹೇಳಿದ್ದು ಅಂತ ಖಂಡಿತ ಇಲ್ಲ. ಇದು ಶಾಶ್ವತವಾದ ಸತ್ಯ, ಎಟರ್ನಲ್ ಟ್ರೂತ್. ಎಲ್ಲಿಯ ತನಕ ಮನುಷ್ಯ ಭೂಮಿ ಮೇಲೆ ಇರ್ತಾನೋ ಅಲ್ಲಿ ತನಕನೂ ಅನ್ವಯ. ಹೇಗೆ ರಾಮ ಅಲ್ಲಿ ಹೇಳದ್ನಲ್ಲ, ನನ್ನ ಹೆಸರು ಎಲ್ಲಿ ತನಕ ಲೋಕದಲ್ಲಿ ಇರ್ತೋ ಅಲ್ಲಿ ತನಕ ಇದ್ವಾ ಅಂತ ಅವನಿಗೆ. ಹಾಗೆ ಚಿರವಾಗಿರುವಂತದ್ದು ಶಾಶ್ವತ ಸತ್ಯಗಳು, ಎಟರ್ನಲ್ ಟ್ರೂತ್ಸ್. ಯಾವುದೋ ಒಂದು ಅಭಿಪ್ರಾಯ ಆಮೇಲೆ ಬದಲಾವಣೆ ಆಯ್ತು. ಈಗ ಭೂಮಿ ಸೂರ್ಯ ಸುತ್ತಾನೆ ಅಂತ ಅಂದ್ಬಿಟ್ಟು ಎಲ್ಲ ಆ ಹೊಸ ದೇಶದವರು ನಂಬಿದವರು ಆಮೇಲೆ ಇವಾಗ ಹೇಳ್ತು ಸೂರ್ಯನ ಸುತ್ತ ಭೂಮಿ ಸುತ್ತ ಇದೆ ಅಂತ. ಹಾಗೆ ಮೊದಲಿನ ಅಭಿಪ್ರಾಯಕ್ಕೆ ವಿರುದ್ಧ ಅಭಿಪ್ರಾಯವಂತಲ್ಲ. ಆ ರೀತಿಯಲ್ಲಿ ಏನಾದ್ರು ಹೊಸದಾಗಿ ರಿಸರ್ಚ್ ಮಾಡಿ ಇನ್ನೇನಾದ್ರು ಮಾಡೋದಕ್ಕಿದ್ಯಾ ಅಂದ್ರೆ ಎಲ್ಲ ತತ್ವ ಹಿತ ಪುರುಷಾರ್ಥಗಳು ಬಹಳ ಸ್ಪಷ್ಟವಾಗಿ ಥ್ರೆಡ್ ಬೇರ್ ಡಿಸ್ಕಷನ್ಸ್ ಆಗಿ ಇದೇ ಕನ್ಕ್ಲೂಷನ್ ಅಂತ ಬಹಳ ಸ್ಪಷ್ಟವಾಗಿ ಕೊಟ್ಬಿಟ್ಟಿದ್ದಾರೆ. ವೇದಾಂತ ದೇಶಿಗರ ಆ ಪರಮತ ಭಂಗ ಕೃತಿಯನ್ನ ಓದ್ಬೇಕು ನಾವು. ಅನಂತರಂಗಾಚಾರ್ಯ ಬರಿಬೇಕಾದ್ರೆ ಅದು ಒಂದು ಕೃತಿಯನ್ನು ಸಪರೇಟ್ ಆಗಿ ಒಂದು ಗ್ರಂಥ ಮಾಡ್ತಾರೆ. ದೊಡ್ಡದಿದೆ ಅದು ಬಹಳ. ಎಲ್ಲ ಏನೇನು ದರ್ಶನಗಳಿದೆಯೋ ಪ್ರಪಂಚದಲ್ಲಿ ಎಕ್ಸಿಸ್ಟಿಂಗ್ ಆಲ್ ದಿ ವ್ಯೂಸ್ ಎಲ್ಲವನ್ನ ತಗೊಂಡು ಅದನ್ನೆಲ್ಲ ಅನಲೈಸ್ ಮಾಡಿ ಅವ್ರು ಹೇಳೋದು ಎಲ್ಲೆಲ್ಲಿ ತಪ್ಪು ಅನ್ನೋದನ್ನ ಚೆನ್ನಾಗಿ ತೋರಿಸಿ ಸರಿಯಾದದ್ದನ್ನ ಇದನ್ನ ಪಡೆಯಿರಿ ಅಂತ ಎಲ್ಲ ಹೇಳ್ಬಿಟ್ಟು ಕಡೆಯಲ್ಲಿ ವೇದಾಂತ ದೇಶಿಕರಿರ್ತಾರೆ, ಇಂದಿಗೆ ನಾನು ಈ ಎಲ್ಲದನ್ನು ಕೂಡ ಪೂರ್ವಾಚಾರ್ಯರು ಹೇಳಿರೋ ರೀತಿಯಲ್ಲಿ ಎಲ್ಲ ಚಿಂತನೆ ಮಾಡಿ ಇದನ್ನ ನಿಷ್ಕರ್ಷವಾಗಿ ಹೇಳ್ತಾ ಇದ್ದೇನೆ. ಇನ್ ಮುಂದಕ್ಕೆ ಹೊಸ ವ್ಯೂಸು, ಹೊಸ ಅಭಿಪ್ರಾಯ, ಹೊಸ ಮತ, ಹೊಸ ದರ್ಶನ, ಹೊಸ ಕಲ್ಟು ಏನೇನೋ ಬರ್ಬೋದು. ಏನು ಬಂದ್ರು ಕೂಡ ಇದು ದೀಸ್ ಆರ್ ದಿ ಮೆಜರಿಂಗ್ ಯಾರ್ಡ್ ಸ್ಟಿಕ್ಸ್ ಇಟ್ಕೊಳ್ಳಿ. ನಮ್ಮ ಪೂರ್ವಾಚಾರ್ಯರು ಇಟ್ಟಿರೋದು ಇದಕ್ಕೆ ಪೂರಕವಾಗಿದೆಯಾ, ಅದು ಯಾವುದೇ ಕಲ್ಟೋ ದರ್ಶನವೋ ಹೊಸ ವ್ಯೂಸೋ ಅಕ್ಸೆಪ್ಟ್ ಮಾಡ್ಕೊಳ್ಳಿ ನಮ್ದಕ್ ಸರಿಯಾಗಿದ್ರೆ. ಇಲ್ದಿದ್ರೆ ಅದ್ ಎಷ್ಟೇ ಯಾರೇ ಹೇಳಿರ್ಲಿ ಅದನ್ನ ಬಿಸಾಕಿ ಅಂತ ಅಂದ್ಬಿಟ್ಟು ಮೊದ್ಲೇ ಹೇಳ್ಬಿಟ್ಟಿದ್ದಾರೆ ಬಹಳ ಸ್ಪಷ್ಟವಾಗಿ. ಸೊ ಇನ್ನು ಮುಂದಕ್ಕೆ ಅದ್ರ ಬಗ್ಗೆ ಇನ್ನು ಚರ್ಚೆ ಆಗಲಿ, ಹೊಸದಾಗಿ ನಾನೇನೋ ಕಂಡುಹಿಡಿತೀನಿ ಅಂತ ಆಗ್ಲಿ ಯಾವುದಕ್ಕೂ ಅಲ್ಲಿ ಅವಕಾಶ ಇಲ್ಲ. ಅಷ್ಟು ಕ್ಲಿಯರ್ ಆಗಿ ಮಾಡಿ ಇಟ್ಬಿಟ್ಟಿದ್ದಾರೆ. ಸೊ ನಾವೊಂದ್ ರೀತಿ ಭಾಗ್ಯಶಾಲಿಗಳು. ಈಗ ರಹಸ್ಯ ತ್ರಿಸಾರಕ್ಕೆ
5 ವ್ಯಾಖ್ಯಾನಗಳು ಬಂತಲ್ಲ, ಅವರುಗಳು ಹೇಳಿದ್ದು. ದೇಶಿಕರು ಹೇಳೋದು ಏನೋ ನಾನು ಹೊಸದಾಗಿ ಏನೋ ಹೇಳ್ತಾ ಇದ್ದೀನಿ ಅಂತಲ್ಲ, ನಮ್ಮ ಆಚಾರ್ಯರು ಏನ್ ಹೇಳದ್ನೋ ಅದನ್ನು ಸ್ಪಷ್ಟೀಕರಿಸ್ತಾ ಇದ್ದೀನಿ. ಆ ರೀತಿ ಬಂದಂತ. ಮುಂದಕ್ಕೆ ಹೋಗೋಣ. ಶ್ರೀ ಭಾಷ್ಯಕಾರಾದಿಗಳಿಂದ ತೋರಿಸಲ್ಪಟ್ಟ ಅಂತ ಹೇಳಿದ್ರಲ್ಲ, ಭಾಷ್ಯಕಾರಾದಿಗಳು ಅಂದ್ರೆ ರಾಮಾನುಜರಿಂದ. ಅವ್ರಿಗೆ ಹೇಳಿದ್ಯಾರು? ಯಾಮನಾಚಾರ್ಯರು. ಯಾಮನರಿಗೆ ನಾಥಮುನಿಗಳು, ನಾಥಮುನಿಗಳಿಗೆ ವಿಶ್ವಕ್ಸೇನ. ನಮ್ಮಾಳ್ವಾರಿಂದ ವಿಶ್ವಕ್ಸೇನ, ವಿಶ್ವಕ್ಸೇನನಿಗೆ ಭಗವಂತ. ಸೊ ಮೂಲ ಅಲ್ಲಿಗೆ ಭಗವಂತನತ್ತಕ್ಕೆ ಹೋಗುವಂತ. ಶ್ರೀ ಭಾಷ್ಯಕಾರಾದಿಗಳ ಸಂಪ್ರದಾಯ ರೀತ್ಯ ಬಂದ ರಹಸ್ಯತ್ರಯಗಳ ಅರ್ಥವೇ ತಮ್ಮ ಸ್ವಾಚಾರ್ಯರಿಂದ ತಮಗೆ ಲಭಿಸಿದು ಎಂಬ ಭಾವ. ತತ್ ಕೃದೃಷ್ಟಿ ಕಥಿತಂ. ಶ್ರುತಿ ವಾಕ್ಯಗಳಿಗೆ ಅಪಾರ್ಥಗಳನ್ನು ಕಲ್ಪಿಸುವ ಈ ಅಪಸಿದ್ಧಾಂತಗಳಿಂದ ಹೇಳಲ್ಪಟ್ಟಂತಹ ಯೋಜನಾಂತರ ಬೇರೆ ಯೋಜನೆ ಅಕಾರ ಮಕಾರಾರ್ಥ ಸಾಮಾನಾಧಿಕರಣ್ಯ ಹೇಳಲ್ಪಟ್ಟಿರೋದ್ರಿಂದ ಅಭೇದದ ಉಪಾದನೆಯೋ ಎಂಬ ಯೋಜನಾಂತರವು ನಿರಸ್ತ. ಅಭೇದ ಭಗವಂತನಿಗೂ ಇದಕ್ಕೂ ಅಂದ್ರೆ ಏಕ ಹೇಳೋದು. ಅದ್ವೈತ, ಬರೀ ಅದ್ವೈತ ಇದೆಯಲ್ಲ, ಅದನ್ನ ನಿರಸ್ತನ ಮಾಡಿದ್ದು. ಅದು ನಿರ್ಗುಣ ಬ್ರಹ್ಮೋಪಾಸನೆ. ನಮ್ದು ಸಗುಣ ಬ್ರಹ್ಮೋಪಾಸನೆ. ಎಷ್ಟೆಷ್ಟು ಬೇರೆ ಆಗತ್ತೆ ಅನ್ನೋದಲ್ಲಿ ಬರುವಂತಹದ್ದು. ನೈರಾತ್ಮ್ಯವಾದ, ಆತ್ಮಗಳೇ ಇಲ್ಲ, ನೀನೇ ಬ್ರಹ್ಮ, ನಿನಗ್ ನೀನೇ ಪೂಜೆ ಮಾಡ್ಕೊ. ಅದಕ್ಕೆ ತಮ್ಮನ್ ತಾವೇ ಸುತ್ಕೊಳ್ಳೋದು. ಅವ್ರು ಪೂಜೆ ಮಾಡಿದ್ರೆ ಸೋಹಂ ಭಾವೇನ ಪೂಜೆಯತ್. ಇದೆಲ್ಲ ಶ್ರುತಿಗಳಿಗೆ ವಿರೋಧವಾದದ್ದು. ನಾವೇ ಭಗವಂತ ಎಂದಿಗೂ ಆಗೋಲ್ಲ. ನಮ್ಮಾಳ್ವಾರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾಯ್ತದೆ. ಕೂರು ಹಮಿಹ ಒತ್ತೊಡು ನೋಕಿ ಎಲ್ಲಾ ಬಿಟ್ಟ ಅನ್ನೋದ್ರಲ್ಲಿ. ಹೀಗೆ ಅನೇಕ ಇವುಗಳಲ್ಲಿ ಹೇಳ್ತಾ ಬರುವಂತಹದ್ದು. ಪ್ರಣವದ ವಿಷಯದಲ್ಲಿ ಅದ್ವೈತಿಗಳ ಅಭಿಪ್ರಾಯ ಹೇಗೆ ಅಂತಂದ್ರೆ, ಅಕಾರವಾಚ್ಯನಿಗೂ ಮಕಾರವಾಚ್ಯನಿಗೂ ಉಕಾರವು ಅವಧಾರಣವಾಗಿ ಐಕ್ಯವನ್ನ ಉಪಪಾದಿಸುತ್ತೆ. ಜೀವಾತ್ಮನಿಗೂ ಪರಮಾತ್ಮನಿಗೂ ಐಕ್ಯ, ಅವನಿವನು ಒಂದೇನೆ ಅಂತಾರೆ ಅವರು. ಅದಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿ, ರಾಮಾನುಜರು ಕಳಿಸಿದ 6 ಪ್ರಶ್ನೆಯಲ್ಲಿ ಕಂಚಿಯ ವರದರಾಜ ಇವ್ ಪ್ರಶ್ನೆ ಕೇಳೋಕ್ ಮೊದ್ಲೇನೆ ಉತ್ತರ ಹೇಳ್ಬಿಟ್ಟ. ಭೇದಂ ಇದೆ ಅಂತ ಅಂದವನು. ನಾನೇ ಪರತತ್ವ, ಜೀವಾತ್ಮನಿಗೂ ಪರಮಾತ್ಮನಿಗೂ ಭೇದ ಇದೆ. ದೇ ಕ್ಯಾನ್ ನೆವರ್ ಬಿ ಒನ್, ಆಗೋಲ್ಲ. ಉಪನಿಷತ್ಗುಣತೆ ಬ್ರಹ್ಮ ಇವಸನ್ ಬ್ರಹ್ಮಾಪ್ಯೇತಿ, ಬ್ರಹ್ಮವೇ ಆಗ್ಬಿಡ್ತಾನೆ ಅಂದ್ರೆ ಬ್ರಹ್ಮನಿಗೆ ಸಮನ ಆಗ್ತಾನೆ. ಇವ್ ನೋಡಿದ್ರೆ ಒಳ್ಳೆ ಥೇಟ್ ಅವನೇ ಕಣು ಅಂದ್ರೆ ಅವನೇ ಆಗ್ಬಿಡ್ತಾನ. ಇವನು ಅವನಂತೆ ರೂಪ ಇರ್ಬೋದು, ಅಥವಾ ಅವನಂತೆ ನಡೆ ನುಡಿ, ಅವನು ಮಾತನಾಡೋ ಸ್ಟೈಲು ಅವನಿಗಾಯ್ತು ಅಂತ. ಥೇಟ್ ಅವನೇನೆ ಅಂತಂದ್ರೆ ಅವನೇ ಆದನೋ? ಈ ಎಲ್ಲ ಚರ್ಚೆಗಳು ಎಲ್ಲ ನಡೆದಿದೆ ಅಲ್ಲಿ. ಸೊ ಅದರಿಂದ ಭಗವಂತನಿಗೂ ಜೀವಾತ್ಮನಿಗೂ ಭೇದ ಖಂಡಿತ ಇದೆ. ಉಕಾರ ಅವಧಾರಣವಾಗಿ ಐಕ್ಯವನ್ನು ಉಪಪಾದಿಸಿದೆ ಇತ್ಯಾದಿ ಯೋಜನಾಂತರಗಳೆಲ್ಲ ನಿರಸ್ತ ಎಂಬ ಅಭಿಪ್ರಾಯ. ಈ ತಿರುಮಂತ್ರಿಯಲ್ಲಿ ಈಗ ಈ ಮಾತುಗಳು ನೋಡಿ, ಮುಂದಕ್ಕೆ ದೇಶಿಗರ ಮಾತನ್ನೇ ನೋಡೋಣ. இத்திருமந்திரத்தில் பாஹ்ய குதிருஷ்டி மதங்களால் கலக்க ஒண்ணாத தெளிவுடையவனை பிரஜா பிராசாதம் ஆருஹ்ய ஹி ಶೋಚತೋ ಜನಾನೆ ಅಶೋಚತೋ ಜನಾನೆ ಭೂಮಿಸ್ಥಾನಿವ ಶೈಲಸ್ಥೋ ಹಿ ಅಜ್ಞಾನ ಪ್ರಾಜ್ಞ ಪ್ರಪಶ್ಯತಿ ಎಂಗಿರದೆ ಜ್ಞಾನೇನ ಹೀನ ಪಶುಭಿ ಸಮಾನ ಎಂಗಿರವಿಡತ್ತಿಲೋ ಜ್ಞಾನಮೆಂಗಿರದು ಇತ್ತೆಳಿವೈ. இப்படி தெளிந்தவன் ந பிரஹ்யதி சம்மானே நாவமானேனு தப்பியதே கங்காஹ்ரத இவாக்ஷோபியோ எஸ் பண்டித உச்சதே என்கிறபடியே மான அவமானிகளில் ಕಲಂಗಾನೆ. ಅಷ್ಟಕ್ಕೆ ನೋಡೋಣ. ಮೇಲಿನ ಕಾರ್ಯಕ್ಕೆ ಅಭಿಪ್ರಾಯ ವಿಶದೀಕರಿಸಿ ಹೇಳ್ತಾರೆ. ಹೀಗೆ ಸತ್ ಸಂಪ್ರದಾಯ ರೀತಿಯ ಮೇಲೆ ತಾವು ಉಪಪಾಸಿದ ರೀತಿಯಲ್ಲಿ ಮೂಲ ಮಂತ್ರದ ಅಮೋಘ ಅರ್ಥಗಳನ್ನೆಲ್ಲ ಸದಾಚಾರ್ಯರಿಂದ ಅಧಿಕರಿಸಿ ಪ್ರಪನ್ನನ ಮಹನೀಯತೆಯನ್ನು ಕೊಂಡಾಡಿ ಅಂತಹ ಸುಕೃತ ಇಲ್ಲದಿರುವುದು ಕುದೃಷ್ಟಿಯ ಅವಿಜ್ಞತೆ ಎಂದು ಹೇಳ್ತಾರೆ. ಸತ್ ಸಂಪ್ರದಾಯ ದೀಪಿಕಾ ಅಂತ ಒಂದು ಗ್ರಂಥ ಬಂತು. ಆಚಾರ ಕಾಂಡ ಅಂತ ಒಂದು ಬರೆದಿದ್ರು ಹಿಂದೆ, ಗ್ರಾಮಂ ಜನಾರ್ದನ ಹಿಂಗಾರ್ ಅಂತ. ಈ ಗ್ರಂಥಗಳಲ್ಲಿ ಏನು ಅಂದ್ರೆ ಆನ್ಹೀಕ ಪ್ರತಿಗೆ ಬೆಳಗ್ಗೆ ಎದ್ದ ಕ್ಷಣದಿಂದ ರಾತ್ರಿ ತನಕ ಏನಿದೆಯೋ ರಾಮಾನುಜರ ಬದಲ ನಿತ್ಯ ಗ್ರಂಥ, ಅದಾದ್ಮೇಲೆ ಬೇರೆ ಆಚಾರ್ಯರುಗಳು ಏನೆಲ್ಲ ಹೇಳ್ತಾ ಬಂದ್ರೋ ಅವುಗಳನ್ನೇ ಕ್ರೋಢೀಕರಿಸಿ ಹೇಳಿದ್ದು.
ಯಾಕೆ ಹೇಳಿದೆ ಅಂದ್ರೆ ಸಂಪ್ರದಾಯ ರೀತಿ ಸತ್ ಸಂಪ್ರದಾಯ ದೀಪಿಕಾ. ಸತ್ ಸಂಪ್ರದಾಯ ಯಾವುದು? ಯಾರು ಪೂರ್ವಾಚಾರ್ಯರು ಹೇಗೆ ನಡೆಸ್ತಾ ಇದ್ರು ಅದನ್ನ, ಅದ್ರ ಪ್ರಕಾರ ಈಗ ಮೃತ್ತಿಕಾ ಶೌಚ ಅಂತ ಹುತ್ತದ ಮಣ್ಣನ್ನ ತಂದಿಟ್ಕೊಂಡು ಅದರಿಂದ ಶೌಚ ಮಾಡ್ಕೊಳ್ಳೋದು ಎಲ್ಲ ಪೂರ ಈಗ ಹೋಯ್ತು. ಈಗ ಅಗ್ನಿ ಒಳಗಡೆ ಎಲ್ಲ ಸೌದೆ ಇದನ್ನ ಇಟ್ಕೊಂಡು ಅದರಿಂದ ಮಾಡ್ತಾ ಇದ್ದಿದ್ದು, ಈಗ ಗ್ಯಾಸ್ ಸ್ಟವ್ಗಳು ಬಂತು. ನೀವು ಬದಲಾವಣೆಗಳನ್ನು ಮಾಡ್ಕೊಳ್ಳಿ, ಆದ್ರೆ ಮೂಲದನ್ನ ಬಿಡಬಾರ್ದು. ಹೊಸ ಚಿಗುರು ಹಳೆ ಬೇರು, ಕೂಡಿರಲು ಮರ ಸೊಬಗು. ಹೊಸ ಯುಕ್ತಿ ಹಳೆ ತತ್ವದೊಡನೆ ಸೇರಿದ್ರೆ ಅದು. ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನಜೀವನಕ್ಕೆ ಅಂದ್ರು. ಇವರು ಬೇರೆ ಸ್ಮೃತಿಗಳೇ ಈ ಮಾತನ್ನ ಹೇಳುತ್ತೆ. ಮಂಕುತಿಮ್ಮನ್ ಕಗ್ಗದ ಹೇಳಿದ್ದೆ ನಾನು, ಅದಕ್ಕಾಗಿ ಅಲ್ಲಿಂದ ಬಂತು ಅಂತಲ್ಲ. ಸ್ಮೃತಿಗಳು ಇಂದಿಗೆ ಈ ಮತ ಉಚಿತ, ಮುಂದಕ್ಕೆ ಕಾಲದಲ್ಲಿ ದೇಶ ಕಾಲ ಇದರಲ್ಲಿ ಬದಲಾವಣೆ ಆದಾಗ ಆ ಕಾಲಕ್ಕೆ ಸರಿಯಾಗಿ ಆ ಬದಲಾವಣೆ ತಗೊಳ್ಳಿ, ಆದ್ರೆ ಮೂಲವನ್ನ ಬಿಡದಿರಿ. ಅದು ಹೇಗೆ ಅನ್ನೋ ಉದಾಹರಣೆ ತುಂಬಾ ಚೆನ್ನಾಗಿ ಕೊಟ್ಟಿದ್ರು DVG. ಮರ ಹಳೆದು, ಬೇರೆ ಹಳೆದಾಗೆ ಇರ್ಬೇಕು, ಆದ್ರೆ ಚಿಗುರು ಹೊಸದಾಗಿರ್ಬೇಕು. ಹಾಗೆ ಹೊಸ ದರ್ಶನ, ಈ ಸೈಂಟಿಫಿಕ್ ಮತ್ತೊಂದು ಏನ್ ಹೇಳ್ತಿರೋ ಇದಕ್ಕೆ ಆ ಅಪ್ರೋಚ್ ಇಟ್ಕೊಳ್ಳಿ, ಆದ್ರೆ ಮೂಲ ಏನಿದೆಯೋ ಅದನ್ನ ಬಿಡಬಾರ್ದು. ಬೇಸಿಕ್ ಆಗಿ ವೈಜ್ಞಾನಿಕ ಅನ್ನೋ ಪದವೇನೆ ಇಟ್ ಇಸ್ ನಾಟ್ ಕರೆಕ್ಟ್. ವೈಜ್ಞಾನಿಕವಾಗಿ ಸಂಧ್ಯಾ ವಂದನೆ ಏನ್ ಅವರೆಲ್ಲ ಮೂರ್ಖರ ಹಿಂದಿನವರು, ಈಗಿನವರೇ ವಿಜ್ಞಾನಿಗಳು, ಇದರಿಂದ ಅದನ್ನ ಹೇಳಿ ಮಾಡುವಂತಹದ್ದು ಅಂತ ಅರ್ಥವಿಲ್ಲದೆ ಇದು. ಈ ಮಾಡರ್ನ್ ಸೈನ್ಸ್ ಅನ್ನೋದು ಪ್ರತ್ಯಕ್ಷದಲ್ಲಿ ಬರುತ್ತಷ್ಟೇ. ನಾನು ಬೀಯಿಂಗ್ ಎ ಸೈನ್ಸ್ ಗ್ರಾಜ್ಯುಯೇಟು, ನಾನು ಅದ್ರಲ್ಲಿ ಹೇಳ್ತೀನಿ, ಅದ್ರ ಲಿಮಿಟೇಷನ್ಸ್ ಅಷ್ಟೇನೆ. ನಿಜವಾದ ವಿಜ್ಞಾನ, ವಿಶೇಷವಾದ ಜ್ಞಾನ ವಿಜ್ಞಾನಿ ಅಂತ ಅನ್ನೋದು. ವಿಶೇಷವಾದ ಜ್ಞಾನ ಇವ್ರಿಗಿಲ್ದಲೇ ಇದ್ದಿದ್ರೆ ಹೇಳ್ತಾ ಇದ್ರ? ಎಷ್ಟೋ ಸಹಸ್ರ ವರ್ಷಗಳ ಹಿಂದೆ ತಮ್ಮ ತಪಸ್ಸಿನಿಂದಲೇ ಎಲ್ಲವನ್ನು ಕಂಡುಕೊಂಡ್ರಲ್ಲ ಇವರು. ಅವಾಗ ಏನು ಯಾವ ಟೆಲಿಸ್ಕೋಪ್ ಇತ್ತ? ಗ್ರಹಗಳ ಗತಿಯನ್ನ ಯಾವ್ದು 5,000 ವರ್ಷ ಆದ್ಮೇಲೆ ಯಾವತ್ತು ಬೆಳಗ್ಗೆ ಎಷ್ಟು ಗಂಟೆ ಎಷ್ಟು ಸೆಕೆಂಡಿಗೆ ಗ್ರಹಣ ಆಗತ್ತೆ ಅನ್ನೋದನ್ನ ಫಸ್ಟೇ ಬರೆದಿಟ್ಟಿದ್ರು. ಹೇಗ್ ಸಿಕ್ತು ಇವರಿಗೆ? ಇವರು ವಿಜ್ಞಾನಿಗಳಲ್ವೋ? ಅವ್ರು ಹೇಳಿದಕ್ಕೆ ಮೊದಲೇ ತಂದುಬಿಟ್ಟು ಇಲ್ಲಿ ಈ ಸೈಂಟಿಫಿಕ್ ಆಗಿ ಅಂತ ಅಂದ್ಬಿಟ್ಟು ಮೈಸೂರಿನಲ್ಲಿ ಯಾರೋ ಒಬ್ರು ಎಲ್ಲದಕ್ಕೂ ಬರೆದ್ರು, ವೈಜ್ಞಾನಿಕವಾಗಿ ಸಂಧ್ಯಾ ವಂದನೆ, ವೈಜ್ಞಾನಿಕವಾಗಿ ಕಿವಿಗೆ ಸುತ್ಕೊಳ್ಳೋದು. ಹಿಂದೆ ಒಂದ್ಸಲ ಹೇಳಿದ್ದೆ ಅನ್ಸುತ್ತೆ. ಇಲ್ಲೇನೋ ಒಂದ್ ವೇಗಸ್ ಅಂತ ನರ್ವ್ ಇದೆಯಂತೆ, ಅದನ್ನ ಸುತ್ಕೊಂಡ್ರೆ ಅದು ಸ್ಟಿಮ್ಯುಲೇಟ್ ಆಗುತ್ತೆ, ಅದರಿಂದ ಇವನಿಗೆ ಎಕ್ಸ್ಕ್ರೀಷನ್ ಈಸ್ಟ್ ಆಗ ಆ ಕುತರ್ಕಗಳನ್ನ ಇದ್ ಮಾಡೋದ್ ತರದಲ್ಲಿ ಇದನ್ನ ಹೇಳೋದು. ಪುರುಷರಿಗೇನೋ ಜನ್ವಾರ ಇದೆ, ಸ್ತ್ರೀಯರಿಗೆ ಕಾಲ ಪ್ರಕೃತಿ ಆಗೋದು ಬೇಡವಾ? ಅವ್ರೇನ್ ಕಿವಿ ಸುತ್ಕೋಬೇಕಾ, ಇಲ್ಲ ಕಿವಿ ಹಿಡ್ಕೋಬೇಕಾ? ಏನ್ ಅರ್ಥಹೀನವಾದಂತ ಆರ್ಗ್ಯುಮೆಂಟ್ಸ್ ಇದು. ಸೈಂಟಿಫಿಕ್ ಆಗಿ ಕೊಟ್ಬಿಟ್ರು, ಹಾ ಹೂ ಅನ್ಕೊಂಡು ಹೇಳುವಂತದ್ದು ಮೂರ್ಖತನೆ. ಎಲ್ಲವೂ ಬಹಳ ಸ್ಪಷ್ಟವಾಗಿದೆ ನಮ್ಮಲ್ಲಿ. ಸಾರಾಂಶ ಇಷ್ಟು, ಏನು ಕೊಟ್ಟಿದ್ದಾರೆ ಪರಮ ವೈಜ್ಞಾನಿಕವಾಗಿಯೇ ಕೊಟ್ಟಿರುವಂತಹದ್ದು. ಅದಕ್ಕೆ ಮಾಡರ್ನ್ ಸೈನ್ಸ್ ಇನ್ ಲೇಬಲ್ ಹಚ್ಚಬೇಕಾಗಿಲ್ಲ. ಇಟ್ ಇಸ್ ನಾಟ್ ರಿಕ್ವೈರ್ಡ್. ಅದು ಅಬದ್ಧವಾಗತ್ತೆ, ಅದಕ್ಕೆ ಏನೇನೋ ವಿಪರೀತ ಇದುಗಳಾಗುತ್ತೆ. ಇದನ್ನೇ ಯೋಜನಾಂತರ ಅಂತ ಇಲ್ಲಿ ಖಂಡಿಸ್ತಾ ಇರೋದು. ನಮಗೆ ಪೂರ್ವ ಸಂಪ್ರದಾಯ, ಪೂರ್ವೇ ಏತದೋಚುಹು. ತಿರುಪ್ಪವಿನಲ್ಲಿ ಮೇಲೆ ಯಾರ್ ಶೈವನ ವೇಂಡುವನ ಕೆಟ್ಟಿಯಲ್ ஞாலத்தை எல்லாம் ನಡುಂಗ ಮುರಲ್ವನ. ಮೇಲೆ ಯಾರ್ ಶೈವನ ಅಂತಂದ್ರೆ ಯಾರು ಮೇಲೆ ಯಾರ್ ಅಂತಂದ್ರೆ ಹಿಂದಿನವ್ರು ಏನ್ ಹೇಳಿದ್ರು ಅದನ್ನ ನಾವು ತಿಳಿಸ್ತಾ ಇದ್ದೀವಿ ಅಂತಾರೆ. ಸೊ ಆ ಹಿಂದೆ ಅಂತ ಹೋದ್ರೆ ಅದು ನೇರವಾಗಿ ಭಗವಂತನಿಗೆ ಹೋಗುವಂತದ್ದು, ಭಗವನ ಮುಖದಿಂದನೇ ಬಂದಂತದ್ದು. ಲೋಕದಲ್ಲಿ ಒಬ್ಬೊಬ್ಬರು ಹೇಗ್ ಬಾಳ್ಬೇಕು ಅನ್ನೋದನ್ನ ತಿಳಿಸಿದ್ದು ಮೂಲ ಯಾರು ಅಂದ್ರೆ ಭಗವಂತನೇನೆ, ಅಲ್ಲಿಂದ ಬರುವಂತದ್ದು. ಮೇಲಿನ ಅಭಿಪ್ರಾಯ ಹೇಳ್ತಾ ಇತ್ತಿರು ಮಂತ್ರത്തിൽ ಈ ಮೂಲ ಮಂತ್ರದಲ್ಲಿ ಬಾಹ್ಯ ಕುದೃಷ್ಟಿ ಮತಂಗಳ ವೇದ ಪ್ರಾಮಾಣ್ಯವನ್ನ ಒಪ್ಪದವರು ಬಾಕ್ಯರು. ನಿಮ್ ಮಾಡರ್ನ್ ಸೈನ್ಸ್ ಅದು ಕೂಡ ಇದ್ರಲ್ಲಿ ಸೇರುವಂತದ್ದು. ವೇದ ವಾಕ್ಯಗಳಿಗೆ ಅಪಾರ್ಥವನ್ನು ಕಲ್ಪಿಸಿದವರು ಕುದೃಷ್ಟಿಗಳು. ಬಾಹ್ಯ ಮತಗಳು 11, ಕುದೃಷ್ಟಿ ಮತಗಳು 6, ಒಟ್ಟು 17. ಇವು ಯಾವುವು ಎಂಬುದಕ್ಕೆ ಸಾರ ನಿಷ್ಕರ್ಷಾಧಿಕಾರ 209 223 ನೋಡಿ, ಎಲ್ಲ ಡೀಟೇಲ್ಸ್ ಇದೆ. ಹೇಳಿದ್ದೆ ಮತ್ತೆ ರಿಪೀಟ್ ಆದ್ರೆ ಮುಂದಕ್ಕೆ ಹೋಗೋಕ್ಕಾಗಲ್ಲ. ಅದರಿಂದ ಇಂತಹ ಬಾಹ್ಯ ಕುದೃಷ್ಟಿ ಮತಗಳಿಂದ ಕಲಕ್ಕವನ್ನಾದ ಸ್ಕಾಲಿತ್ಯವನ್ನು ಹೊಂದದೆ ತಿಳಿವುಡೆಯವನೈ ಮೂಲ ಮಂತ್ರಾದಿಗಳ ಯಥಾರ್ಥ ಜ್ಞಾನವನ್ನ ಹೊಂದಿರುವ ಶ್ರೀ ಭಾಷ್ಯಕಾರರ ಸಿದ್ಧಾಂತ ಅವಲಂಬಿಯನ್ನ ಮಹಾಪ್ರಾಜ್ಞ ಎಂಗಿರದು. ರಾಮಾನುಜರು ಹೇಳಿದ್ದನ್ನ ಸರಿಯಾಗಿ ತಿಳಿದು ಆಚರಿಸ್ತಾರಲ್ಲ ಅವರು ಮಹಾಪ್ರಾಜ್ಞರು.
ಎಂದು ಹೇಳುವುದು ಎಂಬುದಾಗಿ ಒಂದು ಶ್ಲೋಕ ಮುಖೇನ ಅದನ್ನ ಕೊಂಡಾಡ್ತಾರೆ. ಪ್ರಜ್ಞಾ ಪ್ರಾಸಾದಂ, ವೇದಗಳ ಮತ್ತು ಮೂಲಮಂತ್ರಾದಿ ರಹಸ್ಯಗಳ ಯಥಾರ್ಥ ಜ್ಞಾನ ಎಂಬ ಉಪ್ಪರಿಗೆ ಪ್ರಜ್ಞಾ ಪ್ರಾಸಾದ ಆರುಹ್ಯ, ಅದನ್ನ ಹತ್ತಿ ಅಶೋಚ್ಯ, ಯಾವುದರಿಂದಲೂ ದುಃಖಿಸಲು ಅನರ್ಹನಾದಂತಹ ಪ್ರಾಜ್ಞ, ಸಮೀಚೀನವಾದ ಶಾಸ್ತ್ರಾರ್ಥ ಪರಿಚಯವನ್ನುಳ್ಳಂತಹ ಪಂಡಿತ ಅಜ್ಞಾನೇ, ಅಂತಹ ಜ್ಞಾನವಿಲ್ಲದ ಶೋಚತಃ, ದುಃಖಿಸುತ್ತಿರುವ ಜ್ಞಾನ ಶೂನ್ಯರಾದ ಜನಾನೇ, ಸಾಧಾರಣ ಜನರನ್ನ ಶೈಲಸ್ಥಃ, ಉನ್ನತವಾದ ಪರ್ವತದಲ್ಲಿರುವವನು, ಅಂದರೆ ಪರ್ವತಾಗ್ರವನ್ನ ಆರೋಹಣ ಮಾಡಿದವನು, ಭೂಮಿಸ್ಥಾನಿವ, ಕೆಳಗೆ ಭೂಮಿಯಲ್ಲಿರುವವರನ್ನ ಹೇಗೋ ಹಾಗೆ, ಎಂದರೆ ತಾನು ಸುಕೃತ ಪ್ರಿಪಾಕದಿಂದಲೂ ದೈವಾನುಗ್ರಹದಿಂದಲೂ ಮಹೋನ್ನತೆಯನ್ನು ಹೊಂದಿದವನು ಎಂದು ಭಾವಿಸಿಕೊಂಡು ಅಜ್ಞರಾದವರನ್ನ ಪರ್ವತಾಗ್ರದಿಂದ ನೋಡುವವರಿಗೆ ಕೆಳಗಿರುವವರು ಅತಿ ಸೂಕ್ಷ್ಮವಾಗಿ ಕಾಣುವ ಹಾಗೆ. ಮೇಲ್ಕೋಟೆನಲ್ಲಿ ಬೆಟ್ಟ ಹತ್ತಿ ಮೇಲೆ ನರಸಿಂಹರದು ಸನ್ನಿಧಿ ಪ್ರಾಕಾರದಲ್ಲಿ ನೋಡಿ ಹೊರಗಡೆಯಿಂದ ಎಲ್ಲ ಗದ್ದೆ ಇದು ಎಲ್ಲ ಹೇಗ್ ಕಾಣಿಸುತ್ತೆ, ಸುತ್ತಮುತ್ತಲಿನ ಇದೆಲ್ಲ ಎಷ್ಟು ಸಣ್ಣಕ್ಕೆ ಕಾಡು, 350 ಮೆಟ್ಲು ಹತ್ತಿದ್ರೆ. ಹಾಗೆ ಪ್ರಜ್ಞಾ ಪ್ರಾಸಾದವನ್ನ ಏರಿದವನಿಗೆ ಅಜ್ಞರೆಲ್ಲ ತೋರಿಸೋದು ಹೀಗೆ ಆ ರೀತಿ ಕಾಣ್ತಾರೆ ಅಂತ. ಪರ್ವತಾಗ್ರದಿಂದ ನೋಡೋರಿಗೆ ಕೆಳಗಿರುವವರು ಅತಿ ಸೂಕ್ಷ್ಮರಾಗಿ ಕಾಣುವ ಹಾಗೆ, ದುಷ್ಕೃತ ಪರಿಪಾಕದಿಂದ ದೈವಾನುಗ್ರಹ ಇಲ್ಲದೆ ಇರೋದ್ರಿಂದ ಅವಿಜ್ಞತಾ ಭಾವವನ್ನ ಹೊಂದಿರುವರು ಎಂದು ಪರಿತಾಪದಿಂದ, ಅಯ್ಯೋ ಹೇ ಮೂಢಾಹ ಪರಮಂ ಹಿತವೋ ಶ್ರುತವೋ ವಕ್ಷ್ಯಾಮಿ ಸಂಕ್ಷೇಪತಃ, ಹೇ ಮೂರ್ಖರೇ ಕೇಳಿ, ಆಳ್ವಾರುಗಳು ಹೇಳಿದ್ರು. ಆರಾನುಮಾದಾನುಂಶಯ್ಯ, ತಿರುವಾಯ್ಮುಳಿ ತಿರುವಂದಾದಿನಲ್ಲಿ ಮೊದಲು ಇದ್ರಲ್ಲಿ ಬರ್ಬೇಕಾದ್ರೆ ಬರುತ್ತೆ. ಭಗವಂತ ಹೇಳ್ದ, ಅಯ್ಯೋ ಇವ್ರನ್ನೆಲ್ಲ ತಿದ್ದಕ್ಕಾಗಲ್ಲಪ್ಪ, ಬಾ ನಿನಗೆ ಮೋಕ್ಷ ಕೊಡ್ತೀನಿ ಅಂತ. ಮತ್ ನಾನ್ ಯಾಕೆ ಇಲ್ಲಿ ಉಳಿಸ, ನೀನು ನಾ ಬಂದಿದ್ದ ಉದ್ದೇಶ ಏನು ಅಂತ. ಭಗವಂತ 10 ಅವತಾರ ಮಾಡಿ ಮತ್ಸ್ಯ ಕುಮಾರಿ, ಆದ್ರಿಂದಾನೇ ಎಲ್ಲರನ್ನ ಭಗವದಾಭಿಮುಖ್ಯ ಮಾಡಕ್ಕಾಗ್ಲಿಲ್ಲ. ನೀನ್ ಸುಮ್ನೆ ಯಾಕೆ ಕಷ್ಟಪಡ್ತೀಯ, ಅವರವರೇನೆ ಯೂಯಂ ವಯಂ ಅಂತ ನಾರದ್ರು ಹೇಳದಂಗೆ. ಅಂತಂದ್ರೆ ಹಾಗಲ್ಲ, ಇವರನ್ನ ಬಿಟ್ಟು ಹೇಗೆ ಅಂತ ರಾಮಾನುಜರ ಔದಾರ್ಯವಾಗ್ಲಿ ನಮ್ಮಾಳ್ವಾರ್ ಅವರದನ್ನಾಗ್ಲಿ ತಿಳಿಸ್ಬೇಕಾದ್ರೆ ಆ ಉಲ್ಲೇಖಗಳನ್ನು ಹೇಳುವಂತ. ಹಾಗೆ ಅತ್ಯಂತ ಪರಿತಾಪದಿಂದ ಪ್ರಾಜ್ಞನು ಪ್ರಪಶ್ಯತೆ, ಕಾಣಿಸ್ತಾನೆ ಅನ್ನೋದು ಶ್ಲೋಕದ ಅರ್ಥ. ಈ ಶ್ಲೋಕವು ಹೆಮ್ಮೆಯಿಂದ ಅಹಂಕಾರ ಭಾವವನ್ನು ಪ್ರದರ್ಶಿಸುವ ಶ್ಲೋಕ ಅಲ್ಲ. ಓ ಇವನು ಪಂಡಿತ, ಅವನು ಮೂರ್ಖ, ಅವನಿಗೇನು ಗೊತ್ತಿಲ್ಲ ಕಣೋ ಅಂತ ಹೇಳೋ ತರದಲ್ಲ, ಅಹಂಕಾರದಿಂದ. ಇವೆಲ್ಲ ನೋಡ್ತೀವಲ್ಲ ಲೋಕದಲ್ಲಿ, ನಾವು ಏನಾದ್ರು ಒಂಚೂರು ಗೊತ್ತಿದ್ರೆ ಮತ್ತಿದವ್ರನ್ನ ಬಾಯಿ ಹಾಕೋದು. ನನ್ಗೆಲ್ಲ ಗೊತ್ತು, ಅವ್ರಿಗೆ ಗೊತ್ತು ಅಂತ ಬೇರೆಯವ್ರಿಗೆ ಹೆಂಗ್ ಗೊತ್ತಾಗ್ಬೇಕು, ಅದರಿಂದ ಅವ್ರು ಹೇಳೋದು ಅದ್ರಲ್ಲಿ ಹಂಗಿತ್ತು ಇದ್ರಲ್ಲಿ ಹಿಂಗಿತ್ತು ಅಂತ. ಈ ಪ್ರದರ್ಶನ ಯಾಕ್ಬೇಕು? ಅವ್ರಿಗೆ ಗೊತ್ತಿದೆ ಅನ್ನೋದನ್ನ ಬೇರೆಯವ್ರಿಗೆ ತೋರ್ಸೋದಕ್ಕಾಗಿ. ಆದ್ರೆ ಉಪನಿಷತ್ ಏನ್ ಹೇಳುತ್ತೆ, ಪಾಂಡಿತ್ಯಂ ಗೃಹೀತ್ವ ಬಾಲ್ಯೇನ ತಿಷ್ಟಾಸೇತ್ ಅಂತ. ವಿದ್ಯೆ ಇರೋದು ಕಲಿಯೋದಕ್ಕೆ, ನೀನು ಪಾಂಡಿತ್ಯದ ಪ್ರದರ್ಶನ ಬೇಡ. ಕೇಳಿದವರಿಗೆ ಅನುಕಂಪೆಯಿಂದ, ಮತ್ತೆ ಆಳ್ವಾರ್ಗಳಿಗೆ ಅವ್ರಿಗೇನಾಗ್ಬೇಕಾಗಿತ್ತು, ಲೋಕದವರೆಲ್ಲ ಉದ್ಧಾರ ಆದ್ರೆ ಎಷ್ಟು, ಹೋದ್ರೆ ಎಷ್ಟು, ಅವ್ರ ಪಾಡ್ಗವರು ಭಗವಂತನನ್ನ ಪಡೆದು ಹೋಗ್ಬೋದಾಗಿತ್ತಲ್ಲ. ಹೇ ಮರ್ತ್ಯಾಹ ಪರಮಂ ಹಿತಂ ಶೃಣೋತವೋ ವಕ್ಷ್ಯಾಮಿ ಸಂಕ್ಷೇಪವಾಗಿ ಹೇಳ್ತೀನಿ, ನಿಮ್ಗೆ ತಲೆ ಕೊಡಿ ತಿನ್ನೋದಿಲ್ಲ ನಾನು, ನೀವು ತಲೆ ತಿನ್ಬೇಡಿ ಅಂತಿರಲ್ಲ, ಆಗಲ್ಲ, ಸಂಗ್ರಹವಾಗಿ ಹೇಳ್ತೀನಿ, ಬಹಳ ಪ್ರೀತಿಯಿಂದ ಕೇಳಿ ಅಂತ. ಅವ್ರಿಗೇನಾಗ್ಬೇಕಾಗಿದೆ ಇವ್ರನ್ನ ಕಟ್ಕೊಂಡು? ಆಚಾರ್ಯರು ಇವರುಗಳು ಮಾಡುವಂತ ಉಪಕಾರ ಆ ಒಂದು ಕನ್ಸರ್ನಿಂದ, ತಮಗ್ ಗೊತ್ತಿದೆ ನಿಮ್ಗ್ ಗೊತ್ತಿಲ್ಲ ಅನ್ನೋ ಅಹಂಕಾರದಿಂದ ಅಲ್ಲ. ಇದನ್ನ ಸರಿಯಾಗಿ ತಿಳಿಬೇಕು. ಈ ಅರ್ಧ ತುಂಬಿದ ಕೊಡ ಶಬ್ದ ಮಾಡುತ್ತೆ ಜಾಸ್ತಿ, ಪೂರ್ಣ ತುಂಬಿದ ಕೊಡಾರಿ ಅವರು ಅಂತ ಅನ್ನೋ ಮಾತು ಕೇಳ್ತೀರಿ. ಏನು ತುಂಬಿದ ಕೊಡ ಅಂತಂದ್ರೆ, ಎಲ್ಲ ಜ್ಞಾನವನ್ನ ತಗೊಂಡು ಕಲಿತಿದ್ದಾರೆ, ಸರಿಯಾಗಿ ಯಥಾರ್ಥವಾಗಿ ತಿಳಿದಿದ್ದಾರೆ, ಆದ್ರೆ ನನಗೆಲ್ಲ ಗೊತ್ತಿದೆ ಅಂತ ಹೇಳೋಕ್ ಹೋಗಲ್ಲ. ಈಗ ರಂಗಪ್ರಿಯ ಸ್ವಾಮಿಗಳು ಏನಾದ್ರು ಬೋರ್ಡ್ ಹಾಕೊಂಡಿದ್ರ, ನಾನ್ ದೇವರನ್ನ ಕಂಡಿದ್ದೇನೆ, ನನಗೆಲ್ಲ ಗೊತ್ತು ಅಂತ. ಬಂದವರಿಗೆ ಎಷ್ಟು ಮಾತೃವಾತ್ಸಲ್ಯದಿಂದ ಪ್ರೀತಿಯಿಂದ, ಒಬ್ಬರೇ ಬಂದ್ರು ಕೂಡ ಬೇಸರ ಇಲ್ಲದೆ, ತುಂಬಾ ಜನ ಬಂದ್ರೆ ಬಹಳ ಉತ್ಸಾಹದಿಂದ ಹೇಳಿ, ಇಬ್ರೇ ಇದ್ರೆ ಏನೋ ಒಂದ್ ಹೇಳಿ ಕಳಿಸಿ, ಈ ತರದ್ದೆಲ್ಲ ಇಲ್ಲ. ಇದೆಲ್ಲ ಅರ್ಧ ತುಂಬಿದ ಕೊಡುಗೆಗಳು. ಪೂರ್ಣ ತುಂಬಿದ್ದಾದ್ರೆ ಅವರುಗಳು ಎಂದೂ ಇದ್ ಮಾಡೋಲ್ಲ. ಇವೆಲ್ಲ ನಾವು ಕಲಿಬೇಕಾದದ್ದು. ಸಂಪ್ರದಾಯ ಬಿಟ್ಟು ಆ ಕಡೆ ಹೋಗಲ್ಲ. ನಮಗೆ ಸ್ಪಷ್ಟವಾದಂತಹ ದಾರಿ ಯಾರು ಪೂರ್ವಾಚಾರ್ಯರು ತಿಳಿಸಿಕೊಟ್ಟಿದ್ದು,
ಆ ದಾರಿಯಲ್ಲಿ ಹೋಗೋಣ, ಇದು ಬಹಳ ಸುಲಭವಾದದ್ದು, ಇದನ್ನ ಸರಿಯಾಗಿ ಈ ರೀತಿ ತಿಳ್ಕೊಳ್ಳಿ ಅಂತ ಸಮಾಜದ ಬಗ್ಗೆ ಒಂದು ಕನ್ಸನ್ನ ಇಟ್ಕೊಂಡು ಹೇಳುವಂತಹದ್ದು. ಹಾಗೆ ಬಂದಂತಹದ್ದು ಈ ಶ್ಲೋಕ ಅಂತ. ಇಲ್ಲಿ ಅಹಂಕಾರ ಭಾವವನ್ನು ಪ್ರದರ್ಶಿಸೋದಲ್ಲ. ಏಕೆಂದರೆ ತಾನು ದೈವಾನುಗ್ರಹದಿಂದ ಅಶೋಚನೆಂದು ಇತರ ಅಜ್ಞರಾದ ಪಾಮರರನ್ನ ಶೋಚತಃ ಎಂದು ಹೇಳಲ್ಪಡೋದ್ರಿಂದ ಪರಿತಾಪ ಸೂಚಕ ಶ್ಲೋಕ ಎಂದೇ ಇದನ್ನ ಭಾವಿಸ್ತಕ್ಕದ್ದು. ವೇದಾಂತ ದೇಶಿಕರು ಹೇಳ್ತಾರೆ, ನಂದೇನಿಲ್ಲ ಇಲ್ಲಿ. ಅವರ ವಿನಮ್ರತೆ ಎಷ್ಟು ಮಟ್ಟಿಗೆ ಅಂದ್ರೆ, ಹಿಂದಿನವ್ರು ಹೇಳಿದ್ದನ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಅದೇನೆ ಯಾರಾದ್ರೂ ತರ್ಕಕ್ಕೆ ವಾದಕ್ಕೆ ಅಂತ ಅಂದ್ಬಿಟ್ಟು ಬರೋದಾದ್ರೆ ಅವಾಗ ನನ್ಗೇನು ಗೊತ್ತಿಲ್ಲ ರೀ ಅಂತ ಹೇಳೋಲ್ಲ. ಬರ್ತೀರ ವಾದಕ್ಕೆ ನಿಂತ್ಕೊಳ್ಳೆ, ನಿಮ್ ತಲೆ ಮೇಲೆ ನಾನು ಎಡಗಾಲ್ ಇಡ್ತೀನಿ ಅಂತಾರ. ಅವಾಗ ಅಷ್ಟೇ ಕಾನ್ಫಿಡೆಂಟ್ ಆಗಿ ಕುತರ್ಕಗಳನ್ನ ಮಾಡಿ ಇವುಗಳನ್ನ ಮಾಡಕ್ ಬರ್ತಾರಲ್ಲ ಅಂತವ್ರು ಬಾಯಿ ಮುಚ್ಚಿಸ್ಬೇಕು. ಇದನ್ನೇ ವರದರಾಜ ಸಿರಿಮಲೆ ಮಾಡ್ತಾ ಇದ್ರು. ತುಂಬಾ ಸಲ ಹೇಳ್ತಿದ್ರು, ನಿಮ್ ಪ್ರಯೋಜನ ಇಲ್ರಿ, ನೀವು ಚೆನ್ನಾಗಿ ಬೈಬೇಕು. ಶಾಸ್ತ್ರಕ್ಕೆ ವಿರುದ್ಧವಾಗಿ ಹೇಳಿದ್ರೆ ಯಥಾಶಕ್ತಿ ವಿಗರ್ಹೇತ ಅಂತಿದೆ. ಬಿಡಬಾರ್ದು ಅವ್ರನ್ನ, ಅಡಗಿಸ್ಬಿಡ್ಬೇಕು ಅವ್ರನ್ನ. ಇನ್ನೊಂದ್ಸಲಿ ಶಾಸ್ತ್ರದ ಬಗ್ಗೆ ಮಾತಾಡ್ಬಾರ್ದವ್ರು. ತಮಗ್ ತಿಳಿದಂಗೆ ತಲೆಗೆ ತೋರ್ದಂಗೆ ಸೈನ್ಸು ಮತ್ತೊಂದು ವೈಚಾರಿಕ ಲಾಜಿಕ್ ರೀಸನಿಂಗು ಏನೇನೋ ತಗೊಂಡ್ ಬಂದ್ರೆ ಬಿಡಬಾರ್ದು ಅವ್ರನ್ನ ಅಂತಾರೆ. ವಾದಕ್ಕೆ ಬಂದಾಗ ಅದು. ಆದ್ರೆ ಇವ್ರಿಗೆ ವಿನಮ್ರತೆ ಇಲ್ಲ ಅಂತಲ್ಲ, ಶಾಸ್ತ್ರಕ್ಕೆ ವಿರುದ್ಧವಾಗಿ ಹೇಳೋರ್ನ ಬಿಡಬಾರ್ದು ಅಂತ. ಹಾಗೆ ಅದರಿಂದ ಇಲ್ಲಿ ಶೋಚತಃ ಅಂತ ಹೇಳೋದು ಪರಿತಾಪ ಸೂಚಕ ಶೋಕ, ಇದು ಶ್ಲೋಕ ಅಂತಾನೇನೆ. ಇಲ್ಲಿ ಅಹಂಕಾರದ ಪ್ರದರ್ಶನ ಅಲ್ಲ, ಅದು ಬಹಳ ಸ್ಪಷ್ಟೀಕರಣ ಮಾಡಿದ್ದು. ಪರಮ ಕಾರುಣಿಕನ ದಯೆಯಿಂದ ತಾನು ಪ್ರಜ್ಞೆ ಎಂಬ ಪ್ರಾಸಾದವನ್ನಾಗಲಿ ಪರ್ವತಾಗ್ರವನ್ನಾಗಲಿ ಆರೋಹಣ ಮಾಡಿರೋದು ಭಗವಂತನ ಕೃಪೆಯಿಂದ. ಇತರರಾದ ಅಜ್ಞರಿಗೆ ಅಂತಹ ಸುಕೃತ ಇಲ್ಲ ಎಂಬ ಅರ್ಥದಲ್ಲೇ ಈ ಶ್ಲೋಕಕ್ಕೆ ತಾತ್ಪರ್ಯ. ಜ್ಞಾನೇನ ಹೀನಃ ಪಶುಭಿ ಸಮಾನ, ಜ್ಞಾನವಿಲ್ಲದವನು ಪಶುವಿಗೆ ಸಮಾನನು. ಏನು ಜ್ಞಾನ ಅಂದ್ರೆ ಆತ್ಮಜ್ಞಾನ. ಅವನ್ ಡಾಕ್ಟರೇಟ್ ಪಡೆದಿರ್ಬೋದು ಸೈನ್ಸ್ ನಲ್ಲಿ, ಇನ್ನೊಂದ್ರಲ್ಲಿ, ಯಾವ್ದೋ ಒಂದು ವಿಷಯದಲ್ಲಿ. ಯಾವ ಒಂದು ವಿದ್ಯೆ ಭಗವಂತನ ಪಡೆಯೋದಕ್ಕೆ ಪೂರಕವಾಗಲ್ವೋ, ಬರೀ ಸುಮ್ನೆ ಇಲ್ಲಿ ದುಡ್ಡು, ಹೆಸರು, ಟಿವಿ ಇಂಟರ್ವ್ಯೂ ಇಟ್ ಸಿಕ್ಬಿಟ್ರೆ ಅವನು ಬುದ್ಧಿವಂತ ಅಂತ ಅಲ್ಲ. ಎಲ್ಲವೂ ಅವಿದ್ಯೆಗೆ ಸೇರುವಂತಹದ್ದು. ಜ್ಞಾನೇನ ಹೀನಃ ಪಶುಭಿ ಸಮಾನ, ಜ್ಞಾನವಿಲ್ಲದವನು ಪಶುವಿಗೆ ಸಮಾನ ಎಂಗಿರ ಬಿಡತ್ತಿಲ್ ಎಂದು ಹೇಳಿರುವ ಸ್ಥಳದಲ್ಲಿ ಜ್ಞಾನವೆಂಗಿರೋದು, ಜ್ಞಾನವೆಂದು ಹೇಳಿರೋದು ಈ ತಿಳಿವೈ, ಈ ತಿಳಿವು ಏನು, ಇಂತಹ ಶಾಸ್ತ್ರದ ಯಥಾರ್ಥವಾದ ಅಭಿಪ್ರಾಯಗಳನ್ನ ಗ್ರಹಿಸಿ ತದನುಗುಣವಾಗಿ ಮೂಲಮಂತ್ರಾದಿಗಳ ಯಥಾರ್ಥ ಬೋಧವನ್ನು ಗ್ರಹಿಸುವ ಪ್ರಾಜ್ಞತೆಯೇ ಎಂದು ಭಾವಿಸತಕ್ಕದ್ದು. ಸರಿಯಾಗಿ ತಿಳಿಯಬೇಕು ಅರ್ಥವನ್ನ, ಅದನ್ನ ಉಪಪಾದನೆ ಮಾಡುವಂತಹದ್ದು. ಪಶುವಿಗೇನೋ ಸರ್ವೇಶ್ವರನೋ ಶಾಸ್ತ್ರಾರ್ಥ ಮೊದಲಾದವುಗಳನ್ನ ಗ್ರಹಿಸುವ ಶಕ್ತಿಯನ್ನು ಕೊಟ್ಟಿಲ್ಲ. ಪಶು ಅಂದ್ರೆ ಹಸು ಅಂತ ಅಂದ್ಬಿಟ್ಟೆ ಒಂದಲ್ಲ, ಮೃಗಗಳು ಒಟ್ಟಲ್ಲ. ಇದು ಕರ್ಮ ಪರಿಪಾಕದಿಂದ ಶೋಚನೀಯವಾದ ಜನ್ಮ. ಮನುಷ್ಯ ಜನ್ಮವನ್ನು ಹೊಂದಿ ಸದಾಚಾರ್ಯರಿಂದ ಯಥಾರ್ಥ ಜ್ಞಾನವನ್ನು ಹೊಂದುವ ಶಕ್ತಿ ಉಳ್ಳಂತಹ ಸುಕೃತವನ್ನು ಹೊಂದಿದ್ರು ಕೂಡ ಅಂತಹ ಜ್ಞಾನವನ್ನು ಹೊಂದಲು ಯತ್ನಿಸದೇ ಇರೋದು ಶೋಚನೀಯವಾದ ವಿಷಯ. ಎಷ್ಟು ಜನ್ಮಗಳ ಸಾಧನೆಯಿಂದ ಈ ಉತ್ತಮವಾದ ಜನ್ಮವನ್ನ ಪಡೆದಿದ್ದೀರಿ, ನಿಮಗೆ ಅಧಿಕಾರ ಇದೆ, ಯೋಗ್ಯತೆ ಇದೆ. ಅದೆಲ್ಲ ಬಿಟ್ಬಿಟ್ಟು ಬರೀ ದುಡ್ಡು ದುಡ್ಡು ಅಂತ ಹೋಗಿ ಎಲ್ಲವನ್ನೂ ಬಿಟ್ರು. ಬ್ರಾಹ್ಮಣ್ಯ ಏನಾದ್ರು ಒಂದು ಚೂರು ಉಳಿಸ್ಕೊಂಡಿದ್ದೀರಾ? ಪತಿತ ದ್ವಿಜರು ಅವ್ರಿಗೆ ಹೇಳ್ತಾ ಇರೋ ಮಾತಿದು. ಏನನ್ನ ಮಾಡಬೇಕು ಅದನ್ನ ಮಾಡ್ತಾ ಇಲ್ಲ, ಯಾವುದು ಬೇಕಿಲ್ವೋ ಅದಕ್ಕೆ ಅತಿಯಾದ ಇಂಪಾರ್ಟೆನ್ಸ್. ಸದಾಚಾರ್ಯರಿಂದ ಯಥಾರ್ಥ ಜ್ಞಾನವನ್ನು ಹೊಂದುವ ಶಕ್ತಿಯ ಸುಕೃತವನ್ನು ಹೊಂದಿದ್ರು ಕೂಡ ಅಂತಹ ಜ್ಞಾನವನ್ನು ಹೊಂದಲು ಯತ್ನಿಸದೇ ಇರುವಂತಹದ್ದು ಬಹಳ ಶೋಚನೀಯ. ಒಂದು ವೇಳೆ ಜ್ಞಾನಕ್ಕಾಗಿ ಪ್ರವರ್ತಿಸಿದ್ರು ಕೂಡ ಬಾಹ್ಯ ಕುದೃಷ್ಟಿಗಳ ವಶಕ್ಕೆ ಸಿಕ್ಕಿ ಆ ಯಥಾರ್ಥ ಜ್ಞಾನವನ್ನ ಸಂಪಾದಿಸೋದು ಇನ್ನೂ ಶೋಚನೀಯವಾದದ್ದು. ಬೇರೆ ಬೇರೆ ಅದನ್ನ ನೋಡೋಣ, ಈ ಕಲ್ಟು ಆವಿದು ಅದು ತುಂಬಾ ಚೆನ್ನಾಗಿದೆ, ಅವ್ರು ಹೇಳೋದು ಚೆನ್ನಾಗಿದೆ, ಹೀಗೆ ಯಾವುದೋ ಇತರ ಧರ್ಮಗಳು, ಇತರ ದರ್ಶನಗಳು, ಅವುಗಳ ಕಡೆ ಹೋದ್ರೆ ಹೋಯ್ತು ಎಲ್ಲ ದಾರಿ ಇನ್ನೊಂದಷ್ಟು ತಪ್ಪದಂಗೆ. ಏನು ತಿಳಿದೇ ಇರೋದು. ಈಗ ಹೊಸದಾಗಿ ಬಟ್ಟೆ ತಂದ್ರೆ ಹೊಲಿಯೋದು ತುಂಬಾ ಈಸಿ. ಆಲ್ಟ್ರೇಷನ್ ಕೆಲಸ ಕೊಡಿ, ತಗೊಳ್ತಾರ? ಅಕ್ಸೆಪ್ಟೇ ಮಾಡಲ್ಲ. ಅಯ್ಯೋ ಅದ್ಯಾರೋ, ಅದ್ರಲ್ಲಿ ನಾನು 4 ಹೊಸ ಬಟ್ಟೆ ಹೊಲ್ದು ಬಿಡ್ತೀನಿ,
ಇದೆಲ್ಲ ಎಲ್ಲ ಒಂದೊಂದನ್ನು ಬಿಚ್ಚಿ ಮಾಡಿ ಅದನ್ನ ಕತ್ತರಿಸಿ ಅದನ್ನ ಸೇರಿಸಿ ಮಾಡಿ ರಿಪೇರಿ ಕೆಲಸ ಇದೆಯಲ್ಲ, ಹಾಗೆ ಬೇರೆ ಬೇರೆ ದರ್ಶನಗಳು ಅದು ಇದ್ರಲ್ಲಿ ಆಸಕ್ತಿ ಇಟ್ಕೊಳ್ಳೋದನ್ನ ಆಲ್ಟ್ರೇಷನ್ ಮಾಡೋ ಕೆಲಸ ಬಹಳ ಕಷ್ಟ. ಯಾಕೆಂದ್ರೆ ಅಮ್ಮಮ್ಮ ಅದ್ರಲ್ಲಿ ಹಂಗೆ ಹೇಳಿದ್ಯಲ್ಲ, ಇದ್ರಲ್ಲಿ ಹಿಂಗ್ ಹೇಳಿದ್ಯಲ್ಲ, ಬರೀ ಸಂಶಯಾತ್ಮ ವಿನಶ್ಯತೆ. ಯಾಕೆ ಯಾವ್ದೋ ಯಾಳಕ್ಕೆ ಕೇಳಕ್ ಯಾಕೆ ಹೋದ್ರಿ? ಈ ಕಾರಣದಿಂದಾನೇ ಮೊದಲು ನಮ್ಮ ದರ್ಶನ, ನಮ್ದು ಆಚಾರ್ಯರ್ದೇನಿದೆ ಅದನ್ನ ಸರಿಯಾಗಿ ತಿಳಿಯಿರಿ. ಯಾಕೆ ಬೇಕು ಯಾವ್ಯಾವ್ದೋ? ಸುಮ್ನೆ ಅಧ್ಯಾತ್ಮದಲ್ಲಿ ಆಸಕ್ತಿ ಇದೆ ಅಂತ ಇದನ್ನು ಕೇಳ್ತೀನಿ ಅದನ್ನು ಕೇಳ್ತೀನಿ ಅಲ್ಲ. ಎಲ್ಲ ಬಹಳ ಮುಖ್ಯವಾದದ್ದು. ಎಷ್ಟು ಇಂಪಾರ್ಟೆಂಟ್ ಇದು ಅನ್ನೋದನ್ನ ಹೇಳ್ತಾ ಇದೆ ಇಲ್ಲಿ. ಕುದೃಷ್ಟಿಗಳ ವಶಕ್ಕೆ ಸಿಕ್ಕಿ ಯಥಾರ್ಥ ಜ್ಞಾನವನ್ನ ಇರೋದು ಇದು ಇನ್ನೂ ಶೋಚನೀಯ. ಆದ್ದರಿಂದ ಸದಾಚಾರ್ಯರನ್ನ ಆಶ್ರಯಿಸಿ ಯಥಾರ್ಥವಾದ ಜ್ಞಾನವನ್ನು ಹೊಂದಿ ಮೂಲ ಮಂತ್ರಾದಿಗಳಿಗೆ ವಿಪರೀತ ಅರ್ಥಗಳನ್ನ ಕಲ್ಪಿಸದೆ ಯಥಾರ್ಥ ಜ್ಞಾನವನ್ನು ಸಂಪಾದಿಸುವುದು ಅವಶ್ಯಕ. ಅಂತಹ ಜ್ಞಾನವಿಲ್ಲದವನು ಪಶುವಿಗೆ ಸಮಾನನಾಗ್ತಾನೆ. ಅಂತವನು ಕೂಡ ಶೋಚನೆ. ರೈಕ್ವ ಇವರ ಸಂವಾದದಲ್ಲಿ ಉಪನಿಷತ್ತಲ್ಲಿ ಬರ್ಬೇಕಾದ್ರೆ ಆಹರೇ ಶೂದ್ರ ಅಂತ ಕರೀತಾನ. ಪದ ಪ್ರಯೋಗ ಶೂದ್ರ ಅನ್ನುವಂಥದ್ದು. ಅವನು ಕ್ಷತ್ರಿಯ ರಾಜ, ಅವನನ್ನು ಯಾಕೆ ಇವನು ಶೂದ್ರ ಅಂತ ಕರೆದ? ಶೂದ್ರ ಅಂದ್ರೆ ಏನು? ನನಗೆ ಆತ್ಮಜ್ಞಾನವಿಲ್ಲ ಅಂತ ದುಃಖಿಸ್ತಾನಲ್ಲ, ಶೋಚಯತಿ ಇತಿ ಶೂದ್ರ ಅಂತ ಅಲ್ಲಿ ವ್ಯಾಖ್ಯಾನ. ರೈಕ್ವನಿಗೆ ಬ್ರಹ್ಮವಿದ್ಯೆಯ ಬಗ್ಗೆ ಅಭಿಮಾನ ಇದೆ, ಧರ್ಮದಿಂದ ನಡೀತಾ ಇದ್ದಾನೆ. ರೈಕ್ವ ಅಲ್ಲ, ಆ ರಾಜ ಅಶ್ವಪತಿ ಕೇಕಯ್ಯ. ಅವನಿಗೆ ಮೇಲೆ ಈ ಜ್ಞಾನವನ್ನು ಉಂಟು ಮಾಡ್ಬೇಕು ಅಂತ ಇಂದ್ರ ಅಗ್ನಿ ಇಬ್ರು ಕೂಡ ಒಂದು ಪಾರಿವಾಳ ಪಕ್ಷಿಗಳಾಗಿ ಅವನ ಮೇಲೆ ಬಂದ್ರು. ಇವನ ಉಪ್ಪರಿಗೆ ಪ್ರಾಸಾದದಲ್ಲಿ ಕೂತಿದ್ದ. ಹೋದ್ರೆ ಒಂದು ಪಕ್ಷಿ ಇನ್ನೊಂದು ಕೇಳ್ತು, ರೇ ಬಲ್ಲಾಕ ಹೋಗ್ಬೇಡ, ಅವನು ಮಹಾ ತೇಜಸ್ವಿ ಅಶ್ವಪತಿ ಕೇಕಯ್ಯ, ಅವನ ತೇಜಸ್ಸಿನಿಂದ ತಲೆ ಮೇಲೆ ಹೋದ್ರೆ ನೀನು ಸುಟ್ಟು ಬೂದಿ ಆಗ್ಬಿಡ್ತೀಯಾ ಅಂತ. ಅದಕ್ಕೆ ಇನ್ನೊಂದು ಪಕ್ಷಿ ಹೇಳ್ತು, ಇವನೇನ್ ಮಹಾ ರೈಕುನೋ, ಆತ್ಮಜ್ಞಾನ ಇದ್ದು ಅವನ ತೇಜಸ್ಸಿನಿಂದ ನಾನು ದಗ್ಧವಾಗೋಕೆ ಇವನೇನ್ ಮಹಾ ರೈಕುನೋ ಅಂತ. ಈ ಒಂದು ಚೂರು ಸಂವಾದ ಅವನ್ ಕೇಳಿದ್ದು. ಎರಡು ಪಕ್ಷಿಗಳ ಸಂವಾದ ಕೇಳಿ ಅದರಿಂದ ಇವನೇನು ಅಂದ್ರೆ ಇವರನ್ನ ಮಂತ್ರಿ ಇವ್ರನ್ನೆಲ್ಲ ಕರೆದ. ನಮ್ಮ ಇದರಲ್ಲಿ ರಾಜ್ಯದಲ್ಲಿ ರೈಕ್ವ ಅನ್ನೋ ಹೆಸರಿನವ್ರು ಯಾರಿದ್ದಾರೆ ಅವ್ರನ್ನ ಹುಡುಕಿ ಅಂತ. ಎಲ್ಲೆಲ್ಲೋ ಹುಡುಕಿದ್ರೆ ಒಂದು ಕೋಪಿನ ಕಟ್ಕೊಂಡು ಗಾಡಿ ಕೆಳಗಡೆ ಮಲಗಿದ್ದ ಒಬ್ಬ ಭಿಕ್ಷುಕನ ತರ ಒಬ್ಬ, ಅವನು ರೈಕ್ವ ಅನ್ನೋದು ಹೆಸರು ಅಂತ. ಇವ್ರು ಕೇಳ್ಕೊಂಬಂದ್ಮೇಲೆ ಅವನ ಹತ್ರ ಹೋಗಿದ್ದ. ಅವನನ್ನ ಕೇಳ, ಬ್ರಹ್ಮ ವ್ಯಾಖ್ಯಾನ ಅಂತ, ಹೋಗು ಅಂತ ಅಂದ್ಬಿಟ್ಟು ಕಲ್ ತೆಗೆದು ಹೊಡಿತಾನೆ ಅವನು ರಾಜನಿಗೆ. ದುಡ್ಡು ಕೊಡ್ತೀನಿ ನಿನ್ಗೆ, 1 ತಟ್ಟೆ 2 ತಟ್ಟೆ 100 ಹೊನ್ನು ವರಹಗಳು ಎಲ್ಲ ಚಿನ್ನ ಮುತ್ತು ರತ್ನ ಅದು 100 ತಟ್ಟೆ ತಗೊಂಡ್ಬರ್ತೀನಿ ಅಂದ್ರೆ ಆಹರೇ ಶೂದ್ರ ಅಂತಾನೆ ಅವನು. ತಗೊಂಬ ಇಲ್ಲಿ ಹೇಳ್ತೀನಿ ಅಂತ ಅಂದ್ಬಿಟ್ಟು ಅಂತ. ಆಮೇಲೆ ಇದು ರೈಕ್ವನ ಸಂವಾದದಲ್ಲಿ ಆತ್ಮವಿತ್ ಆಗದೆ ಇದ್ದಾಗ ಶೋಚಿಸ್ತಾ ಇದ್ದ. ಆ ವಿಷಯ ಹೇಳೋಕೆ ಈ ಕತೆ ಹೇಳಿದೆ ನಾನು. ಶೋಚಿಸ್ಬೇಕಾದದ್ದು ಯಾವುದಕ್ಕೆ? ಆತ್ಮಜ್ಞಾನ ಇಲ್ದಿದ್ರೆ. ಅದಕ್ಕಾಗಿ ನಾವ್ ಯಾವ್ದಕ್ಕೂ ಅಳ್ತೀವಿ, ಅಯ್ಯೋ ನನಗೆ ಐಶ್ವರ್ಯ ಕೊಡ್ಲಿಲ್ಲ, ನನಗೆ ನನ್ನ ತಮ್ಮನೋ ಅಣ್ಣನೋ ಅಕ್ಕನೋ ತಂಗಿನೋ ಅವ್ರಿರೋ ಅಷ್ಟು ಐಶ್ವರ್ಯ ಕೊಡ್ಲಿಲ್ಲ. ಕಂಪೇರಿಂಗ್ ವಿತ್ ಅದರ್ಸ್ ನೀವ್ ಯಾವತ್ತೂ ಸುಖವಾಗಿರೋಲ್ಲ. ಅವ್ರಿಗಷ್ಟಿದೆ ನನಗಿಲ್ಲ, ಅವನಿಗೆ ಕೊಟ್ಬಿಟ್ಟ ನನಗಿಲ್ಲ. ಅದು ಬಿಟ್ಟು ಆತ್ಮಜ್ಞಾನ ಸಿಗಲಿಲ್ವಲ್ಲ ಅಂತ ಅಳೋರು ಎಷ್ಟು ಜನ ಇದ್ದಾರೆ. ಮುಂದೆ ಇಂತಹ ಯಥಾರ್ಥ ಜ್ಞಾನ ಉಳ್ಳವನನ್ನ ಕೊಂಡಾಡ್ತಾರೆ. ಆತನಿಗೆ ಅಹಂಕಾರ ಮಮಕಾರಗಳಿಲ್ಲವಾದ್ದರಿಂದ ಮಾನ ಅವಮಾನಗಳಿಂದ ಮನಸ್ಸನ್ನ ವಿಕಾರವನ್ನು ಹೊಂದದೆ ಶಾಂತನಾಗಿರ್ತಾನೆ. ಅನೇಕ ಬಾರಿ ಹಿಂದೆ ಎಲ್ಲ ಹೇಳಿದ್ದೆ, ಯಸ್ಯ ಶಾಂತ ಮನಸ್ಸದ. ಮನಸ್ಸು ಯಾವಾಗ್ಲೂ ಪ್ರಶಾಂತವಾಗಿರ್ಬೇಕು, ಪರ್ಟರ್ಬೇ ಆಗ್ಬಾರ್ದು ಯಾವುದಕ್ಕೂ ಕೂಡ. ಈ ದ್ವಂದ್ವಾತೀತನಾಗುವಂತ ಭಗವದ್ಗೀತೆನಲ್ಲಿ ಕೃಷ್ಣ ಅರ್ಜುನಿಗಳಿದ್ದು ಸುಖ ದುಃಖ, ಶೀತ ಉಷ್ಣ, ಮಾನ ಅವಮಾನ. ನಾವೆಲ್ಲ ಒಬ್ಬೊಬ್ಬರು ನಾವೇ ಸೆಲ್ಫ್ ಅನಾಲಿಸಿಸ್, ಆತ್ಮ ಅವಲೋಕನ ಮಾಡ್ಬೇಕು. ಸರಿ, ಹೊಗಳಿದ್ರೆ ಎಲ್ರಿಗೂ ಸಂತೋಷ ಆಗುತ್ತೆ, ಹೊಗಳೋದು ಬೇಡ. ಅವಮಾನ ಮಾಡಿದ್ರೆ, ಹೊಗಳಿದಾಗ ಸಂತೋಷ ಪಡದೆ ಸುಮ್ನಿರು ಅಂದ್ರೆ ಆಯ್ತು, ಏನೋ ಭಗವಂತ ಕೊಟ್ಟಿದ್ದು ಅಂತಿರ್ಬೋದು. ಅವಮಾನ ಮಾಡಿದ್ರೆ ಸುಮ್ನಿರ್ಬೇಕಾ? ಎಷ್ಟ್ರ ಮಟ್ಟಿಗಿದೆ? ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಮೋಸ ಮಾಡುವನ ಹೆಸರು ಮಗನಿಗಿಡಬೇಕು. ದಾಸರದು ಪುರಂದರದಾಸರದು ಕೀರ್ತನೆ ಓದ್ ನೋಡಿ ಹೇಗಿರ್ಬೇಕು ಅಂತ ಹೇಳ್ತಾರೆ. ಸ್ಥಿತಪ್ರಜ್ಞನ ಲಕ್ಷಣ ಏನು ಅಂತ ಅರ್ಜುನ ಕೇಳಿದಾಗ ಹೇಳ್ತಾನೆ, ಆ ಮಟ್ಟಕ್ಕೆ ನಾವು ಹೇಳ್ಬೇಕು, ಮೇಲಕ್ಕೆ ಏರ್ಬೇಕು. ಇಪ್ಪಡಿ ತೆಳಿಂದವನ್
ಇಂತಹ ಯಥಾರ್ಥ ಜ್ಞಾನ ಹೊಂದಿದವನು ಒಂದು ಯಹ ಯಾವ ಪ್ರಾಜ್ಞನು ಸಮ್ಮಾನೆ ತನಗೆ ಸಮ್ಮಾನವು ಅಂದ್ರೆ ಪೂಜ್ಯತೆ ಉಂಟಾದಾಗ ನ ಪ್ರಹೃಷ್ಯತಿ ಸಂತೋಷ ಪಡೋದಿಲ್ಲ. ಭಗವಂತನ ಕೃಪೆಯ ಉಂಟಾದ ಪೂಜ್ಯತೆಯ ವಿನಃ ತನ್ನ ಸ್ವಂತ ಸಾಮರ್ಥ್ಯದಿಂದ ಉಂಟಾದದ್ದಲ್ಲ ಎಂದು ತಿಳಿದು ಸಂತೋಷಿಸದೇ ಇರೋನು. ಎಲ್ಲ ಭಗವಂತನ ಸಂಕಲ್ಪ, ಎಲ್ಲ ಭಗವಂತನದು. ಏನು ಬರುತ್ತೋ ಅದೆಲ್ಲ ಅವನಿಗೇನೆ ಅಂತ ಸಮಾಧಾನವಾಗಿರೋದು, ಮನಸ್ಸು ಶಾಂತವಾಗಿರೋದು. ಸುಖ ಬಂದಾಗ ಅತಿಯಾಗಿ ಹಿಗ್ಗದೆ, ದುಃಖ ಬಂದಾಗ ತುಂಬಾ ಕುಗ್ಗದೆ, ಕರ್ಮದಿಂದ ಬಂತು ಏನೋ ಅನುಭವಿಸೋದು, ಯಾವುದೋ ನಷ್ಟ, ಯಾವುದೋ ಇದ್ದಿದ್ದು ಹೋಯ್ತು, ದುಃಖ ಇಲ್ಲ, ಏನೋ ಸಂಕಲ್ಪ ಒಂದು 2 ದಿವಸ ಇತ್ತು ಅಷ್ಟು. ಹೀಗೆ ನೋಡುವಂತದ್ದು ಲಾಭ ನಷ್ಟ, ಜಯ ಅಪಜಯ, ಶೀತ ಉಷ್ಣ, ಸುಖ ದುಃಖ, ಮಾನ ಅಪಮಾನ, ಈ ಎಲ್ಲ ದ್ವಂದ್ವಗಳಿಂದ ಮೇಲಕ್ಕೆ ಇರಬೇಕು. ಜೀವನದಲ್ಲಿ ಪಾಠ ಕಲಿಬೇಕಾದದ್ದು ಇದು. ಕೀಪ್ ಯುವರ್ ಮೈಂಡ್ ಆಲ್ವೇಸ್ ಕಾಮ್, ಪ್ರಶಾಂತವಾಗಿ ಇಟ್ಟಬೇಕು. ಸ ಏವ ಸರ್ವಶಾಸ್ತ್ರಜ್ಞ ಯಸ್ಯ ಶಾಂತ ಮನಸ್ಸದಾ, ಯಾರ ಮನಸ್ಸು ಯಾವಾಗ್ಲೂ ಸಹ ಕಾಮಾಗಿರುತ್ತೋ, ಯಾವುದಕ್ಕೂ ಪರ್ಟರ್ಬ್ ಆಗೋಲ್ಲ. ಏನು ಬಂತೋ ಜೀವನದಲ್ಲಿ ಅದನ್ನ, ಹಾಗಾದ್ರೆ ಅವ್ರಿಗೆ ದುಃಖವೇ ಆಗಲ್ವಾ ಅಂದ್ರೆ, ಕಷ್ಟ ಬರೋದಿಲ್ವಾ ಅಂದ್ರೆ, ಕರ್ಮಯುತವಾಗಿ ಬರುತ್ತೆ, ಅದು ನನಗಲ್ಲ ಅನ್ಕೊಳ್ತಾರೆ ಅಷ್ಟೇ. ಸೊ ಈ ರೀತಿ ನೋಡೋದ್ರಿಂದ ಏನು ಬಾಳಿನಲ್ಲಿ ಅಂತಂದ್ರೆ, ಇವನಿಗೆ ಏನು ಈ ಉದ್ವೇಗಗಳಿಗೆ ಅವಕಾಶ ಇಲ್ಲ. ಯಾವ್ದೋ ಟಿವಿನಲ್ಲಿ ನೋಡ್ತಾ ಇರೋದು, ಅವನು ಯಾರೋ ತಂಡೂಲ್ಕರ್ ಸೆಂಚುರಿ ಹೊಡೆದು ಬಿಟ್ಟ ಅಂತ, ಅಷ್ಟಕ್ಕೆ ಹಾರ್ಟ್ ಅಟ್ಯಾಕ್ ಹೋಗೇ ಬಿಟ್ಟ ಇವನು. ಯಾಕೆ ಆ ಉದ್ವೇಗ? ಅವನು ಹೊಡೆದ, ಆಯ್ತು ಸರಿ, ಅದನ್ನ ಸುಮ್ಮನೆ ನೋಡೋದಕ್ಕಾಗಲ್ವಾ? ಸಂತೋಷದ ಘಟನೆಗಳನ್ನು ಕೂಡ ಹೀಗೆ ಎದುರಿಸ್ಬೇಕು. ಹಾಗೆ ಅತಿ ದಾರುಣವಾದದ್ದು, ಮಗ ಹುಟ್ಟಿದ ಅನ್ನೋ ಸುದ್ದಿ ಕೇಳಿದ್ರೆ ತಂದೆಯಾದವನಿಗೆ ಅಥವಾ ಒಂದು ಚೇತನಕ್ಕೆ ತುಂಬಾ ಸಂತೋಷ ಉಂಟಾಗುತ್ತೆ. ಹಾಗೇನೆ ಮಗ ಸತ್ತ ಅಂತ ಕೇಳಿದ್ರೆ ಅಷ್ಟೇ ದುಃಖವಾಗೋದು. ಎರಡನ್ನು ಕೂಡ ಭಗವಂತನ ಸಂಕಲ್ಪ ಅಂತ ತಿಳಿದು ಅದನ್ನ ನಿಧಾನವಾಗಿ ಸಮಾಧಾನ ಚಿತ್ತದಿಂದ ವೀಕ್ಷಿಸಿದ್ರೆ ಅವನ ಬಾಳ್ ಹೆಂಗಿರುತ್ತೆ? ಈ ಟೆನ್ಷನ್ನು, ಈ ಸ್ಟ್ರೆಸ್ಸು, ಈ ಆಂಗ್ಸೈಟಿ, ಇವಕ್ಕೆಲ್ಲ ಅವಕಾಶವೇ ಇಲ್ಲ. ಯಾವಾಗ ಭಗವಂತನ ನಿಯಮನದಂತೆ ಎಲ್ಲ ನಡೆಯುತ್ತೆ. ವಿನಾ ತೃಣಾಗ್ರಮಪಿ ನ ಚರತಿ, ನಿನ್ನ ಸಂಕಲ್ಪ ಕೃಪೆ ಇಲ್ಲದೆ ಒಂದು ಹುಲ್ಕಡ್ಡಿಯು ಕೂಡ ಚಲಿಸೋಲ್ಲ. ಸತ್ಯ ಇದು. ಹಾಗಾದ್ರೆ ನಮ್ಗೇನು ಸ್ವಾತಂತ್ರ್ಯವೇ ಇಲ್ಲ ಅಂದ್ರೆ, ನಿಮಗ್ ಬುದ್ಧಿ ಕೊಟ್ಟಿದ್ದಾನೆ, ಆರಿಸ್ಕೊಳ್ಳಿ ಚಾಯಿಸು. ಅವನನ್ನು ಪ್ರಾರ್ಥನೆ ಮಾಡಿ, ನೀವು ಮಾಡೋ ಕೆಲಸ ಸಿನ್ಸಿಯರ್ ಮಾಡಿ, ಕಾಯ ವಾಚ ಮನಸ, ದೇರ್ ಶುಡ್ ನಾಟ್ ಬಿ ಎನಿ ಲ್ಯಾಪ್ಸಸ್. ಅದನ್ನ ಭಗವಂತನಿಗೆ ಸಮರ್ಪಣೆ ಮಾಡಿ. ಏನು ಬರುತ್ತೆ ಫಲ ಅದರಲ್ಲಿ ನಿಮ್ಗಿಲ್ಲ. ಪುಣ್ಯಕ್ಕಾಗಿ ಈ ಕೆಲಸ ಅಂತ ಮಾಡಬೇಡಿ, ಇದು ನಮ್ಮ ಸಂಪ್ರದಾಯಕ್ಕೆ ವಿರೋಧ. ಯಾವುದೇ ಕೆಲಸ ಸ್ತೋತ್ರ ಹೇಳಿ ಪುಣ್ಯ ಸಿಗತ್ತೆ ಇಲ್ಲ, ಇನ್ನೇನೋ ಒಂದು ಹೋಮಾನೋ ಹವನ ಹೋಮ ಮಾಡ್ತೀರಿ, ಭಗವತ್ ಪ್ರೀತ್ಯರ್ಥಂ ಅಷ್ಟೇ. ಅದರಿಂದ ಏನು ಸಿಗ್ಬೇಕು? ನನಗೆ ಪುಣ್ಯ ಸಿಗತ್ತೆ, ಅದರಿಂದ ಸ್ವರ್ಗಲೋಕವೋ ಇಂದ್ರಲೋಕವೋ ಇಲ್ಲ ಇನ್ನೇನೋ ಮೇಲ್ಮೇಲಿನ ಲೋಕಗಳಲ್ಲಿ ಅಲ್ಲಿ ಸುತ್ತೀವಿ ಮಾಡ್ತೀವಿ, ಈ ಬೈಕೆ ಅಲ್ಲ. ನಾವು ಈ ಶರೀರದ ಸಾರ್ಥಕತೆ ಮಾಡ್ಕೋಬೇಕು. ಆತ್ಮ ಭಗವಂತನಿಗೆ ಸೇರಿದ್ದು, ಈ ಶರೀರ ಅವಂದು. ಇದು ಬಂದಾಗ ಈ ಸುಖ ಭೋಗ ಅನ್ನೋದ್ರ ಬಗ್ಗೆ ತಲೆನೇ ಬರೋಲ್ಲ. ಪುಣ್ಯ ಹೇಗೆ ಬಂಧನ, ಪಾಪ ಹೇಗೆ ಮಾಡಬಾರ್ದು ಹಾಗೆ ಪುಣ್ಯವೂ ಕೂಡ ಮಾಡಬಾರ್ದುನೇನೆ. ಇದು ಕಬ್ಬಿಣದ ಬೇಡಿ, ಅದು ಚಿನ್ನದ ಬೇಡಿ. ಚಿನ್ನದ್ದು ಬೇಡಿ ಅಂತ ಹಾಕೊಳಕಾಗುತ್ತೇನೋ? ಯಾಕೆ ಅಂದ್ರೆ ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ. ಎಷ್ಟು ಮುಖ್ಯವಾದದ್ದು, ಗಂಭೀರವಾದಂತಹದ್ದು ಇಲ್ಲಿಲ್ಲ. ಸ್ವಲ್ಪ ಮುಂದಕ್ಕೆ ನಾನು ಹೇಳ್ತಾ ಇದ್ದೀನಿ. ಅದರಿಂದ ನಿಮ್ಮ ಜೀವನದ ರೀತಿನ ಬದಲಾಯಿಸ್ಕೊಳ್ಳಿ. ದೇವರಲ್ಲಿ ನನಗೆ ಪುಣ್ಯ ಸಿಗಲಿ ಅಂತ ಸ್ತೋತ್ರ ಹೇಳ್ಬೇಡಿ. ದೇವರದಿಗೆ ಏನೋ ಒಂದು ಕೆಲಸ ಮಾಡ್ತೀರಿ, ಯಾವುದೇ ಕೆಲಸ ಮಾಡಿ, ಅದರಲ್ಲಿ ಏನೋ ಫಲ ಸಿಗತ್ತೆ ಅಂತ ಮಾಡಬೇಡಿ. ರಿಸಲ್ಟ್ ಓರಿಯೆಂಟೆಡ್ ಅನ್ನೋದಕ್ಕೆ ಪೂರ್ಣ ಆಪೋಸಿಟ್ ನಮ್ದು. ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚಿತ್. ಮಾಡೋ ಕೆಲಸದಲ್ಲಿ ಲೋಪ ಇರಬಾರ್ದು. ಮಾಡಿದ್ದು ಭಗವಂತನಿಗೆ ಸಮರ್ಪಣೆ, ಕೊಡೋದು ಬಿಡೋದು ಅವನ ಇಚ್ಛೆ. ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ. ಈ ಎಲ್ಲವನ್ನ ಗಮನಿಸಿದ್ರೆ ಈ ಉದ್ವೇಗಗಳೆಲ್ಲ ಇರೋಲ್ಲ. ಮನಸ್ಸು ಕಾಮಾಗಿರೋದಕ್ಕೆ ಸಾಧ್ಯವಾಗುತ್ತೆ. ಅದನ್ನ ಪ್ರತಿಯೊಬ್ಬರು ಅಚೀವ್ ಮಾಡಬೇಕು. ಅದು ಜೀವನದ ಗುರಿ ಆಗ್ಬೇಕು. ಮುಂದಕ್ಕೆ ಹೋಗೋಣ. ಇಲ್ಲಿ ಯಾವುದು ತನಗೆ ಅಂತ ಅಲ್ಲ ಅನ್ನೋದನ್ನ ತಿಳಿದು ಸಂತೋಷಿಸದೆ ಇರುವನು ಅವಮಾನೆ. ತನಗೆ ಅವಮಾನ ಉಂಟಾದಾಗ ನಾನು ತಪ್ಯತೆ, ಯಾವನು ಪರಿತಾಪವನ್ನ ಹೊಂದೋದಿಲ್ವೋ, ಅಂದರೆ ಸ್ವನಿಷ್ಠಾಭಿಜ್ಞಾನಾಧಿಕಾರದಲ್ಲಿ ಹೇಳಿರುವ ಹಾಗೆ
ತನ್ನ ಕರ್ಮಾನುಗುಣವಾಗಿಯೇ ಉಂಟಾಯಿತು ಎಂದು ತನ್ನಲ್ಲಿರುವ ದೋಷವನ್ನ ತೋರಿಸಿದ್ದರಿಂದ ಮಾನನೀಯ ಎಂದು. ಯಾರು ಒಬ್ಬರು ತಪ್ಪನ್ನ ನಮಗೆ ತೋರಿಸಿದ್ರೆ ಅವರಿಗೆ ಧನ್ಯವಾದನ ಹೇಳ್ಬೇಕು. ಏನು ಯಾರು ತಪ್ಪೆ ಮಾಡಲ್ವಾ, ಏನು ಆಗಿರ್ಬೋದಪ್ಪ. ಈ ಆರ್ಗ್ಯುಮೆಂಟ್ ಇಂದ ಏನು ಉಳಿಸ್ಕೊಳ್ತೀರಿ? ನಾನ್ ಹಿಡಿದ ಮೊಲಕ್ಕೆ 3 ಕಾಲು, ಈ ಆರ್ಗ್ಯುಮೆಂಟ್ಸ್ಗಳು. ಅಥವಾ ಇನ್ಯಾರು ಮಾಡೋದೇ ಇಲ್ವಾ? ನಾವು ತಪ್ಪು ಮಾಡಿದೀವಿ ಅನ್ನೋದು ಗೊತ್ತಿದೆ, ತೋರಿಸ್ಕೊಟ್ರಲ್ಲ ಅಂತ ಕೋಪ, ಅದಾಗಬಾರ್ದು. ತನ್ನಲ್ಲಿರುವ ದೋಷವನ್ನ ಇನ್ನೊಬ್ಬನು ತೋರಿಸಿದ್ರೆ ನಾಸ್ಲಿ ಇಲಂ ಕೀರ್ತಿ ಏತೆ ತೋರಿಸ್ಬೇಕಾ? ಬೇರೆಯವರು ತೋರ್ಸೋದಕ್ಕೆ ನೀವ್ ಯಾರು? ಅದಕ್ಕೆ ಒಂದ್ ಗಾದೆ, ತನ್ನ ಎಲೆನಲ್ಲಿ ಕತ್ತೆ ಸತ್ ಬಿದ್ದಿದ್ರು ಕೂಡ ಇನ್ನೊಬ್ಬನ ಎಲೆಯಲ್ಲಿ ನೋಡಿ ನಿಮ್ ಎಲೆನಲ್ಲಿ ಒಂದು ನೊಣ ಬಿದ್ದಿದೆ ಅಂತ ಹೇಳ್ತಾನೆ, ಇಲ್ಲಿ ಕತ್ತೆನೆ ಬಿದ್ದಿದೆ ಎಲೆನಲ್ಲಿ. ಅದರಿಂದ ಬೇರೆಯವರ ದೋಷವನ್ನ ನೋಡೋದು ಬೇಡ. ತೀ ಕುರುಳೈಶ್ ಅನ್ನೋದು, ಇನ್ನೊಬ್ಬರ ಬಗ್ಗೆ ಕೆಟ್ಟ ಮಾತಾಡೋದು ಬೇಡ, ಇನ್ನೊಬ್ಬರ ದೋಷನ ಎತ್ತಿ ತೋರ್ಸೋದು ಬೇಡ. ಮತ್ತಾಗಾರ ದೋಷ ತೋರ್ಸೋದು ಯಾರು? ಅವ್ರಿಗೆ ನೀವಾ ಲೋಕದ ಉದ್ಧಾರ ಮಾಡೋರು? ಎದ್ದೆದ್ದು ಬೀಳುತ್ತಿಹೆ, ಗುದ್ದಾಡಿ ಸೋಲುತ್ತಿಹೆ, ಗದ್ದಲವ ಮಾಡಿ ಪ್ರಸಿದ್ಧನಾಗುತ್ತಿಹೆ, ಉದ್ಧರಿಸುವೆನು ಎನ್ನ ಜಗವನ್ನೇ ಅನ್ನುವಂತಹ ನನ್ನ ಸಖನೆ, ನಿನ್ನ ಉದ್ಧಾರ ಎಷ್ಟಾಯ್ತೋ? ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲರನ್ನ ಉದ್ಧಾರ ಮಾಡಕ್ ನಾವು ಹೋಗ್ತೀವಿ, ನಮ್ಮ ಉದ್ಧಾರದ ಬಗ್ಗೆ ಯೋಚನೆ ಇದೆಯಾ? ಲೋಕೋದ್ಧಾರ ಮಾಡೋಕಿದ್ದಾನವನು, ಜಗದೋದ್ಧಾರನೇ, ಜಗತ್ತನ್ನ ಉದ್ಧಾರ ಮಾಡೋಕಿರೋನವನು. ನಮಗೆ ಯಾಕೆ ಅವನ ಕೆಲಸ? ನಮ್ದನ್ನ ನಾವು ನೋಡ್ಕೊಳ್ಬಾರ್ದೆ? ಇವೆಲ್ಲ ಅರಿವು ಉಂಟಾದ್ರೆ ಬೇರೆಯವರ ದೋಷವನ್ನ ನೋಡಕ್ ನಾವು ಹೋಗಲ್ಲ. ಅದಕ್ಕಾಗಿ ಇದೆಲ್ಲ. ಮತ್ತೆ ಯಾರು ಹಾಗೆ ಒಂದ್ ವೇಳೆ ತೋರ್ಸಿದ್ರೆ ನಾನೇ ತಾನಾಯುಡು, ಎಷ್ಟು ಸುಂದರವಾಗಿದೆ ತಿರುಪಾವೈನಲ್ಲಿ. 30-40 ವರ್ಷದಿಂದ ಉಪನ್ಯಾಸದ ಕಥೆಗಳು ಎಲ್ಲರಿಂದಾನು ಕೇಳಿದ್ದಾಯ್ತು. ಇವರ ಜೀವನದಲ್ಲಿ ಏನಾದ್ರು ಒಂಚೂರು ಬದಲಾವಣೆ ಇದೆಯಾ? ಏನು ಕೇಳಿದ್ದೇನು ಅಂದ್ರೆ ವ್ಯರ್ಥ, ಅದು ಅಷ್ಟೇ. ಅದನ್ನ ರೂಢಿಸ್ಕೊಂಡ್ರೆ ಏನಾದ್ರು ಒಂದ್ ಸ್ವಲ್ಪ ಜ್ಞಾನ ಪಡೆದದ್ದು ಅನುಷ್ಠಾನ ಪರ್ಯಂತವಾಗಿ ಅಂತ ಹೇಳಿದೆ. ಈಗ 2-3 ದಿವಸದಿಂದೇನೆ ಏನೇ ಒಂದ್ ಸ್ವಲ್ಪ ಕೇಳಿದ್ರು ಕೂಡ ಅದು ನಿಮ್ಮ ಜೀವನದಲ್ಲಿ ಎಷ್ಟು ಮಟ್ಟಿಗೆ ಅದು ಅಪ್ಲಿಕಬಲ್ ಅನ್ನೋದನ್ನ ನೋಡಿ ಅಳವಡಿಸ್ಕೊಂಡ್ರೆ ವರ್ತ್ ಇಟ್. ಕೇಳಿದ್ದಕ್ಕೆ. ಇಲ್ದಿದ್ರೆ ಏನ್ ಸುಮ್ನೆ ಕೆಣ್ಣೆ ತಟ್ಕೊಂಡು ನಾನು ಪುಣ್ಯ ಬಂತು, ನಾನು 50 ವರ್ಷದಿಂದ ಉಪನ್ಯಾಸ ಕೇಳಿದ್ದೀನಿ ಅಂತಂದ್ರೆ ಏನ್ ಪ್ರಯೋಜನ? ಏನು? ನೀವು ಮತ್ತೊಬ್ಬರನ್ನ ಕಂಡಿದ ತಕ್ಷಣ ಟೀಕೆ ಮಾಡೋದು, ಇನ್ನೊಬ್ಬರನ್ನ ನಿಂದಿಸೋದು, ಇಲ್ಲ ಅವ್ರ ಮೇಲೆ ಚಾಡಿ ಹೇಳೋದು, ಈ ತರದ್ದು ಮಾಡಿದ್ರೆ ತುಂಬಾ ಶೋಚನೀಯ. ಅಂತವ್ರಿಗೆ ಭಗವಂತ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಹೇಳ್ಬೇಕು. ಮುಂದಕ್ಕೆ ಹೋಗೋಣ. ತನ್ನಲ್ಲಿರುವ ದೋಷವನ್ನು ತೋರಿಸಿದ್ರಿಂದ ಮಾನನೀಯ ಎಂದು, ತಿಳುವಳಿಕೆ ಇಲ್ಲದ ಹೀಗೆ ಅವಮಾನವನ್ನ ಮಾಡಿದ್ದರಿಂದ ತಿಳಿದವನು ಎಂದು ಆತನಲ್ಲಿ ಪರಿತಾಪವನ್ನ ಪ್ರದರ್ಶಿಸಿ, ಅವನು ತನ್ನಲ್ಲಿರುವ ಪಾಪವನ್ನು ತೆಗೆದುಕೊಂಡು ಹೋಗಿ ಸುಕೃತವನ್ನ ಬಿಟ್ಟು ಹೋಗುವ ಉಪಕಾರಿ ಎಂಬಿವೇ ಮೊದಲಾದ ಭಾವಗಳಿಂದ ಅವಮಾನಕ್ಕಾಗಿ ಪರಿತಾಪವನ್ನು ಹೊಂದುವುದಿಲ್ಲವೋ? ನೋಡಿ, ಈಗ ಯಾರೋ ಒಬ್ಬ ನಮ್ಮನ್ನೇನೋ ನಿಂದಿಸಿದ, ಅದರಿಂದ ಏನು ಅಂದ್ರೆ ನನ್ನ ಪಾಪಗಳನ್ನ ಅವನು ಪರಿಮಾಣ ಮಾಡಿ ಅವನ ಪುಣ್ಯವನ್ನು ಬಿಟ್ಟು ಹೋದ ಅಂತ. ಯಾರನ್ನು ದ್ವೇಷಿಸಬೇಡಿ, ಇದು ಸಂದೇಶ ನಮ್ಮಿಂದ. ವೈಷ್ಣವ ಸಂಪ್ರದಾಯದಲ್ಲಿ ಹೇಳುವಂತ, ನಮಗೆ ಯಾರು ದ್ವೇಷಿಗಳೇ ಇರಬಾರ್ದು. ಯಾಕೆ ಅಂದ್ರೆ ಹಾಗಾದ್ರೆ ನಿಮಗೆ ಯಾರೋ ನಿಮಗೆ ಅನ್ಯಾಯನೋ, ಆಸ್ತಿ ಹಾನಿನೋ, ಧನ ಹಾನಿನೋ, ಮಾನ ಹಾನಿನೋ ಏನೋ ಮಾಡಿದ್ದಾರೆ ಅಂದ್ರೆ ಕೂರತ್ತಾಳ್ವಾನಿಂದ ಕಲ್ತ್ಕೋಬೇಕು. ಅವ್ರು ಕಣ್ಣು ಹೋಗೋಕೆ ಕಾರಣ ಆಗಿದ್ದಂತಹ ಆ ನಲ್ಲಾನಿಗೆ ಮೋಕ್ಷವನ್ನೇ ಕೊಡ್ಸಿದ್ರು ಅವರು. ಹಾಗೆ ನಮಗೆ ಯಾವ ಹಾನಿಯನ್ನು ಉಂಟು ಮಾಡಿದ್ರೋ ಅವರ ಬಗ್ಗೆ ನಿಮಗೆ ಭಗವಂತ ಅವರಿಗೆ ಕ್ಷಮಿಸು, ಅವ್ರಿಗೆ ಗೊತ್ತಿಲ್ಲ ಏನ್ ಮಾಡ್ತಾ ಇದ್ದಾರೆ. ಯೇಸು ಕ್ರಿಸ್ತ ಹೇಳಿದ ಮಾತಿದೆ ಇದು, ಆನೋಭದ್ರಾಕೃತವೋ ಎಂತು ವಿಶ್ವತಃ. ಭಗವಂತ ಅವರನ್ನು ಕ್ಷಮಿಸು, ನನಗೆ ಈ ನೋವನ್ನ ಉಂಟು ಮಾಡಿ ಎಲ್ಲ ಮಾಡಿದ್ರು ಕೂಡ ಅಂತ. ಹಾಗೆ ಅವರನ್ನ ಮತ್ತೆ ಹೇಗ್ ನೋಡ್ಬೇಕಿದ್ನ ಅಂದ್ರೆ, ಯಾವುದೋ ಜನ್ಮದಲ್ಲಿ ನಾನೇನೋ ಕರ್ಮ ಮಾಡಿದ್ದೆ, ಅದರಿಂದ ನನಗೆ ಈ ಅವಮಾನವೋ, ಈ ಧನ ಹಾನಿಯೋ, ಮಾನಹಾನಿಯೋ ಅದು ಉಂಟಾಯ್ತು. ಅದಕ್ಕೆ ಅವರು ಕಾರಣಕರ್ತರಾದ್ರು. ಅವರನ್ನ ಭಗವಂತ ನೀನು ಕ್ಷಮಿಸು ಅಂತ ಹೇಳುವಂತಹದ್ದು ತುಂಬಾ ಉತ್ತಮವಾದಂತಹದ್ದು. ಅದನ್ನ ರೂಢಿಸ್ಕೊಳ್ಬೇಕು ಅನ್ನುವಂಥದ್ದು ಬರ್ತಾ ಇದೆ. ಯಾಕೆಂದ್ರೆ ಅವರು ತನ್ನಲ್ಲಿರುವ ಪಾಪವನ್ನು ತೆಗೆದುಕೊಂಡು ಹೋಗಿ ಸುಕೃತವನ್ನ ಬಿಟ್ಟು ಹೋಗ್ತಾರೆ ಅಂತ. ಇದಕ್ಕೊಂದು ತಮಾಷೆ ಕಥೆ ಒಂದು ಹೇಳ್ತಾ ಇದ್ದ. ಯಾರೋ ಒಬ್ಬ ರಾಜ ಇದ್ದ, ಅವನ ಬಗ್ಗೆ ಏನೋ ಆರೋಪಗಳು ಇವೆಲ್ಲ ಗುಸುಗುಸು ಮಾತಿನಲ್ಲಿ ಎಲ್ಲ ಬಂತು. ಅದಕ್ಕಾಗಿ ಇವನು ನಾರದನ್ನೋ ಯಾರನ್ನೋ ತರದ್ರು ಅವ್ರನ್ನ,
ಅವನ್ ಹೇಳ್ದ ಒಂದ್ ಕೆಲಸ ಮಾಡಿ, ಒಂದು ಸುದ್ದಿ ನೆಲೆಸಿ, ರಾಜ ತುಂಬಾ ಪಾಪ ಮಾಡ್ಬಿಟ್ಟಿದ್ದಾನೆ, ಅದರಿಂದ ಅವನಿಗೆ ಈ ರೀತಿ ಕಷ್ಟ ಆಗಿದೆ ಅನ್ನೋದನ್ನ ಮಂತ್ರಿಗಳ ಮುಖಾಂತರ ಯಾರೋ ಗೂಢಚಾರ ಮುಖಾಂತರ ಊರಿನಲ್ಲಿ ಪೂರ ರಾಜ್ಯದಲ್ಲೆಲ್ಲ ಶುರುವಾಗಿ, ಅಯ್ಯೋ ನಮ್ ರಾಜ ತುಂಬಾ ತಪ್ಪು ಮಾಡ್ಬಿಟ್ಟಿದ್ನಂತೆ, ತುಂಬಾ ಪಾಪ ಮಾಡಿದ್ನಂತೆ ಅಂತ. ಅಷ್ಟೆಲ್ಲ ಆದ್ಮೇಲೆ ಏನು ಅಂದ್ರೆ ಇವನ ಕೋಟಿ ತುಂಬಾ ಇದ್ದಂತ ಪಾಪಗಳೆಲ್ಲ ಅವರುಗಳು ಮಾಡುವವರ ಪಾಪ ಆಡುವವರ ಬಾಯಲ್ಲಿ ಅಂತ ಒಂದು ಗಾದೆ, ಅದನ್ನು ಎಲ್ಲರೂ ಆಡಿ 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 ಇವನ ಪಾಪವನ್ನು ಅವರು ಕಳೆದು ಅವ್ರು ತುಂಬಿಸ್ಕೊಂಡು. ಸೊ ಮತ್ತೊಬ್ಬರನ್ನ ನಿಂದನೆ ಮಾಡಿದ್ರೆ ಏನಾಗತ್ತೆ ಅಂದ್ರೆ ಅವರ ಪಾಪ ನಮಗ್ ಬರುತ್ತೆ, ನಮ್ಮ ಇದೇನಿದೆ ಅದು ಅವ್ರಿಗೆ ಹೋಗುತ್ತೆ, ಪುಣ್ಯದ ಸಂಚಯನ ಏನಿದೆ ಅದು ಹೋಗುತ್ತೆ ಅಂತ. ಹೀಗೆ ತನ್ನಲ್ಲಿರುವ ಪಾಪವನ್ನು ತೆಗೆದುಕೊಂಡೋಗಿ ಸುಕೃತವನ್ನು ಬಿಟ್ಟು ಹೋಗುವ ಉಪಕಾರ ಯಾರು ನಮ್ಮನ್ನ ನಿಂದಿಸುವಂತವ್ರು ಮಾಡೋದು. ಈ ಭಾವದಿಂದ ಅವಮಾನಕ್ಕಾಗಿ ಪರಿತಾಪವನ್ನು ಹೊಂದೋದಿಲ್ವೋ, ಗಂಗಾ ಹ್ರದಮಿವ, ಗಂಭೀರವಾದ ಗಂಗಾ ನದಿಯ ಮಡುವಿನ ಹಾಗೆ, ಅಕ್ಷೋಭ್ಯ, ಮನೋವಿಕಾರವನ್ನು ಹೊಂದೋದಿಲ್ವೋ. ಅಕ್ಷೋಭ್ಯರು ಈ ಮಧ್ವ ಸಂಪ್ರದಾಯದಲ್ಲಿ ತೀರ್ಥರು ಅಂತೆಲ್ಲ ಹೆಸರಿಡ್ತಾರೆ. ಒಬ್ಬೊಬ್ರು ಸನ್ಯಾಸಿಗಳು ತೀರ್ಥರು, ಸುಗುಣೇಂದ್ರ ತೀರ್ಥ, ವಿಭುದೇಶ ತೀರ್ಥ, ಹಾಗೆ ಇವರು ಅಕ್ಷೋಭ್ಯ ತೀರ್ಥ. ಅಕ್ಷೋಭ್ಯ ಅಂದ್ರೆ ಏನು ಅಂದ್ರೆ ಮನೋವಿಕಾರವನ್ನ ಹೊಂದದೇ ಇರುವಂತಹದ್ದು. ಕ್ಷೋಭಣ ಚರ್ಷಣೀನಾಂ, ಕ್ಷೋಭೆ, ಮನಸ್ಸಿನಲ್ಲಿ ಕ್ಷೋಭೆ. ಈಗ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಸಮುದ್ರದಲ್ಲಿ ಎತ್ತರವಾಗಿ ಅಲೆಗಳು ಏರುತ್ತೆ, ಅದು ಕ್ಷೋಭೆಗೊಂಡದ್ದು. ಹಾಗೆ ಮನಸ್ಸು ಆ ರೀತಿ ಕ್ಷೋಭೆಗೊಳ್ಳಬಾರದು. ಎ ವೇವ್ಲೆಸ್ ಸರೋವರ, ಅಲೆಗಳಿಲ್ಲದಂತ ಒಂದು ಸರೋವರ, ಹಾಗೆ ಮನಸ್ಸು ಕಾಮಾಗಿರ್ಬೇಕು ಅಂತಾರೆ ಮನಸ್ಸಿನ ಬಗ್ಗೆ ಹೇಳ್ಬೇಕಾದ್ರೆ. ಹಾಗೆ ಅಕ್ಷೋಭ್ಯ ಸಹ ಅಂತವನೇ ಪಂಡಿತ ಉಚ್ಯತೆ, ಅವನು ನಿಜವಾದ ಪಂಡಿತ ಅಂತ ಹೇಳಲ್ಪಡೋದು. ಈ ಶ್ಲೋಕ ಈಗಿನ ಪುಸ್ತಕಗಳಲ್ಲಿ ನ ಹೃಷ್ಯೇತೆ ಆತ್ಮಸಮ್ಮಾನೆ ನ ಅವಮಾನೇ ತಪ್ಯತೆ ಗಾಂಗೋ ಹೃದ ಇವಾಕ್ಷೋಭ್ಯೋ ಎಸ್ಸ ಪಂಡಿತ ಉಚ್ಯತೆ ಎಂದಿದೆ. ಅರ್ಥ ವ್ಯತ್ಯಾಸ ಏನಿಲ್ಲ. ಸ್ವಾಮಿ ದೇಶಿಕರ ಕಾಲದ ಗ್ರಂಥದಲ್ಲಿ ಇರುವುದನ್ನ ಅವರು ಉದಾಹರಿಸಿದ್ದಾರೆ. ಪೂರ್ವ ಗ್ರಂಥೋಕ್ತಿಗಳನ್ನ ತಮ್ಮ ಮನದಂತೆ ತಿದ್ದುಪಡಿ ಮಾಡಿ ಅಚ್ಚು ಹಾಕುವುದು ಯೋಗ್ಯವಾದ ಕೆಲಸ ಅಲ್ಲ. ನೋಡಿ, ಒಂದು ಕೊಟ್ರು CM ವಿಜಯರಾಘವಾಚಾರ್ಯ, ಹಿಂದೆ ಇಳಿದನ್ನು ತಗೊಂಡ್ಬಿಟ್ಟು ತಮ್ಮ ಮನಸ್ಸಿಗೆ ಬಂದಂತೆ ಏನೋ ಒಂದು ಕರೆಕ್ಷನ್ ಆಗ್ಬಿಟ್ಟು ಇದು ಸರಿ ಅಂತ ಹೇಳುವಂತದ್ದು ಸರಿಯಲ್ಲ ಅಂತಾರೆ. ಗಂಗಾ ಹೃದ ಇದು ಹೋಗ್ಬಿಟ್ಟು ಗಾಂಗೋ ಹೃದ ಅಂದ್ರು. ಏನು ಗಾಂಗೇಯ, ಭೀಷ್ಮ, ಅವನು ಪಂಡಿತ, ಬೇರೆ ಅರ್ಥನೇ ಕೊಟ್ಬಿಡೋದು, ಅದು ಸರಿಯಲ್ಲ ಅಂತಾರೆ. ಮಹರ್ಷಿಗಳ ವಿಷಯದಲ್ಲಿ ಮಾಡುವ ಮಹತ್ತಾದ ಅಪರಾಧ ಇದು. ಇದು ಸರ್ವಾತ್ಮನ, ನೋಡಿ ಇಲ್ಲಿ ಪೆಂಡಿಂಗ್ ನಲ್ಲಿ ಬಿಟ್ಟೋಗಿದೆ, ಇದು ಕರೆಕ್ಟ್ ಮಾಡೋದು ತಪ್ಪಿಲ್ಲ. ಸರಾತ್ಮನ ಅಲ್ಲ, ಅದು ಸರ್ವಾತ್ಮನ, ಎಲ್ಲ ರೀತಿನಲ್ಲೂ ಹೇಳೋದು ಸರ್ವಾತ್ಮನ ಕೂಡದು. ಶ್ರೀ ದೇಶಿಕರ ಪಾಠದಲ್ಲಿ ಸಮ್ಮಾನೆ ಅವಮಾನೆ ಎಂದು ಎರಡು ಕಡೆಯಲ್ಲೂ ಸಪ್ತಮಿ ಇರುವುದು ಸಮಂಜಸ. ನವೀನ ಪಾಠದಲ್ಲಿ ಒಂದು ಕಡೆ ಸಪ್ತಮಿ, ಇನ್ನೊಂದು ಕಡೆ ಅವಮಾನೇನ ಎಂಬುದರಿಂದ ತೃತೀಯವೂ ಇರುವುದು ಸರಿಯಾಗಿ ತೋರೋದಿಲ್ಲ. ಹೆಂಗಿರ ಪಡಿಯೆ ಎಂಬ ಶ್ಲೋಕದಲ್ಲಿ ಉಪಪಾದಿತ ಹಾಗೆ ಮಾನ ಅವಮಾನಿಗಳಿರ್ ಪೂಜ್ಯತೆಯಾಗಲಿ ನಿಂದನೆಯಾಗಲಿ ಉಂಟಾದ ಸಮಯಗಳಲ್ಲಿ ಕಲಂಗಾನ್ ಚಿತ್ರ ವೈಕಲ್ಯವನ್ನು ಹೊಂದೋದಿಲ್ಲ. ಸ್ತೋತ್ರದಿಂದ ಆ ಪ್ರಾಜ್ಞನಿಗೆ ಸಂತೋಷವೂ ಇಲ್ಲ, ಅವಮಾನದಿಂದ ದುಃಖವೂ ಇಲ್ಲ. ಆದ್ದರಿಂದ ಪಂಡಿತ ಎಂಬ ಭಾವ. ಈ ಸಂದರ್ಭದಲ್ಲಿ ನ ಪ್ರಹೃಷ್ಯೇತ್ ಪ್ರಿಯಂ ಪ್ರಾಪ್ಯ ನೋದ್ವಿಜೇತ್ ಪ್ರಾಪ್ಯತಾ ಪ್ರಾಪ್ಯಮಪ್ರಿಯಂ ಸ್ಥಿರ ಬುದ್ಧಿ ಎಂಬ ಗೀತಾ ಶ್ಲೋಕ. ಗೀತೆ 5ನೇ ಅಧ್ಯಾಯ 20ನೇ ಶ್ಲೋಕ ಇಲ್ಲಿ ಅನುಸಂಧೇಯ. ಮುಂದಿದ್ದಕ್ಕೆ ಹೋಗೋಣ. ವ್ಯಾಪಕಾದಿ ಸರ್ವ ಮಂತ್ರೇಶು ಮೂಲ ಮಂತ್ರಸ್ಯ ಪಾರಮ್ಯಂ ಪ್ರದರ್ಶಯನ್ ನಿಗಮಯತಿ. இத்திருமந்திரத்தில் யதார்த்த ஞானமும் நிஷ்டையும் உடையவனை ஆதரிக்கும் தேசத்திலும் ಯತ್ರ ಅಷ್ಟಾಕ್ಷರ ಸಂಸಿದ್ಧೋ ಮಹಾಭಾಗೋ ಮಹೀಯತೆ ನ ತತ್ರ ಸಂಚರಿಷ್ಯಂತಿ ವ್ಯಾಧಿ ದುರ್ಭಿಕ್ಷ ತಸ್ಕರಾಹ என்கிற படியே ஒரு தோஷங்களும் வாராது. ಈ ಶ್ಲೋಕತ್ತಾಲೆ ಎರಡನೇದು ರಾಗಾದಿ ರೋಗಾನೆ. ನೋಡಿ, ಇದು ರಾಗಾದಿ ದೋಷಾನ್ ಅಂದ್ರೆ ರೋಗಾನ್ ಅಂತ ಯಾರೋ ಮಾಡಿದ್ದಾರೆ, ಇದನ್ನೇ ಬರುವಂತಹದ್ದು ಪಾಠಾಂತರಗಳು. ಈಗ ಈ ವೇದಾಂತ ದೇಶಕ್ಕೆ ಬರೆದ ಸುದರ್ಶನ ಅಷ್ಟಕ ಪ್ರತಿಭಟ ಶ್ರೇಣಿ ಭೀಷಣ, ಅದು ತಗೊಳ್ಳಿ, ಪಾಠಾಂತರಗಳು ಎಷ್ಟಿದೆ ಗೊತ್ತಾ ಅದರಲ್ಲಿ.
ಯಾರ್ಯಾರ ತಲೆಗೆ ಏನ್ ಸೇರ್ತೋ ಅದನ್ನ ಸೇರಿಸ್ಬಿಟ್ಟು ಪ್ರಿಂಟ್ ಹಾಕ್ಬಿಡೋದು. ಪ್ರಿಂಟ್ ಆಗಿದ್ ಪುಸ್ತಕ ಎಲ್ಲ ಸರಿಯಾಗಿದೆ ಅಂತ ಅನ್ಕೊಳ್ಳೋದು. ಯಾರು ಹೂ ಗೇವ್ ದಿ ಪರ್ಮಿಷನ್ ದೇಶಿಕರದನ್ನ ರಿಪೇರಿ ಮಾಡೋಕೆ? ಈ ತರ ಅನರ್ಥ. ರಾಗಾದಿ ದೋಷಾನೇ, ಅದೇ ಸರಿ, ರೋಗಾನ್ ಪಕ್ಕದಲ್ಲಿ ಹಾಕಿದ್ದಾರೆ, ಪಾಠಾಂತರವನ್ನ ಹೇಳಿದೆ ಇಲ್ಲಿ. ಅದಕ್ಕೇನೆ ರಾಗಾದಿ ದೋಷಾನೆ ಸತತಾನುಶಕ್ತಾನ್ ಅಶೇಷಕಾಯ ಪ್ರಸೃತಾನ್ ಅಶೇಷಾನೆ ಔತ್ಸುಕ್ಯ ಮೋಹಾದ್ ಅತಿದಾನ್ ಜಗಾನ ಯೋ ಪೂರ್ವ ವೈದ್ಯಾಯ ನಮೋಸ್ತು ತಸ್ಮೈ ಎಂದ್ರೆ ಆಯುರ್ವೇದ ವಿತ್ತುಕ್ಗಳ್ ಆಯುರ್ವೇದವನ್ನು ತಿಳಿದವರು. ವಿತ್ತುಕ್ಗಳ್ ಪ್ರಧಾನ ವ್ಯಾಧಿಗಳಾಹ ಎಡುತ್ತ ರಾಗಾದಿಗಳು ಸತ್ತುಕ್ಕಳು. ನೋಡಿ ಇಲ್ಲಿ ರಾಗಾದಿಗಳು ಮತ್ತು ರೋಗ ಅಲ್ಲ, ಸತ್ತುಕ್ಕಳಕ್ಕೆ ಸಿಯನ್ರೆ ஓதப்பட்ட ஞான சம்பத்தினுடைய சங்கோச்சமும் பாஹ்ய தஸ்கரருக்கு நிலமில்லாத ஆத்மாபஹாராதிகளை பண்ணும் மகா தஸ்கரரான அகங்காராதிகளும் நடையாடாதென்று ஆயித்து, நடையாடாது என்று ಆಯಿತು. ಇತರ ವ್ಯಾಪಕ ಮಂತ್ರಯೋ ಅಯಮೇವ ಅರ್ಥ ಅಂದ್ರು. ಇದರ ಅರ್ಥ ಇವಾಗ ನೋಡೋಣ. ವ್ಯಾಪಕಾದಿ ಸರ್ವ ಮಂತ್ರಗಳಲ್ಲೂ ಮೂಲ ಮಂತ್ರದ ಸರ್ವ ಉತ್ಕೃಷ್ಟತೆಯನ್ನ ಪ್ರದರ್ಶಿಸಿ ಅಧಿಕಾರವನ್ನ ಮುಗಿಸ್ತಾರೆ. ಮೂಲ ಮಂತ್ರ ಅಧಿಕಾರ ಮುಗಿಸ್ತಾ ಇದ್ದಾರೆ. ಆದ್ರೆ ಈಗ ಎಕ್ಸ್ಪ್ಲನೇಷನ್ ಇನ್ನು ಹೋಗ್ತಾನೆ ಇದೆ. ಹೀಗೆ ಮೂಲ ಮಂತ್ರದಿಂದ ಉಪದಿಷ್ಟವಾದ ಯಾಥಾರ್ಥ ಜ್ಞಾನವನ್ನು ಹೊಂದಿದವನ ಮಹಾತ್ಮೆಯನ್ನು ತಿಳಿಸಿದ್ರು. ಅವನಿಗೆ ಮಾತ್ರವೇ ಮಹಾತ್ಮೆ ಅಲ್ಲದೆ ಅಂತಹ ಒಬ್ಬನಿದ್ದು ಅಂತವನನ್ನ ಪೂಜಿಸುವ ದೇಶಕ್ಕೂ ಕೂಡ ಮಹಾತ್ಮೆ ಉಂಟು ಎಂದು ಸಪ್ರಮಾಣವಾಗಿ ತಿಳಿಸ್ತಾರೆ. ಈ ತಿರುಮಂತ್ರത്തിൽ ಈ ಮೂಲ ಮಂತ್ರದಲ್ಲಿ ಯಾಥಾರ್ಥ ಜ್ಞಾನಮಂ ಸರ್ವ ಸಮಂಜಸವಾದ ಯಾಥಾರ್ಥ ಜ್ಞಾನವನ್ನ ಅಷ್ಟು ಮಾತ್ರವೇ ಸಾಲದೆ ನಿಷ್ಠೆಯು ಅನುಷ್ಠಾನವನ್ನ, ವಿಹಿತ ಕರ್ಮಗಳ ಅನುಷ್ಠಾನ ಏನೋ, ಉಪಾಯ ಅನುಷ್ಠಾನ ಏನೋ, ಪ್ರಪನ್ನನಿಗೆ ಸ್ವರೂಪವಾದ ಆಜ್ಞಾ ಅನುಜ್ಞಾ ಕೈಂಕರ್ಯಗಳು, ಮೂಲ ಮಂತ್ರದ ಜಪದ ಅನುಷ್ಠಾನ ಏನೋ, ಇಂತಹ ಅನುಷ್ಠಾನವನ್ನ ಉಡೆಯವನೈ ಹೊಂದಿದವನನ್ನ, ಹೀಗೆ ಜ್ಞಾನ ನಿಷ್ಠೆಯನ್ನ ಆಚಾರ ನಿಷ್ಠೆಯನ್ನು ಹೊಂದಿದವನು ಆದರಿಕ್ಕುಂ ದೇಶത്തിൽ ಪೂಜಿಸುವ ದೇಶದಲ್ಲಿ ತಿಂಗಳ್ ಮುಮ್ಮಾರಿಪೆ ಇದೆ. ಅದಕ್ಕೆ ತಿರುಪಾವಿನಲ್ಲಿ ವ್ಯಾಖ್ಯಾನ, ಈ 9 ವ್ಯಾಖ್ಯಾನಗಳಿದೆ ತಿರುಪಾವ. ಇದು ಅದು ಕೂಡ ಮೇಲ್ಕೋಟೆಯಿಂದ ತಮಿಳು ಇದ್ರದ್ದೇನೆ, ಅವರು ಇದೇ ಗ್ರಂಥವೇ ಆಗಿತ್ತು, ಬಹಳ ಉದ್ಗ್ರಂಥ ದೊಡ್ಡದು. ಅದ್ರಲ್ಲಿ ಹೇಳ್ಬೇಕಾದ್ರೆ ಈ ಅಷ್ಟಾಕ್ಷರ ಸಂಸಿದ್ಧ ಜಪ ನಿಷ್ಠರಿರ್ತಾರಲ್ಲ, ಏನೋ ಇನ್ನೂ ಎಲ್ಲ ಸರಿಯಾದ ಟೈಮ್ಗೆ ಮಳೆ ಬೆಳೆ ಆಗ್ತಿದೆ ಅಂದ್ರೆ ಲೋಕದಲ್ಲಿ ಇನ್ನೂ ಸತ್ಪುರುಷರು ಭಾಗವತರು ಇದ್ದಾರೆ ಅಂತ ಅನ್ನೋ ಮಾತುಗಳನ್ನು ಕೇಳ್ತೀವಿ ನಾವು. ಅದಕ್ಕಾಗಿ ಒಂದು ಮಳೆ ಅಂತ ಹೇಳ್ತಾರಲ್ಲಿ. ತಿಂಗಳ್ ಮುಮ್ಮಾರಿ ಪೆಯ್ದೆ ಓಂಗು ಪೆರುಂ ಶೆನ್ನೆಲ್ ಹುಡುಕ ಇರೋಳ. 9 ದಿವಸ ಬಿಸಿಲು, 1 ದಿವಸ ಮಳೆ. ಇಲ್ಲಿ ಅತಿವೃಷ್ಟಿನೂ ಇಲ್ಲ, ಅನಾವೃಷ್ಟಿನೂ ಇಲ್ಲ. ಮತ್ತೆ 9 ದಿವಸ ಬಿಸಿಲು, 1 ದಿವಸ ಮಳೆ. ಸೊ ಮಳೆ ಬೇಡವಾ? ಬೇಕು. ಆದ್ರೆ ಹೆಚ್ಚು ಮಳೆ ಬಂದು ಎಲ್ಲ ಊರೇ ಕೊಚ್ಕೊಂಡು ಹೋದ್ರೆ ಅದು ಅತಿವೃಷ್ಟಿ. ಈ ಅನಾವೃಷ್ಟಿ ಆಗ್ಬಾರ್ದು. ಷಡೂರ್ಮಿಗಳು ಅಂತ ಇದಕ್ಕೆಲ್ಲ ಹೆಸರು. ಅತಿವೃಷ್ಟಿ, ಅನಾವೃಷ್ಟಿ, ಮತ್ತೆ ಮೂಷಕ, ಶುಕ, ಗಿಣಿಗಳಿಂದ, ಮಿಡತೆಗಳಿಂದ ಬರುವಂತಹದ್ದು, ಧಾನ್ಯಗಳು ಇದೆಲ್ಲ ಫಲವಾಗುವ ಈಗ ಒಂದು ಸಮಯದಲ್ಲಿ ಇದು ಇಲ್ಲ. ಹಣ್ಣು ಇವಾಗ ಸೀಬೆ ತೋಟ ಬೆಳೆಸಿದ್ದಾರೆ, ಸೀಬೆ ಹಣ್ಣಿಂದು. ಆ ಕಡೆಯಲ್ಲಿ ಹಣ್ಣು ಬಿಡ್ತಾ ಇರ್ಬೇಕಾದ್ರೆ ಬಂದು ಅಳಿಲುಗಳೆಲ್ಲ ತಿಂದು ಕಚ್ಚಿ ಎಲ್ಲ ಬಿಸಾಕತ್ತೆ. ಅವನ ಪ್ರಯತ್ನ ಎಲ್ಲ ಹೋಯ್ತಾ, ಅವನೇನು ಈ ಕೆನಾಟ್ ಸೆಲ್, ಕಚ್ಚೋಗಿ ಮಾಡಿರುವಂತದ್ದು. ಗಿಣಿಗಳು ಮಾವಿನ ಹಣ್ಣನ್ನೆಲ್ಲ ಹಾವು ಮಾಡುತ್ತೆ. ಇಲಿಗಳು ಧಾನ್ಯವೆಲ್ಲ ಶೇಖರಿಸಿ ತಂದಿಟ್ಕೊಂಡಿದ್ದಾರೆ ಗೋಡೌನ್ನಲ್ಲಿ. ಎಷ್ಟು ಕೋಟಿ ಟನ್ನುಗಳು ಹಾಳಾಗುತ್ತೆ ಗೊತ್ತಾ? ಬಂದು ಅವು ತಿನ್ನೋದು, ಜೊತೆಗೆ ಅವುಗಳು ಮಲಮೂತ್ರ ವಿಸರ್ಜನೆ, ಇದರಿಂದ ಅದನ್ನು ತಿನ್ನೋದಕ್ಕೆ ಆಗದಂತ ಸ್ಥಿತಿಗೆ ತರುವಂತದ್ದು. ಇವೆಲ್ಲ ಈತಿ ಬಾಧೆಗಳು ಅಂತ. ಇವೆಲ್ಲ ಇಲ್ಲದೆ ಇರೋದಕ್ಕೇನು ಅಂದ್ರೆ ಈ ನಿತ್ಯ ನೈಮಿತ್ತಿಕ ಆಜ್ಞಾ ಅನುಜ್ಞಾ ಕೈಂಕರ್ಯಗಳನ್ನ ಶ್ರದ್ಧೆಯಿಂದ ಭಗವತ್ ಪ್ರೀತ್ಯರ್ಥವಾಗಿ ನಡೆಸೋರು. ಏನ್ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ಇವ್ರಿಗಷ್ಟೇ ಅಲ್ಲ, ಲೋಕಕ್ಕೂ ಕೂಡ ಒಳ್ಳೆ ಇದನ್ನ ಮಾಡ್ತಾರೆ. ಅವರು ಇರುವಂತಹ ಪೂಜಿಸುವ ದೇಶದಲ್ಲಿ, ಯಾವ ದೇಶದಲ್ಲಿ ಅಷ್ಟಾಕ್ಷರ ಸಂಸಿದ್ಧಾಹ, ಮೂಲ ಮಂತ್ರದ ಸಿದ್ಧಿಯನ್ನು ಹೊಂದಿದ ಮಹಾಭಾಗಾಹ, ಮಹತ್ತಾದ ಸುಖಶಾಲಿಯಾದವನು ಮಹಾಭಾಗ, ಮಹಾತ್ಮ ಎಂಬ ಭಾವ. ಮಹೀಯತೆ ಅವನು ಪೂಜಿಸಲ್ಪಡ್ತಾನೋ. ಲೋಕ ಸಮಸ್ತ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕ ಸಮಸ್ತ ಸುಖಿನೋ ಭವಂತು.
ಎಲ್ಲಿ ಅವರಿಗೆ ಪೂಜ್ಯತೆ ಇದೆಯೋ ಆ ದೇಶವೂ ಕೂಡ ಅಂತಹ ದಿವ್ಯ ಸ್ಥಳದಲ್ಲಿ ವ್ಯಾಧಿ ದುರ್ಭಿಕ್ಷ ತಸ್ಕರಾಹ, ವ್ಯಾಧಿ ದುರ್ಭಿಕ್ಷ ಕಳ್ಳರು ನ ಸಂಚರಿಷ್ಯಂತಿ, ಸಂಚರಿಸುವುದಿಲ್ಲ. ಇದು ನಾರದೀಯ ಪುರಾಣದಲ್ಲಿ ಮೊದಲನೇ ಶ್ಲೋಕದ 20ನೇ ಅಧ್ಯಾಯದಲ್ಲಿ 20ನೇ ಶ್ಲೋಕ ನಾರದೀಯ, ಅದರಲ್ಲಿ ಬರುವಂತಹದ್ದು. ಎಂಗಿರ ಪಡಿಯೆ ಹೇಳಿರೋ ಹಾಗೆ ಒಂದು ದೋಷಗಳು, ಯಾವ ದೋಷಗಳು ಕೂಡ ವಾರಾದಿ ಉಂಟಾಗುವುದಿಲ್ಲ. ಅಂತಹ ಮಹನೀಯನ ಸಾನ್ನಿಧ್ಯದಿಂದ ವ್ಯಾಧಿಗಳು ತಲೆದೋರುವುದಿಲ್ಲ, ದುರ್ಭಿಕ್ಷವು ಪ್ರಾಪ್ತವಾಗುವುದಿಲ್ಲ, ಅಲ್ಲಿ ಕಾಟರ ಇರೋದಿಲ್ಲ, ಕಳ್ಳಕಾಟರ ತೊಂದರೆಗಳು ಇವೆಲ್ಲ. ಮಹನೀಯರ ಸಾನ್ನಿಧ್ಯ ಉಂಟಾದರೆ ಅಂತಹ ಸ್ಥಳದಲ್ಲಿ ಘಾತುಕ ಮೃಗಗಳು, ಸಾಧು ಮೃಗಗಳು ಪರಸ್ಪರ ಪ್ರೀತಿಯಿಂದ ಇರುತ್ತೆ. ಇವೆಲ್ಲ ಬೇಕಾದಷ್ಟು ನೋಡಿದೀವಲ್ಲ ಋಷಿ ಆಶ್ರಮಗಳಲ್ಲಿ. ಹುಲಿನು ಮತ್ತೆ ಜಿಂಕೆನು ಜೊತೆ ಪಕ್ಕದಲ್ಲೇ ಓಡಾಡ್ತಾ ಇದೆ. ಇದಾದ್ ನೋಡಿದ ತಕ್ಷಣ ಅದ್ರ ಮೇಲೆ ಹಾರೋದಿಲ್ಲ. ಸಹಜವಾಗಿ ಅವಳಿಗಿರುವಂತ ಭಾವ ಏನಿದೆಯೋ ಆ ಸ್ವಭಾವ ಅದೇ ಬದಲಾವಣೆ ಆಗ್ಬಿಡುತ್ತೆ. ಸತ್ಸಂಗದಲ್ಲಿ ಈ ಬದಲಾವಣೆ ನಮ್ಗೆ ಉಂಟಾಗತ್ತೆ. ಈ ಪುಂಡಲೀಕನ ವೃತ್ತ ಅಂತ ಅದ್ರಲ್ಲಿ ಬರೋದು ಇದೇನೆ. ಒಂದೇ ಒಂದ್ ದಿವ್ಸ ಅವ್ರು ಕೇಳಿದ್ದು ಕತೆ, ಇದಕ್ಕೆ ಹೆಂಡತಿ ಇತ್ತು, ಬಹಳ ಕೇಳ್ಕೊಳ್ಳಿ. ನೀವು ಹೇಳಿದ್ದನ್ನೆಲ್ಲ ನಾ ಕೇಳ್ತಾ ಇದ್ದೀನಿ, ದಯವಿಟ್ಟು ನನಗಾಗಿ ಒಂದು ದಿವಸ ನನ್ ಜೊತೆ ಇವತ್ತೊಂದ್ ದಿವಸ 1 ಗಂಟೆ ಕಾಲ ಬಂದು ಕೂತ್ಬಿಡಿ, ಏನೋ ಪನಿಷ್ಮೆಂಟ್ ಏನ್ಕೊಳ್ಳಿ. ಒಂದೇ ದಿವಸ ಅವನು ಬಂದು ಕೇಳಿದ್ದು. ಅವನ ಭಾಗ್ಯ ನೋಡಿ. ಹೆಂಡತಿ ಸಂತತಿ ಸಾಸಿರವಾಗಲಿ, ಹೀಗೆ ಯಾರು ನಿಮ್ಮನ್ನ ಭಗವತ್ ಕಡೆಗೆ ಸ್ವಲ್ಪ ಪೂರಕ ಮಾಡ್ತಾರೋ ಅಂತವರಿಗೆ ನಮನವನ್ನು ಹೇಳುವಂತದ್ದು. ಅವನು ಬದಲಾದ. ಈ ತುಳಸಿದಾಸ ಹೆಂಡತಿ ಮೇಲೆ ಅಷ್ಟೊಂದು ಪ್ರೀತಿ ಅಲ್ಲ, ಒಂದು ದಿವ್ಸಾನು ಅವನನ್ನ ತಾಯಿ ಮನೆ ಕಳಿಸ್ದವನೇ ಅಲ್ಲ. ಇವನೆಲ್ಲೋ ಹೋಗಿದ್ದ, ಏನೋ ಇನ್ವಿಟೇಷನ್ ಬಂತು, ಇವನಿಗೆ ಹೇಳದೆ ಅವನು ಹೊರಟ್ಲು. ಏನು ರಾತ್ರಿ ಜೋರು ಪ್ರವಾಹ ಬರ್ತಾ ಇದೆ, ಯಮುನಾ ನದಿಯನ್ನ ದಾಟಿ ಮಾವನ ಮನೆಗೆ ಹೋಗೇ ಬಿಟ್ಟ. ನನ್ನ ಮೇಲೆ ಇರೋ ಈ ಅಟ್ಯಾಚ್ಮೆಂಟ್, ಈ ಹುಚ್ಚು ಪ್ರೀತಿ ಇದೆಯಲ್ಲ, ಇದ್ರಲ್ಲಿ ಒಂದು 5% 10% ಆ ಭಗವಂತ ಕಡೆ ತಿರ್ಸಿದ್ರೆ ನೀವು ಉದ್ಧಾರ ಆಗ್ಬಿಡ್ತಿದ್ರಿ ಇಂದವಳು. ನೋಡಿ ಅವನಿಗೆ ಮಾರ್ಗದರ್ಶನ, ಅಲ್ಲಿಂದ ಸೀದಾ ಬಿಟ್ಟು ಹೊರಟೇ ಬಿಟ್ಟ. ತುಳಸಿದಾಸ ರಾಮಚರಿತ ಮಾನಸ ಬರೆದವನು. ಹೀಗೆ ಒಂದೇ ಒಂದು ಘಟನೆ ಬಾಳಿನಲ್ಲಿ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗತ್ತೆ ಅಂತ. ಇದು ಸತ್ಸಂಗದಿಂದ, ಸಜ್ಜನರ ಸಹವಾಸದಿಂದ ಲಭಿಸುವಂತದ್ದು. ಈಗ ನಾವು ಯಾರನ್ನ ಆಚಾರ್ಯರು ಗುರುಗಳು ಅನ್ಕೊಳ್ತೀವ, ಈಗ ನಮ್ಮ ಹತ್ರ ಅವ್ರು ನೇರವಾಗಿ ಮಾತಾಡ್ಲೇಬೇಕಾಗಿಲ್ಲ, ಸುಮ್ಮನೆ ಅವರ ದೃಷ್ಟಿ ಇದ್ರೆ ಸಾಕು, ಅವರ ಸಾನ್ನಿಧ್ಯ, ಮಿಯರ್ ಪ್ರೆಸೆನ್ಸ್ ಸಾಕು ಇವರ ಆಧ್ಯಾತ್ಮದ ಇದಕ್ಕೆ. ಏಕಲವ್ಯ ಸುಮ್ಮನೆ ಒಂದು ದ್ರೋಣನ ಪ್ರತಿಕೃತಿ ಒಂದನ್ನು ಮಾಡಿಟ್ಕೊಂಡು ಅದರ ಮುಂದೆ ಇವನು ಅಭ್ಯಾಸ ಮಾಡಿ ಪಡೆದ್ನಲ್ಲ, ಹಾಗೆ ಗುರುವಿನ ಕೃಪೆ ಹೀಗಾಗುವಂತದ್ದು. ಸುಮ್ಮನೆ ಅವ್ರು ನೋಡಿದ್ ಸಾಕು, ಅವ್ರ ಕಟಾಕ್ಷ ವೀಕ್ಷಣೆ ಅವೆಲ್ಲ ಸಿಗುವಂತದ್ದು. ಹಾಗೆ ಮಹನೀಯರ ಸಾನ್ನಿಧ್ಯ ಉಂಟಾದರೆ ಎಲ್ಲ ತಮೋಗುಣ ರಜೋಗುಣಗಳು ಹೋಗಿ ಸತ್ವಗುಣ ಪೂರಕವಾಗುವುದಕ್ಕೆ ಆಗತ್ತೆ. ಇವೆಲ್ಲ ಹಿಂದೆ ಋಷಿ ಆಶ್ರಮಗಳಲ್ಲಿ ನಾವು ನೋಡುವಂತದ್ದು. ಹಾಗೆಯೇ ಶ್ರೀರಾಮಚಂದ್ರ ಪ್ರಭು ಪರಿಪಾಲನೆ ಮಾಡುವಾಗ ಅಂತಹ ಮಹಾತ್ಮನ ಸಾನ್ನಿಧ್ಯ ಬಲದಿಂದ ರಾಮಮೇವಾನುಪಶ್ಯಂತಿ ಅನಾಭ್ಯಹಿಂಸನ್ ಪರಸ್ಪರ, ಒಬ್ಬರಿಗೊಬ್ಬರು ಧರ್ಮವನ್ನು ಬಿಟ್ಟು ಇದ್ ಮಾಡ್ತಿರ್ಲಿಲ್ಲ. ಯಾಕೆಂದ್ರೆ ರಾಮನ ರಾಜ್ಯ ಅದು, ರಾಮರಾಜ್ಯ. ರಾಮೋ ರಾಮ ರಾಮ ಇತಿ ಎಲ್ಲರೂ ಕೊಂಡಾಡುವಂತದ್ದು. ರಾಮಾಯಣ ಯುದ್ಧ ಕಾಂಡ ಪಟ್ಟಾಭಿಷೇಕ ಸರ್ಗದಲ್ಲಿ ಪರಸ್ಪರ ಮೈತ್ರಿಯಿಂದ ಇದ್ದರೆ ವಿನಃ ಒಬ್ಬರನ್ನೊಬ್ಬರು ಹಿಂಸಿಸಲಿಲ್ಲ. ಋಷ್ಯಶೃಂಗರು ಇದ್ದ ದೇಶದಲ್ಲಿ ಮೊದಲು ದುರ್ಭಿಕ್ಷ ಪೀಡಿತವಾಗಿದ್ರು ಕೂಡ ಸುಭಿಕ್ಷ ಉಂಟಾಯ್ತು. ಬಾಲಕಾಂಡದಲ್ಲೇ ನೋಡ್ತೀವಿ ನಾವು. ಎಲ್ಲ ಗಣಿಕಿಯರನ್ನ ಕಳಿಸಿ ಅವರನ್ನ ಇವ್ರ ಮನೆ ಇದಕ್ಕೆ ರಾಜ್ಯಕ್ಕೆ ಕರ್ಕೊಂಡು ಬರೋದು, ಕಡೆಗೆ ತನ್ನ ಮಗಳನ್ನೇ ಅವ್ರಿಗೆ ಮದುವೆ ಮಾಡಿಕೊಡ್ತಾನೆ. ಎಲ್ಲ ನೋಡಿದ್ದೀರಿ ರಾಮಾಯಣದಲ್ಲಿ. ಆದರೆ ವ್ಯಾಧಿ ದುರ್ಭಿಕ್ಷ ತಸ್ಕರ ಈ ಶಬ್ದಗಳಿಗೆ ಮುಖ್ಯಾರ್ಥವನ್ನು ಹೇಳಿದ್ರೆ, ಇವುಗಳು ಐಹಿಕವಾಗಿ ವಿರಕ್ತನಿಗೆ ಈ ತೊಂದರೆಗಳು ಏನು ಮಾಡಲಾರದ ಪ್ರಯುಕ್ತ ಈ ಶ್ಲೋಕದಲ್ಲಿ ಮುಖ್ಯಾರ್ಥವನ್ನ ತ್ಯಜಿಸಿ ಲಾಕ್ಷಣಿಕವಾಗಿ ಆಗಲಿ ಸ್ವಾರಸ್ಯಾರ್ಥವನ್ನು ಕಲ್ಪಿಸುವುದು ಯುಕ್ತವಾದ್ದರಿಂದ ವ್ಯಾಧಿ ದುರ್ಭಿಕ್ಷ ತಸ್ಕರ ಶಬ್ದಗಳಿಗೆ ಯೋಗ್ಯವಾದ ಅರ್ಥವನ್ನು ವ್ಯಕ್ತಪಡಿಸ್ತಾರೆ. ಈ ವ್ಯಾಧಿ ರೋಗಗಳು, ದುರ್ಭಿಕ್ಷ, ಕ್ಷಾಮ, ಇನ್ಫ್ಲೇಷನ್ನು, ತಸ್ಕರ ವಿಷಯವು ಐಹಿಕ ವಿಷಯವಾದ್ದರಿಂದ ಇವುಗಳಿಗಾಗಿಯೇ ಅಷ್ಟಾಕ್ಷರದ ಜತಾರ್ಥಾನುಸಂಧಾನವು ಜಪವು ಅಂತ ಉಪದೇಶಿಸಿದರೆ ವಿರಕ್ತನಿಗೆ ಮೂಲ ಮಂತ್ರದಲ್ಲಿ ಮಹಾತ್ಮೆ ತೋರಲಾರದು. ನಮಗಿದೆಲ್ಲ ಬೇಕಿಲ್ವಲ್ಲ, ವಿರಕ್ತನಾದವನು
ವ್ಯಾಧಿ ಬಂದ್ರೇನೋ, ದುರ್ಭಿಕ್ಷ ಆದ್ರೇನೋ, ಎಲ್ಲ ಭಗವಂತನ ಸಂಕಲ್ಪ. ಲೋಕದಲ್ಲಿ ಬರುತ್ತೆ, ಅವನಿದ್ ಮಾಡ್ತಾನೆ. ಇದರಿಂದ ನಾನ್ ಜಪ ಮಾಡಬೇಕು ಅಂತೇನು ಅನ್ನೋದು ಬಂದರು. ಅದಕ್ಕಾಗಿ ಹೇಳ್ತಾ ಇದ್ದಾರೆ ಐಹಿಕವಾದ ವಿಷಯ. ಇವುಗಳಿಗಾಗಿಯೇ ಅಷ್ಟಾಕ್ಷರ ಸಂಧಾನ, ಆ ಯಥಾರ್ಥ ಅನುಸಂಧಾನ ಜಪ ಅಂತಂದ್ರೆ ಅದರ ಮೂಲ ಮಂತ್ರದ ಮಹಾತ್ಮೆ ತೋರಲ್ಲ. ಆ ಕಾರಣದಿಂದ ಈ ಶಬ್ದಗಳು ವಿಶೇಷ ಅರ್ಥಗಳು ಉಳ್ಳದ್ದು ಅಂತ ಉಪದೇಶಿಸ್ತಾರೆ. ಹಿಂದೆ ಅಪ್ರಕಾಶ ಪ್ರಕಾಶಾಭ್ಯಾಂ ಕ್ಷೀಯತೆ ಸಂಪದಾಯುಷಿ ಎಂಬ ಸ್ಥಳದಲ್ಲಿ ಮುಖ್ಯ ಅರ್ಥಗಳಾದ ಸಂಪತ್ತು, ಆಯಸ್ಸು ಎರಡು ಪ್ರಪಂಚಕ್ಕೆ ಬೇಕಾಗಿಲ್ಲವಾದ್ದರಿಂದ ಮುಖ್ಯ ಅರ್ಥಗಳನ್ನು ತ್ಯಜಿಸಿ ಬೇರೆ ಅರ್ಥಗಳನ್ನು ಹೇಗೆ ಹೇಳಲ್ಪಟ್ಟವೋ ಹಾಗೆ ಇಲ್ಲಿಯೂ ಸಮಂಜಸ ಅರ್ಥಗಳನ್ನು ಉಪದೇಶಿಸ್ತಾರೆ. ಇದೇನೇನೆ ಕಾಲಕ್ಷೇಪಗಳಲ್ಲಿ ಬರುವಂತ ಹಿರಿಮೆ. ಈಗ ಆಯುಷ್ಯ ಹೋಮ ಪ್ರಪತ್ತಿ ಮಾಡ್ಕೊಂಡು ಅವ್ನು ಮಾಡ್ಕೊಳ್ಬೇಕಾ ಆಯುಷ್ಯ ಹೋಮನ? ಅದು ವಿರುದ್ಧ ಆಗ್ಬಿಡುತ್ತಲ್ಲ. ನಾವಿನ್ನೂ ಹೆಚ್ಚಿಗೆ ಇಲ್ಲಿರೋದಕ್ಕೆ ಅಂತ ಬಯಸಿದ್ರೆ ನೀವು ಆ ಬಯಕೆಯಿಂದನ ಮಾಡೋದು? ನೀವು ಯಾವ ಉದ್ದೇಶದಿಂದ ಮಾಡ್ಬೋದು? ಭಗವದ್ ಭಾಗವತ ಆಚಾರ್ಯ ಪಿತೃಕೈಂಕರ್ಯ ಉಪಯುಕ್ತ ಶರೀರ ಸಿದ್ಧ್ಯರ್ಥಂ. ನಾನು ನನ್ನ ಆಯಸ್ಸಿಗೆ 1 ದಿವಸ ಅಲ್ಲ 1 ಗಂಟೆನೂ ಹೆಚ್ಚಿಗೆ ಮಾಡೋದು ಕೇಳ್ತಾ ಇಲ್ಲ. ನನ್ನ ಕರ್ಮದ ಪ್ರಕಾರ ಈ ಕಡೆಯಲ್ಲಿ ನಾನು ಬೆಡ್ ರಿಡನ್ ಆಗಿಯೋ ಪೂರ ಪರಾವಲಂಬಿಯಾಗಿಯೋ ಈ ಹಾಸಿಗೆಯಿಂದ ಇಳಿಯೋಕೆ ಆಗೋಲ್ಲ, ಇಲ್ಲ ಕೋಮಾ ಸ್ಟೇಜೋ ಆ ರೀತಿ ಬಿದ್ದು ಇನ್ನೊಬ್ಬರಿಂದ ಅಯ್ಯೋ ಏನ್ ಕರ್ಮ ಇದು ಅಂತ ಮಾಡಿಸ್ಕೊಳ್ಳೋದಕ್ಕಿಂತ ಮನೆಗೆ ಬಂದವರೋ ಅಥವಾ ಭಾಗವತರೋ ಇವರುಗಳಿಗೆ ಮಾಡೋದಕ್ಕೆ ಸರಿಯಾಗಿ ಶಕ್ತಿ ಎಲ್ಲ ಇದ್ದು ಸ್ಥಿರವಾಗಿರ್ಲಿ ಶರೀರ. ಯಾಕೆ? ಭಗವದ್ ಭಾಗವತ ಆಚಾರ್ಯ ಪಿತೃಕೈಂಕರ್ಯ ಉಪಯುಕ್ತ ಶರೀರ ಸಿದ್ಧ್ಯರ್ಥಂ ಘೃತ ಸೂಕ್ತಂ ಘೃತ ಹೋಮಂ ಕರಿಷ್ಯೆ. ಆಯುಷ್ಯ ಹೋಮವನ್ನು ಮಾಡ್ತೇನೆ. ಆಯುಷ್ಯ ನಾನು ಈಗ ನನಗೆ ಇದ್ದಿದ್ದು 80 ವರ್ಷ, ಈಗ ನೀನು ಆಯುಷ್ಯ ಹೋಮ ಮಾಡಿದ ತಕ್ಷಣ ಅದು 150 ವರ್ಷ ಇರ್ಲಿ ಅಂತ ನಾ ಬಯಕೆ. ಮುಖ್ಯ ಅರ್ಥದಲ್ಲಿ ಆಯುಷ್ಯ ಹೋಮ ಆಯುಷ್ಯನ ಎಕ್ಸ್ಟೆಂಡ್ ಮಾಡಿದೆ. ಈಗ ಆಯುಷ್ ಕರ್ಮ ಸರಿಯಾದ ದಿವಸ ನೋಡಿ, ದ್ವಿತೀಯ, ತೃತೀಯ, ಪಂಚಮಿ, ಸಪ್ತಮಿ, ಶುಕ್ಲ ಪಕ್ಷ, ನಕ್ಷತ್ರಗಳು ನಿಮಗೆ ತಾರಾಬಲ ನೋಡ್ಕೊಂಡು ಅವತ್ತಿನ ದಿವಸ ಮಾಡ್ಕೊಂಡ್ರೆ ಆಯಸ್ಸು ವೃದ್ಧಿ ಆಗತ್ತೆ. ಅಂದ್ರೆ ನೀವು 80 ವರ್ಷ ಇದ್ರೆ 150 ವರ್ಷ ಬದುಕ್ತೀರಿ ಇಂದ ಅರ್ಥ. ಹಿಂದೆ ಆಗೋದು 1 ಕ್ಷಣ, ಮುಂದಕ್ಕೂ ಆಗದದು ಸಂದ ಲೆಕ್ಕವದೆಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡೋದಕ್ಕೂ ಅದಕ್ಕೂ ಹೇಗೆ ಒಂದಕ್ಕೊಂದಕ್ಕೆ ಟ್ಯಾಲಿ ಅಂತಂದ್ರೆ ಅವ್ರು ಎಷ್ಟಿದೆಯೋ ನಮ್ಮ ವಿಧಿ ಪ್ರಕಾರ ಆಯಸ್ಸು ಅಷ್ಟು. ಆದ್ರೆ ಈ ಕರ್ಮದಿಂದ ಬರುವಂತ ಕ್ಲೇಶಗಳಿದೆಯಲ್ಲ ಅದರ ಪರಿಹಾರ ಆಗತ್ತೆ. ದೃಢ ಕಾಯನಾಗಿರೋದು, ಸ್ಥಿರೈಹಿ ಅಂಗೈಹಿ ತುಷ್ಟುವಾಗಂ ಸಹ. ಕೇಳೋದು ತಪ್ಪ ಇದನ್ನ? ಆ ಶರೀರ ಚೆನ್ನಾಗಿ ಇಟ್ಕೊಂಡು ಅದರಿಂದ ಭಗವಂತನನ್ನ ಪಡೆಯೋದಕ್ಕೆ ನಿಮಗೆ ಬೇಕಲ್ವಾ ಅದು? ರೋಗದಿಂದ ಮತ್ತೊಂದರಿಂದ ಕೂತ್ಕೊಂಡು ಈಗ ನೀವು ವಿಷ್ಣು ಸಹಸ್ರ, ಅಯ್ಯೋ ನಿಮ್ ಸಹಸ್ರನಾಮ ಹೇಳು, ನನ್ ತಲೆನೋವು ಹೋಗ್ತಾ ಇದೆ ಅಂತ ಅವ್ರಿಗೇನಾದ್ರು ಒಂದ್ ಸ್ವಲ್ಪ ಹೇಳೋಕ್ ಆಗತ್ತಾ? ಯಾವ್ದಾದ್ರು ರೋಗ ಏನಾದ್ರು ಒಂದ್ ಬಂದಾಗ ಭಗವಂತನ ಕಡೆ ಮನಸ್ಸು ಪ್ರೀತಿಯಿಂದ ಮಾಡೋದಕ್ಕೆ ಇದಾಗತ್ತ ಅಂತ. ಈ ಕಾರಣದಿಂದ ಈ ಪ್ರಾರ್ಥನೆಗಳು ತಪ್ಪಲ್ಲ. ಆಯುಷ್ಯ ಹೋಮ ಮಾಡ್ಕೊಳ್ಳೋದೇ ಇಲ್ಲ ಅಂತ ಹೇಳೋದು ತಪ್ಪು. ಶಾಂತಿನೇ ಬೇಡ ಅಂತ ಹೇಳೋದು. ಶಾಂತಿನೇ ಬೇಡ ಅಂದ್ರೆ ಆ ಋಷಿಗಳು ಯಾಕೆ ಮಾಡಿಟ್ರದ್ನ? ಈ ವಾದ್ಯರ ಉದ್ಧಾರ ಆಗ್ಲಿ ಅಂತನಾ? ಯಾವುದು ಸ್ಮೃತಿಗಳಲ್ಲಿ ಉಕ್ತವಾಗಿದೆ ಅದರ ಯಥಾರ್ಥವನ್ನು ಸರಿಯಾಗಿ ಗ್ರಹಿಸೋದು ಇದು. ಲೌಕಿಕವಾಗಿ ಪ್ರಪತ್ತಿಯನ್ನು ಪಡೆದವನಿಗೆ ಆಯಸ್ ಎಕ್ಸ್ಟೆನ್ಷನ್ ಅದಕ್ಕಾಗಿ ಆಯುಷ್ಯ ಹೋಮ ಅಂತ ಅಲ್ಲ. ಇರೋ ದಿವಸ ಚೆನ್ನಾಗಿರಿ, ಟಿಲ್ ದ ಲಾಸ್ಟ್ ಬ್ರೆತ್ ಆಫ್ ಯುವರ್ ಲೈಫ್ ಆಕ್ಟಿವ್ ಆಗಿರಿ, ಉತ್ಸಾಹದಿಂದ ಇರಿ, ಉತ್ಸಾಹದ ಚಿಲುಮೆಯಾಗಿರಿ. ಅದು ಬೇಕು ಅಂತಂದ್ರೆ ಸ್ಮೃತಿಗಳಲ್ಲಿ ಶಾಸ್ತ್ರಗಳಲ್ಲಿ ಹೇಳಿದ್ದನ್ನ ನಡೆಸಬೇಕು. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ. ಕಾರ್ಯ ಅಕಾರ್ಯ ಎರಡಕ್ಕೂ ಶಾಸ್ತ್ರ ಪ್ರಮಾಣ, ಅದು ಪ್ರಮಾಣವಾಗ್ಬೇಕು. ಅದಕ್ಕಾಗಿ ಬೇರೆ ಲಾಕ್ಷಣಿಕ ಅರ್ಥ ಅಂದ್ರು, ಮುಖ್ಯ ಅರ್ಥವನ್ನು ಬಿಟ್ಟು ಬೇರೆ ಅರ್ಥ ಹೇಳಿದ್ರು ಕೂಡ ಅಂತ. ಅದು ಹೇಗೆ ಅಂತಾರೆ ಈ ಶ್ಲೋಕತ್ತಾಲ್. ಈ ಯತ್ರ ಅಷ್ಟಾಕ್ಷರ ಸಂಸಿದ್ಧ ಎಂಬ ಶ್ಲೋಕದಿಂದ 2 ರಾಗಾದಿ ರೋಗಾನ್ ಅಥವಾ ರಾಗಾದಿ ದೋಷಾನ್, ದೇಹಕ್ಕೆ ಸಂಬಂಧಪಟ್ಟ ಎಲ್ಲ ರೋಗಗಳಿಗಿಂತಲೂ ತುಂಬಾ ಬಲಿಷ್ಠವಾದ ರೋಗಗಳು ಯಾವುದು ಅಂದ್ರೆ ರಾಗಾದಿಗಳು. ಕಾಮಯೇಷ ಕ್ರೋಧ ಯಶಃ ರಜೋಗುಣ ಸಮುದ್ಭವ. ಭಗವದ್ಗೀತೆನಲ್ಲಿ ನೋಡಿ ಶ್ಲೋಕ ಹೇಳಿರುವಂತಹ ಬಲವತ್ತರಗಳಾದಂತಹ ಕಾಮಕ್ರೋಧಾದಿಗಳು, ಇವುಗಳನ್ನ ಸತತಾನುಶಕ್ತಾನೆ, ಯಾವಾಗಲೂ ಇದು ಸಂಬಂಧಿಸಿಕೊಂಡೇ ಇರುವಂತಹದ್ದು. ಜ್ವರಾದಿಗಳು ಕೆಲವು ಕಾಲ ಇರ್ಬೋದು, ಅನಂತರ ಬಿಟ್ಟು ಹೋಗ್ಬೋದು. ಏನಂತೆ ಪ್ಯಾರಾಸಿಟಮಾಲ್ ತಗೊಳ್ಳಿ, ಕೋವಿಡ್ಗೆ 650 ಪ್ಯಾರಾಸಿಟಮಾಲ್ ಮಾತ್ರೆ ತಗೊಂಡ್ಬಿಟ್ರೆ ಜ್ವರ ಕಡಿಮೆ ಆಗತ್ತೆ.
ಇವೆಲ್ಲ ನಾವು ಮೆಡಿಕಲ್ ನಲ್ಲಿ ಹೇಳ್ಬೇಕಾದ್ರೆ ಸಿಂಪ್ಟೊಮ್ಯಾಟಿಕ್ ಟ್ರೀಟ್ಮೆಂಟ್. ಜ್ವರ ಬಂತು, ಜ್ವರ ಜಾಸ್ತಿ ಆಗಿದೆ, ಅದು ಕಡಿಮೆ ಮಾಡೋಕೇನೋ ಅದು. ಜ್ವರ ಯಾಕೆ ಬಂತು ಅದಕ್ಕಿಲ್ಲ, ಇಟ್ಸ್ ನಾಟ್ ಕ್ಯೂರೇಟಿವ್. ತಲೆನೋವು ಬಂತ, ಅನಾಲ್ಜಿನ್ನೋ ಇದನ್ನ ಮಾತ್ರೆ ನುಂಗಿ ತಲೆನೋವು ಹೋಯ್ತು. ಬಟ್ ತಲೆನೋವು ಯಾತಕ್ ಬಂದಿದೆ? ನಿಮ್ಮ ದೃಷ್ಟಿನಲ್ಲಿ ಏನಾದ್ರು ವೇರಿಯೇಷನ್ಸ್ ಇದೆಯಾ ಕಣ್ಣಿಗೆ ಸಂಬಂಧಪಟ್ಟಂತೆ? ಇಲ್ಲ ಹಲ್ಲು ನೋವು ಅದರಿಂದ ತಲೆನೋವು ಬಂದಿದ್ಯಾ? ಅದಿದ್ರೆ ಹಲ್ಲಿನ ನೋವಿಗೆ ಏನ್ ಕಾರಣ ಅದನ್ನ ಕ್ಲಿಯರ್ ಮಾಡಿದ್ರೆ ತಲೆನೋವು ತಾನಾಗೆ ಹೋಗುತ್ತೆ. ಇದು ಕ್ಯೂರೇಟಿವ್. ಆದ್ರೆ ಬರೀ ತಲೆನೋವು ಟ್ರೀಟ್ ಮಾಡೋದೇನಿದೆ, ಇಟ್ ಈಸ್ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತ. ಬರೀ ಆ ಸಿಂಪ್ಟಮ್ ತಲೆನೋವಿದೆ ಅದನ್ನ ವಾಸಿ ಮಾಡಿ. ಹೀಗಲ್ಲ, ಮೂಲತಃ ಏನಿದೆ ಅದನ್ನ ತೆಗಿಬೇಕು. ಹಾಗಾಗಿ ರಾಗಾದಿ ದೋಷ ಆನಂದ. ಈಗ ವ್ಯಾಧಿಗಳು, ಇದಕ್ಕೂ ಇವಾಗ ಪ್ಲೇಗ್ ಅಮ್ಮ, ಆ ಅಮ್ಮ, ಈ ಅಮ್ಮ ಅಂತ ಅಂದ್ಬಿಟ್ಟು ಅವ್ರು ಕೆಲವ್ರು ಏನೋ ಮಾಡಿದಕ್ಕೇನೋ ಮೊಸರನ್ನ ತಗೊಂಡೋಗಿ ಅಣ್ಣಮ್ಮನಿಗೆ ಸಮರ್ಪಣೆ ಮಾಡಿ ಇನ್ನೇನೋ ಮಾಡಿ, ಅದು ಅವ್ರದ್ದು. ನಾವುಗಳು ಹೇಳೋದು ರೋಗಕ್ಕೆ ಅಧಿದೇವತೆಗಳು. ಆ ರೋಗ ನಿಮಗೆ ಯಾಕೆ ಬರ್ಬೇಕು, ಬೇರೆಯವ್ರಿಗೆ ಯಾಕೆ ಬರೋಲ್ಲ? ಸೈನ್ಸ್ ಹೇಳುತ್ತೆ ನಿಮ್ಮಲ್ಲಿ ರೆಸಿಸ್ಟೆನ್ಸ್ ಕಡಿಮೆ, ಮನೆಯಲ್ಲಿ ಅಷ್ಟು ಜನ ಇದ್ದಾರೆ, ಒಬ್ಬನಿಗೆ ಮಾತ್ರ ರೆಸಿಸ್ಟೆನ್ಸ್ ಕಡಿಮೆ. ಒಂದೇ ಗಾಳಿ, ಒಂದೇ ಅನ್ನ, ಒಂದೇ ರೀತಿ ಬಾಳುವಂತವ್ರು ಒಂದೇ ಮನೆಯಲ್ಲಿ ಇದ್ದಾರೆ, ಎಲ್ರಿಗೂ ಬರೆದ ರೋಗ ಅವನೊಬ್ಬನಿಗೆ ಯಾಕೆ ಬಂತು? ಏನ್ ಎಕ್ಸ್ಪ್ಲನೇಷನ್ ಸೈನ್ಸ್ ಇಂದ? ಇಲ್ಲ, ಅವ್ರಿಗೆ ರೆಸಿಸ್ಟೆನ್ಸ್ ಕಡಿಮೆ ಇತ್ತು ಅದರಿಂದ ಅಂತ. ಆ ರೆಸಿಸ್ಟೆನ್ಸ್ ಅವನಿಗೆ ಯಾಕೆ ಕಡಿಮೆ ಆಯ್ತು, ಇವನಿಗೆ ಯಾಕಿಲ್ಲ? ಇದಕ್ಕೆ ಉತ್ತರ ಇಲ್ಲ. ಸೈನ್ಸ್ ಕೆನಾಟ್ ಆನ್ಸರ್ ದಿಸ್. ಇಲ್ಲಿ ನಾವ್ ಹೇಳೋದೇನು ಅಂದ್ರೆ ಅವರವರ ಕರ್ಮದಿಂದ ಉಂಟಾಗುತ್ತ ಯಾವ ಯಾವ ರೋಗಗಳು, ಯಾವ ಯಾವ ಗ್ರಹಗಳ ಏನು ಉಪಟಳವೋ ಇವು ಯಾಕೆ ಬರುತ್ತೆ ಅಂದ್ರೆ ಇವರ ಕರ್ಮ. ಪ್ರಬಲತರ ಪ್ರಾಚೀನ ಕರ್ಮ ವ್ಯಾಧಿ ರೂಪೇಣ ಬಾಧ್ಯತೆ. ಅದಕ್ಕೆ ಪರಿಹಾರ ಪ್ರಾರ್ಥನೆ, ಯಜ್ಞ, ಯಾಗ, ತಪಸ್ಸು, ಹೋಮ ಇವುಗಳು. ಜ್ವರಾದಿಗಳು ಕೆಲವು ಕಾಲ ಇರ್ಬೋದು, ಅನಂತರ ಬಿಟ್ಟು ಹೋಗ್ಬೋದು. ಹಾಗಲ್ಲದೆ ಈ ರಾಗಾದಿಗಳು, ಕಾಮ, ಕ್ರೋಧ ಇವೆಲ್ಲ ಅರಿಷಡ್ವರ್ಗ, ಪ್ರತಿದಿನ ಭಗವಂತನ ಪ್ರಾರ್ಥನೆ ಮಾಡ್ಬೇಕು. ಐಂಬುಲನ್ಗಳ್ ಅಡಕ್ಕಿ ಅದಕ್ಕೆ ನಾನ್ ಅಂಜಿ ಆಂಡಾವನ್ ಕಾಣ್ಬದೋರ್ ಅರುಳೆನ ಕರುಳಿದಿಯೇಲ್ ವೇಂಡೇನ್ ಮನೆ ವಾರ್ತೆಯೈ ತಿರುವಿಣ್ಣಹರ್ ಮೇಯವನೇ. ಒಂದು ಕಡೆನಾ, ಎರಡು ಕಡೆನಾ, ಎಷ್ಟು ಕಡೆನಲ್ಲಿ ಎಷ್ಟು ಜನ ಆಳ್ವಾರರು. ಅಯ್ಯೋ, ಈ 5 ಇಂದ್ರಿಯಗಳು ಇವುಗಳು ಎಳ್ಕೊಂಡು ಹೋಗ್ಬಿಡುತ್ತವೆ ನಮ್ಮನ್ನ, ಇವುಗಳು ಕಂಟ್ರೋಲ್ ಮಾಡಕ್ ನಮಗ ಆಗೋಲ್ಲ. ಈ ಇರುಡೀಕೇಶನೇ, ಋಷಿಕೇಶ ನನ್ನನ್ನು ರಕ್ಷಿಸೋ, ಆ ಪ್ರಾರ್ಥನೆ. ಹಾಗೆ ಈ ರಾಗಾದಿಗಳು ಯಾವಾಗ್ಲೂ ಬರುವಂತಹದ್ದು. ಅಶೇಷ ಕಾಯ ಪ್ರಸೃತಾನೆ, ತಲೆನೋವು, ಕಣ್ಣು ಮುಂತಾದ ಶರೀರಕ್ಕೆ ಏಕದೇಶಕ್ಕೆ ಸಂಬಂಧಿಸಿದ್ದು. ಹಾಗಲ್ಲದೆ ಸಮಸ್ತ ಶರೀರಕ್ಕೂ ಹರಡಿಕೊಂಡಿರುವಂತಹದ್ದು ಯಾವುದು? ರಾಗಾದಿಗಳು. ಈ ಕಾಮಕ್ರೋಧಾದಿಗಳೆಂಬ ಭಾವ ಅಶೇಷಾನ್, ಜ್ವರ, ತಲೆನೋವು ಅವುಗಳೆಲ್ಲ ಒಂದೆರಡು ರೋಗಗಳು. ಈ ರಾಗಾದಿಗಳು ಇದ್ವಾದ್ರೆ ಸರ್ವ ರೋಗಗಳು ಮನುಷ್ಯರಿಗೆ ಇದ್ದ ಹಾಗೆ ಭಾವ. ಇನ್ನು ಎಂತದ್ದು ಅಂದ್ರೆ ಈ ರಾಗಾದಿ ರೋಗಗಳು ಅಂದ್ರೆ ಔತ್ಸುಕ್ಯ, ಮೋಹ, ರತಿದಾನ. ಇವುಗಳಲ್ಲಿ ರಾಗ ಎಂದ್ರೆ ಕಾಮ, ಔತ್ಸುಕ್ಯ ಅಂದ್ರೆ ಅನುಭವಿಸಿದ ಹೊರತು ಪ್ರಾಣವೇ ನಿಲ್ಲುವುದಿಲ್ಲ ಎಂಬ ಉತ್ಕಟ ಇಚ್ಛೆಯನ್ನು ಕೊಡುವಂತಹದ್ದು. ಈಗ ಕೆಟ್ಟ ಅಭ್ಯಾಸಗಳು ದುರಭ್ಯಾಸ ಅಂತಾರೆ. ಈಗ ಕುಡಿಯೋವನಿಗೆ ಕುಡಿಯದೇ ಇರೋದಕ್ಕಾಗತ್ತಾ? ಸಿಗರೇಟ್ ಸೇದವನಿಗೆ ಸೇದದೇ ಇರೋದಕ್ಕಾಗತ್ತಾ? ಏನಾರು ಆಗಿ ಕುಡಿಲೇಬೇಕು ಅವನು. ಸೊ ಹೆಂಡತಿ ಮಾಂಗಲ್ಯನೂ ತಗೊಂಡೋಗಿ ಕಿತ್ತು ಅವಳಿಂದ ಹೊಡೆದು ಅವಳಿಗೆ ತಗೊಂಡೋಗಿ ಅದನ್ನ ಯಾಡ ಇಟ್ಟು ತಂದು ಕೊಡುದು, ಯಾವ್ದೋ ಚರಂಡಿನಲ್ಲಿ ಬಿದ್ದು ಬಿಟ್ರೆ ಮುಗಿಯಿತು. ಯಾವುದು ಪ್ರೇರಕ ಅವನಿಗೆ? ಅವನಿಗೆ ಬುದ್ಧಿ ಇಲ್ವಾ ಅವಾಗ? ಅಯ್ಯೋ, ಅವಳದೆಲ್ಲ ಇರೋದನ್ನೆಲ್ಲ ತಗೊಂಡೋಗಿ ಹಾಕಿದ್ರೆ ನಾಶವಾಗುತ್ತೆ, ನಾಳೆ ದಿವಸ ನನ್ನ ಕುಟುಂಬ ಸಫರ್ ಮಾಡುತ್ತೆ, ವಿವೇಕ ಎಲ್ಲ ಉಂಟಾಗತ್ತಾ? ಎಳ್ಕೊಂಡು ಹೋಗುತ್ತವೆ. ಮೋಹ, ಅತಿದಾನ, ಔತ್ಸುಕ್ಯ ಅದರಲ್ಲಿ. ಆದ್ದರಿಂದ ಕ್ರೋಧ, ಮೋಹ ಇವು ಭ್ರಮೆಯನ್ನ, ಅಜ್ಞಾನವನ್ನು ಕೊಡುವಂತಹದ್ದು. ಅಂತವನಿಗೆ ವಿವೇಕದ ಜ್ಞಾನನೇ ಇರುವುದಿಲ್ಲ. ಈ ಕಾಮಕ್ರೋಧಗಳಿಗೆ ಸಂಬಂಧಿಸಿದಂತಹ ಲೋಭ, ಮಾತ್ಸರ್ಯಗಳು, ಅರತಿದಾಯಿಗಳು. ರತಿ ಅಂದ್ರೆ ಪ್ರೀತಿ, ಅರತಿ ಅಂದ್ರೆ ಪರಸ್ಪರ ಅಸೂಯ ಜನಕಗಳು. ಹೀಗೆ ಇವು ಔತ್ಸುಕ್ಯ, ಮೋಹ, ರತಿದಾನೆ, ಉತ್ಕಟ ಇಚ್ಛೆ ಏನು, ಅಜ್ಞಾನ ಏನು, ಮಾತ್ಸರ್ಯಾದಿಗಳೇನು ಇವುಗಳನ್ನು ಕೊಡುತ್ತವೆ. ಈ ರಾಗಾದಿ ರೋಗಗಳು ಅವುಗಳನ್ನ ಯಾವ ಸರ್ವೇಶ್ವರನು ಜಘಾನ ನಾಶ ಮಾಡದನೋ, ಇಂತಹ ಅಪೂರ್ವ ವೈದ್ಯಾಯ ನ ವಿದ್ಯತೆ ಪೂರ್ವತೋ ಯಸ್ಮಾತ್ ಸಹ ಅಪೂರ್ವ ಎಂಬ ವ್ಯುತ್ಪತ್ತಿ ಮೂಲಕ ಯಾವ ಸರ್ವೇಶ್ವರರಿಗಿಂತಲೂ ಪೂರ್ವದಲ್ಲಿ ಇಂತಹ ವೈದ್ಯನು ಇಲ್ಲವೋ ಇವನು ಸರ್ವ ಭೇಷಜ.
ಉದಕ ಶಾಂತಿ ಮಂತ್ರವನ್ನು ಜಪಿಸಿ ಎಲ್ಲರ ಕೈನಲ್ಲಿ ದರ್ಬೆಯನ್ನು ಮುಟ್ಟಿಸಿ ಅವರೆಲ್ಲ ಮಂತ್ರ ಹೇಳಿದ್ದು ಆ ದರ್ಬೆ ಮುಖಾಂತರ ನೀರಿನಲ್ಲಿ ಆವಾನೆಯಾಗಿ ಆಪಹ ಸರ್ವಸ್ಯ ಭೇಷಜಂ, ಎಲ್ಲ ರೋಗಗಳಿಗೆ ಔಷಧ ಅದು. ಭಕ್ತಿ ಶ್ರದ್ಧೆಯಿಂದ ಆ ಭಾವದಿಂದ ಸ್ವೀಕರಿಸಿದ್ರೆ ಅದು ಪರಿಹಾರ ಆಗತ್ತೆ. ಉದಕ ಶಾಂತಿ ಬರೀ ಸ್ನಾನ ಮಾಡಿಸೋದು ಒಂದೇ ಅಲ್ಲ, ಆ ತೀರ್ಥದಿಂದ ಪ್ರಾಶನ ಅವರಿಗೆ. ಆಪಯಿದ್ವಾವು ಭೇಷಜೀ ಆಪೋರಮೀವ ಚಾತನೀ ಆಪಹ ಸರ್ವಸ್ಯ ಭೇಷಜೀ ತಾಸ್ತೆ ಕೃಣ್ವಂತು ಭೇಷಜಂ ಆಮಯಾ ವಿಚಿನ್ಮೀತ ಓ ವೈ ಭೇಷಜಂ ಭೇಷಜಮೇವಾಸ್ಮೈ ಕರೋತಿ ಸರ್ವಮಾಯುರೇತಿ. ಓಂ ಅಂತ ಹೇಳಿ ಪುರುಷರು, ಸ್ತ್ರೀಯರು ಅಂತ ಹೇಳಿ ತಗೋಬೇಕು. ಎಲ್ಲಾದ್ರೂ ಉದಕ್ ಶಾಂತಿ ಜಪಿಸಿದ್ರೆ ಯಾರು ಆ ತೀರ್ಥನ ನೀವು ಕೇಳಿ ತಗೊಳ್ಳಿ ಅವರಿಂದ ತೀರ್ಥನ. ಅಷ್ಟು ಮಂತ್ರಯುಕ್ತವಾದದ್ದು, ಎಲ್ಲ ರೋಗಗಳಿಗೆ ಔಷಧ. ಬರೀ ದೈಹಿಕವಾದ ರೋಗಗಳಷ್ಟೇ ಅಲ್ಲ, ಈ ಕಾಮ ವಿಕಾರಗಳು ಇವುಗಳನ್ನು ಅಡಗಿಸೋದಕ್ಕೆ ವಿವೇಕ ಅದು ಕೊಡುತ್ತೆ, ಇಂದ್ರಿಯಗಳ ನಿಗ್ರಹಕ್ಕೆ ಕಾರಣವಾಗತ್ತೆ. ಹಾಗಾಗಿ ಭಗವಂತ ವಿಶ್ವ ಭೇಷಜ. ಸರ್ವೇಶ್ವರನಿಗಿಂತ ಪೂರ್ವದಲ್ಲಿ ಇಂಥ ವೈದ್ಯ ಇರಲಿಲ್ಲ. ಅಂತವನು ಅನಾದಿಯಾದ ವೈದ್ಯ, ಸರ್ವ ರೋಗ ನಿವಾರಕನಾದ ವೈದ್ಯ. ತಸ್ಮೈ ಅಂತಹ ಪ್ರಸಿದ್ಧನಾದ ಜಗದಾದಿ ವೈದ್ಯನಿಗೆ ಧನ್ವಂತರಯೇ ನಮಃ. ಶಂಖಚಕ್ರ ಸುಧಾಕುಂಭ ದಿವ್ಯ ಔಷಧ ಲಸತ್ಕರಂ ಭಕ್ತಾಭೀಷ್ಟ ಪ್ರದಾತಾರಂ ಧನ್ವಂತರಿಂ ಉಪಾಸ್ಮಹೇ. ಅವನ ಶ್ಲೋಕ. ಶಂಖಚಕ್ರ ಸುಧಾಕುಂಭ ದಿವ್ಯೌಷಧ ಲಸತ್ಕರ. ಶಂಖಚಕ್ರ ಧರಿಸಿದ್ದಾನೆ ಎರಡು ಕೈನಲ್ಲಿ, ಅಮೃತ ಒಂದು ಕೈನಲ್ಲಿ, ಔಷಧಿ ವನಸ್ಪತಿಗಳು ಮೂಲಿಕೆಗಳು ಇನ್ನೊಂದು ಕೈನಲ್ಲಿ. ದಿವ್ಯೌಷಧ ಲಸತ್ಕರಂ ಭಕ್ತ ಅಭೀಷ್ಟ ಪ್ರದಾತಾರಂ. ಯಾರು ಅವನನ್ನು ಆಶ್ರಯಿಸ್ತಾರೋ ಅವರಿಗೆ ಆ ಧನ್ವಂತರಿ ಅನುಗ್ರಹಿಸ್ತಾನೆ. ಅಂತವನನ್ನ ನಾವು ಉಪಾಸನೆ ಮಾಡೋಣ ಅಂತ ಅಲ್ಲಿ. ಹಾಗೆ ಜಗದಾದಿನಾದ ವೈದ್ಯನು ಆದಿವೈದ್ಯ ನಮೋಸ್ತು ನಮಸ್ಕಾರ ಎಂಬುದಾಗಿ ಆಯುರ್ವೇದ ವಿತ್ತುಕ್ಕಳ್, ಆಯುರ್ವೇದ ವಿದ್ಯೆಯನ್ನು ಅಧಿಕರಿಸಿದವರು ಪ್ರಧಾನ ವ್ಯಾಧಿಗಳ ಎಡುತ್ತ ರಾಗಾದಿಗಳು ಮುಖ್ಯ ವ್ಯಾಧಿಗಳಾಗಿ ಹೇಳಲ್ಪಟ್ಟಂತಹ ಈ ಕಾಮಕ್ರೋಧಾದಿಗಳು ವ್ಯಾಧಿ ದುರ್ಭಿಕ್ಷ ತಸ್ಕರ ಎಂಬಲ್ಲಿ ವ್ಯಾಧಿಯಿಂದ ಇವು ಹೇಳಲ್ಪಟ್ಟದ್ದು ಎಂಬ ಭಾವ. ಸತ್ತುಕ್ಕಳಕ್ಕೆ ಸಂತಮೇನಂ ತಥೋ ವಿದುಹು, ವೇದದ ಮಾತಿದು. ಶ್ರುತಿಯಲ್ಲಿ ಉಪಪಾದಿಸಲ್ಪಟ್ಟ ಹಾಗೆ ತತ್ವ ಯಾಥಾತ್ಮ ಜ್ಞಾನವನ್ನು ಹೊಂದಿದವರಿಗೆ ಶ್ರೀ ಎಂದು ಓದப்பட்ட ಸಾಹಿ ಶ್ರೀ ಅಮೃತ ಸತಾಂ. ಬಹಳ ಸುಂದರವಾದ ಮಾತಿದು ಎಂಬಲ್ಲಿ ಹೇಳಿರ್ಗೆ. ಶ್ರೇಯೋ ಭೂಯಾಹ ಸಕಲ ಜನಾನಾಂ, ಎಲ್ಲರಿಗೂ ಶ್ರೇಯಸ್ಸು ಉಂಟಾಗ್ಲಿ. ಪ್ರೇಯಸ್ಸಲ್ಲ, ಶ್ರೇಯಸ್ಸು ಆತ್ಮದ ಉದ್ಧಾರ. ಸರ್ವೇ ಭವಂತು ಸುಖಿನಃ ಸರ್ವೇ ಸತ್ಯ ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು. ಭದ್ರ ಶಾಶ್ವತ ನಿತ್ಯ ಯಾರು ಭಗವಂತ, ಅವನನ್ನು ನೋಡುವಂತಾಗಲಿ, ಅವನ ಕೃಪೆ ಇವರಿಗೆ ಪೂರ್ವ ಉಂಟಾಗ್ಲಿ. ಮಾ ಕಶ್ಚಿತ್ ದುಃಖ ಬರ್ತವೆ, ನನ್ನಿಂದ ಯಾರಿಗೂ ದುಃಖ ಉಂಟಾಗದೇ ಇರಲಿ. ಎಷ್ಟು ಸುಂದರವಾದಂತಹ ವೇದದ ಮಂತ್ರಗಳು ನೋಡಿ. ಅನುಸಂಧಾನ ಮಾಡಬೇಕು ಪ್ರತಿದಿನ ಇದನ್ನು. ಹಾಗೆ ಸಾಹಿಷ್ಠೀಹಿ ಅಮೃತಾಸತ ಅಂತ ಹೇಳಿರುವ ಹಾಗೆ ಸಂಪತ್ತು ಎಂಬುದಾಗಿ ಹೇಳಲ್ಪಟ್ಟಂತಹ ಜ್ಞಾನ ಸಂಪತ್ತಿನುಡೆಯ ಸಂಕೋಚಮಂ, ಯಥಾರ್ಥವಾದ ತಿಳುವಿಕೆ ಎಂಬ ಸಂಪತ್ತಿನ ಸಂಕೋಚ ಅಂದ್ರೆ ಯಥಾರ್ಥವಾದ ಜ್ಞಾನ ಇಲ್ಲದೆ ಇರುವಂತಹದ್ದು. ಬಾಹ್ಯ ತಸ್ಕರಕ್ಕೆ, ಹೊರಗಿನ ವಸ್ತುಗಳನ್ನು ಕದಿಯುವ ಕಳ್ಳರಿಗೆ ನಿಲಮಲ್ಲಾದ ಸಾಧ್ಯವಲ್ಲದಂತಹ ಆತ್ಮಾಪಹಾರಾದಿಗಳೈಪಣ್ಣು, ಭಗವಂತನ ಸೊತ್ತಾದ ಆತ್ಮವನ್ನ ತನ್ನದು ಎಂದರೆ ಸ್ವತಂತ್ರ ಎಂದು ತಿಳಿಯುವುದರ ಮೂಲಕ ಚೋರ ಕೃತ್ಯದ ಹಾಗೆ ಆತ್ಮ ಚೋರ ಕೃತ್ಯವೇ ಮೊದಲಾದವುಗಳನ್ನು ನಡೆಸುವ ಇಲ್ಲಿ ಆದಿ ಶಬ್ದದಿಂದ ಆತ್ಮಾಪಹಾರದಿಂದ ಉಂಟಾಗುವ ಸ್ವಾತಂತ್ರಾತ್ಮ ಭ್ರಾಂತಿಯು ಕೂಡ ಹೇಳಲ್ಪಟ್ಟಿತು. ಅಥವಾ ಆತ್ಮಾಪಹಾರಕ್ಕೆ ಕಾರಣವಾದ ದೇಹವೇ ಆತ್ಮ ಎಂಬ ಭ್ರಮೆಯು ಹೇಳಲ್ಪಟ್ಟಿತು ಎಂದು ಭಾವಿಸೋದು. ಮಹಾ ತಸ್ಕರರಾನ ದೊಡ್ಡ ಕಳ್ಳರಾದಂತಹ ಅಹಂಕಾರಾದಿಗಳು, ಅಹಂಕಾರ ಮಮಕಾರಗಳು ನಡೆಯಾಡಾದ್ ಎಂದಾಯಿತು, ಸುಳಿಯಲಾರದು ಎಂಬ ಅಭಿಪ್ರಾಯ. ಆದ್ದರಿಂದ ವ್ಯಾಧಿ ದುರ್ಭಿಕ್ಷ ತಸ್ಕರಾಹ ಎಂಬಲ್ಲಿ ವ್ಯಾಧಿಯು ಕಾಮ ಕ್ರೋಧ ಲೋಭಾದಿಗಳು, ದುರ್ಭಿಕ್ಷವು ಸರಿಯಾದ ಜ್ಞಾನ ಇಲ್ಲದೆ ಇರೋದು, ತಸ್ಕರ ಎಂದರೆ ಅಂತಃಶತ್ರುಗಳಾದ ಅಹಂಕಾರ ಮಮಕಾರಗಳು ಎಂದು ಅರ್ಥ ಅಂತ ತೀರ್ಮಾನಿಸಿದರು. ನೋಡಿ ಎಷ್ಟು ಸುಂದರವಾದಂತಹ ಅರ್ಥ. ದೇಶಿಕರ ನಿರ್ವಾಹ, ದೇಶಿಕರ ನಿರ್ವಾಹ ಅನ್ನೋದಿದ್ದೇನೆ. ಎಷ್ಟು ಸುಂದರವಾಗಿ ಹೇಳ್ತಾರೆ. ಸಾಮಾನ್ಯವಾದ ಅರ್ಥ ರೋಗ, ಕಳ್ಳ, ದುರ್ಭಿಕ್ಷ, ಕ್ಷಾಮ.
ಆದ್ರೆ ಇಲ್ಲಿ ವಿಶೇಷವಾದ ಅರ್ಥ ಆತ್ಮನ ಜ್ಞಾನ ಇಲ್ಲದೆ ಇರೋದು. ನಮ್ಮದೇ ಭಗವಂತನ ಸೇರಿ ಸ್ವತ್ತು ನಮ್ದು ಅನ್ನೋರು ನಾವು ಕಳ್ರು, ಆತ್ಮಾಪಹಾರಿಗಳು ನಾವು. ಇವೆಲ್ಲ ತಿಳಿಸುವಂತದ್ದು ಇಲ್ಲಿ ಇಟ್ಕೊಂಡಿರೋಣ. ಮಿಕ್ಕ 2 ವ್ಯಾಪಕ ಮಂತ್ರಗಳಿಗೂ ಈ ಮೂಲ ಮಂತ್ರದ ಅರ್ಥವೇ ಏನು ಅನ್ನೋದನ್ನ ಮುಂದಿನ ವಾರ ನೋಡೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪ ಶಿರೋಭಂಗ ಪಂಚಾನನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯ ಚಿರಂ ವಿಜಯತಾಂ ಭುವಿ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು. ನಮಸ್ಕಾರ.